ಚಕ್ರತೀರ್ಥ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ಹರಿಶೆಟ್ಟಿ ಮಾಡ ಅವರನ್ನು ನೆನೆಸಿಕೊಳ್ತಾ ಇದ್ದೇನೆ. ಸಜ್ಜನ ಭಗವದ್ಭಕ್ತರೇ, ಶ್ರೀ ಕ್ಷೇತ್ರ ಚಕ್ರತೀರ್ಥ ಪುನರ್ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಇಂದು ಮತ್ತು ನಾಳೆ ವೈದಿಕ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜರಗಲಿದೆ. ಆ ಪ್ರಯುಕ್ತ ಇಂದು ಬೆಳಗಿನಿಂದ ವಿವಿಧ ವೈದಿಕ ಕಾರ್ಯಕ್ರಮ ನಡೆದು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ 4 ಗ್ರಾಮಗಳ ದೇವರಾದಂಥ ಮಹಾಲಿಂಗೇಶ್ವರ, ಮಹಾಗಣಪತಿ, ಪರಿವಾರ ದೇವರುಗಳನ್ನು, ಅದೇ ರೀತಿಯಲ್ಲಿ ಇಲ್ಲಿ ನೆರವು ಎಲ್ಲ ಉದ್ಯವರಾಶಿ ದೈವಗಳನ್ನು ಈ ಸಂದರ್ಭದಲ್ಲಿ ಅವರಿಗೆಲ್ಲರಿಗೂ ಶಿರಬಾಗಿ ಕೊಡ ಮಾಡುತ್ತಾ ವೇದಿಕೆಯಲ್ಲಿರುವಂಥ ಗಣ್ಯ ಅತಿಥಿಗಳಿಗೆ ವಂದಿಸುತ್ತಾ ಈ ಒಂದು ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವ ಕಾರ್ಯಕ್ರಮಕ್ಕೆ ಮುಂದೂಡುತ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಮಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಈ ಒಂದು ಕ್ಷೇತ್ರವು ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂಥ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಕುಂಜರ ಮಹರ್ಷಿಗಳು, ಜಾಬಾಲಿ ಮಹರ್ಷಿಗಳು, ಉದ್ದಾಲಕ ಮಹರ್ಷಿಗಳು, ಕಣ್ವ ಮಹರ್ಷಿಗಳು ಈ ತಪಸ್ಸನ್ನು ಆಚರಿಸಿದಂಥ ಈ ಒಂದು ಪುಣ್ಯಸ್ಥಳ. ಈ ಒಂದು ಮಾಲಿಂಗೇಶ್ವರ ದೇವರ ಎತ್ತರ ಪ್ರದೇಶದಲ್ಲಿದ್ದರೆ ತಗ್ಗು ಪ್ರದೇಶದಲ್ಲಿ ಶ್ರೀ ಕ್ಷೇತ್ರ ಚಕ್ರತೀರ್ಥ ಇದೆ. ಈ ಒಂದು ಚಕ್ರತೀರ್ಥವು ಸಾವಿರಾರು ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಚಕ್ರತೀರ್ಥದಿಂದ ಉಗಮಗೊಂಡು ನದಿಯೊಂದು ಹರಿಯುತ್ತಿತ್ತು. ಹಾಗೂ ನದಿಯ ಸುತ್ತಮುತ್ತ ವರ್ಷ ಪೂರ್ತಿ ಕೃಷಿ ಚಟುವಟಿಕೆ ನಡೆಯುತ್ತಿತ್ತು. ಕಾಲಕ್ರಮೇಣ ಕಾಲದ ವಿಪರೀತಕ್ಕೆ ಸಿಲುಕಿ ಈ ನದಿ ಕಣ್ಮರೆಯಾಗಿ ಸದ್ಯ ಭೂಮಿಯ ಅಡಿಯಲ್ಲಿ ಗುಪ್ತಗಾಮಿನಿಯಾಗಿ ಹರಿಯುತ್ತಿದ್ದೆಂಬ ಎಂದು ನಂಬಿಕೊಂಡು ಬರಲಾಗಿದೆ. ಈ ಕ್ಷೇತ್ರದಲ್ಲಿ ಋಷಿವರಣ್ಯರು ತಪಸ್ಸನ್ನು ಆಚರಿಸಿದರೆಂಬ ಐತಿಹ್ಯವಿದೆ. ಈ ಪವಿತ್ರ ತೀರ್ಥವನ್ನು ಸೇವಿಸಿದರೆ ಅಥವಾ ಸ್ನಾನಾದಿಗಳನ್ನು ಮಾಡಿದರೆ ಸಕಲ ತರದ ದೋಷ ದುರಿತಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಈ ತೀರ್ಥದಲ್ಲಿ ಅತ್ಯಂತ ಶ್ರೇಷ್ಠ ಔಷಧಿಯ ಗುಣಗಳಿದ್ದು ಒಂದಷ್ಟು ವರ್ಷಗಳ ಹಿಂದೆ ಕೆಲವು ವಾಸಿಯಾಗದ ರೋಗಗಳಿಗೆ ಇಲ್ಲಿನ ತೀರ್ಥವನ್ನು ತೆಗೆದುಕೊಂಡು ಹೋಗ್ತಿದ್ದರು. ಅದೇ ರೀತಿ ಸಂತಾನ ಭಾಗ್ಯವಿಲ್ಲದೆ ಪರಿತಪಿಸುತ್ತಿದ್ದ ಇಂದಿನ ಕಾಲದ ಭಕ್ತರು ಚಕ್ರತೀರ್ಥ ಸೇವನೆ ಮಾಡಿ ಮಾಲಿಂಗೇಶ್ವರದಲ್ಲಿ ಪ್ರಾರ್ಥಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ಎಂದು ಪ್ರಶ್ನಾಚಿಂತನೆ ತಿಳಿದು ಬಂದಿರುತ್ತದೆ. ಕಾಲಕ್ರಮೇಣ ಈ ಒಂದು ಚಕ್ರತೀರ್ಥವು ಸಂಪೂರ್ಣವಾಗಿ ನಮ್ಮ ಕಣ್ಣಿಗೆ ಗೋಚರಿಸಿರಲಿಲ್ಲ. ಹಲವಾರು ವರ್ಷಗಳ ಹಿಂದೆ ನಾವು ಸಣ್ಣ ಮಟ್ಟಿನಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಕಳೆದ ವರ್ಷ ಇದರ ಬ್ರಹ್ಮಕಲಶ ನಡಿಬೇಕಿತ್ತು. ಏಪ್ರಿಲ್ 1, 2, 3 ಮಾರ್ಚ್ 22ಕ್ಕೆ ನಮ್ಮ ದೇಶವೇ ಲಾಕ್ಡೌನ್ ಆಯಿತು. ಯಾವುದೇ ಉತ್ಸವಾದಿ ಜಾತ್ರೆಗಳು ಯಾವುದು ನಡೆಯಲಿಲ್ಲ. ಬ್ರಹ್ಮಕಲಶ ಎಲ್ಲವೂ ಸ್ಥಗಿತಗೊಂಡಿತ್ತು ಕೊರೋನಾ ಎಂಬ ಮಹಾಮಾರಿ ರೋಗದಿಂದ. ಆದರೆ ಈ ವರ್ಷ ಆ ಒಂದು ರೋಗದ ಭೀತಿ ಕಡಿಮೆಯಾಗಿ ಎಲ್ಲರಿಗೂ ಕೂಡ ಮುಂದಿನ ಒಂದು ಲವಿಕೆ ಜೀವನದಲ್ಲಿ ಬರುವಾಗ ಆ ಒಂದು ಚಕ್ರತೀರ್ಥದ ಬ್ರಹ್ಮ ಕಲಶೋತ್ಸವವನ್ನು ಈ ವರ್ಷವೇ ನಾವು ನಡೆಸಬೇಕೆಂಬ ಸಂಕಲ್ಪದೊಂದಿಗೆ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಈ ಒಂದು ಕ್ಷೇತ್ರ ಚಕ್ರತೀರ್ಥಕ್ಕೆ 4-5 ನಮ್ಮ ಹಿಂದೂ ಸಮಾಜಕ್ಕೆ ಪಟ್ಟಂತ ಬೇರೆ ಬೇರೆ ಪಂಗಡಗಳ ಕುಟುಂಬಸ್ಥರು ಕೂಡ ಈ ಚಕ್ರತೀರ್ಥ ಕ್ಷೇತ್ರಕ್ಕೆ ಸಂಬಂಧಪಟ್ಟವರಿದ್ದಾರೆ. ಅವರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಈ ಊರಿನ 4 ಗ್ರಾಮದ ಎಲ್ಲ ಭಗವದ್ಭಕ್ತರನ್ನು ಒಟ್ಟುಗೂಡಿಸಿಕೊಂಡು ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಇವತ್ತು ದಿವಸ ನಾಳೆ ಶ್ರೀ ಚಕ್ರತೀರ್ಥದ ಬ್ರಹ್ಮ ಕಲಶೋತ್ಸವ ನಡೆದು ಇದು ಲೋಕಾರ್ಪಣೆಯಾಗಲಿದೆ. ಬಂದಂಥ ಎಲ್ಲ ಭಗವದ್ಭಕ್ತರನ್ನು ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವಚನ ನೀಡಲಿರುವಂಥ ಪರಮ ಪೂಜ್ಯ ಶ್ರೀ ಗುರುದೇವನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಯಾಕಂದರೆ ಅವರಿಗೆ ಇದು ಕಡಪದಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಅದವರ ಈಗ ಷಷ್ಠಾಬ್ದ ಸಮಾರಂಭ ನಡೀತಾ ಇದೆ. ದೊಡ್ಡ ಕಾರ್ಯಕ್ರಮ ಅವರದೇ, ಅಲ್ಲಿಗೆ ಹೋಗದಿರ್ಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಬೇಗ ಕಾರ್ಯಕ್ರಮ ಮುಗಿಸಿಕೊಂಡು ಇನ್ನೊಂದು ಅರ್ಧ ಗಂಟೆಯಲ್ಲಿ ಇಲ್ಲಿ ಸೇರಿಕೊಳ್ತಾರೆ ಅಂತೇಳಿ ನಮಗೆ ದೂರವಾಣಿ ಕರೆ ಮಾಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ ಇಂದಿನ ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಶ್ರೀ ಜಿತೇಂದ್ರ ಕೊಟ್ಟಾರಿ, ಅಧ್ಯಕ್ಷರು ಶ್ರೀ ಕ್ಷೇತ್ರ ಚಕ್ರತೀರ್ಥ ಬ್ರಹ್ಮ ಕಲಶೋತ್ಸವ ಸಮಿತಿ, ಇವರು ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮ ಕಲಶ ಸಮಿತಿ ಅಧ್ಯಕ್ಷರಾಗಿದ್ದರು. ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಇವರಿಗೂ ಬಹಳಷ್ಟು ನಿಕಟ ಸಂಬಂಧ. ನಮ್ಮ ಯುವಕರೊಂದಿಗೆ ಯುವಕರಾಗಿದ್ದುಕೊಂಡು ಒಬ್ಬ ರಾಜಕೀಯ ನೇತಾರನಾಗಿ, ಒಬ್ಬ ಉದ್ಯಮಿಯಾಗಿ
ಈ ಒಂದು ಪರಿಸರದ ಎಲ್ಲರ ಪ್ರೀತಿ ಪಾತ್ರದಂತ ನಮ್ಮ ಜಿತೇಂದ್ರ ಕೊಟ್ಟಾರಿ ಇವರು ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದು ಸೇರಿಕೊಂಡಿದ್ದಾರೆ. ಅವರನ್ನು ನಮ್ಮ ಶ್ರೀ ಕ್ಷೇತ್ರ ಚಕ್ರತೀರ್ಥದ ಬ್ರಹ್ಮ ಕಲಶೋತ್ಸವ ಸಮಿತಿ ಪುನರ್ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಸಮಿತಿಯ ಪರವಾಗಿ ನೇರಿರುವಂತಹ ಎಲ್ಲ ಭಗವದ್ಭಕ್ತರ ಪರವಾಗಿ ನಾವು ಗೌರವಪೂರ್ವಕವಾಗಿ ಸಮಿತಿಯ ಸದಸ್ಯರು, ಅದೇ ರೀತಿ ಚಕ್ರತೀರ್ಥ ಬ್ರಹ್ಮಕಲಶೋತ್ಸವ ಸಮಿತಿಯ ಸಂಚಾಲಕರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನಿಸಿಕೊಳ್ತೇನೆ. ಅವರಿಗೆ ಶಾಲಾ ವಿಷಯವನ್ನು ಸಭೆಗೆ ಗೌರವಿಸಬೇಕು ಅನಿಸಿಕೊಳ್ತಿದ್ದೇನೆ. ಇಂದಿನ ಧಾರ್ಮಿಕ ಉಪನ್ಯಾಸವನ್ನು ಮಾಡಲಿದ್ದಾರೆ ಶ್ರೀ ಕೃಷ್ಣ ಮಠ ಧರ್ಮದರ್ಶಿಗಳು ಶ್ರೀ ಶನೇಶ್ವರ ಮಂದಿರ ಮಂಜೇಶ್ವರ. ಇವರನ್ನ ನಾವು ಯಾವಾಗಲೂ ಮರೀಲಿಕ್ಕಿಲ್ಲ. ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ನಡೆಯುವಾಗ ಹಲವಾರು ವೈದಿಕ ವಿಧಾನಗಳ ಬಗ್ಗೆ ಬಹಳಷ್ಟು ಮಾರ್ಗದರ್ಶನ ಮಾಡಿದ್ದಾರೆ. ಈ ದೇವರ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮುನ್ನ ನಾವು ಪ್ರಶ್ನದಿಂದಲೇ ಕಂಡು ಬಂದಂತೆ ಇಲ್ಲಿರುವಂಥ ಬಾಧಗಳನ್ನು ಆಕರ್ಷಣೆ ಮಾಡಲಿಕ್ಕಿದೆ ತಂತ್ರಿಗಳು ಬಂದು. ಆ ಸಂದರ್ಭದಲ್ಲಿ ಅದಕ್ಕೆ ಜ್ಯೋತಿಷರು ಬೇಕಾಗ್ತದೆ, ಆ ಬಾಧೆ ಆಕರ್ಷಣೆ ಆಗಿದೆ ಅಂತೇಳಿ. ಆದರೆ ಇಲ್ಲೆಲ್ಲ ಹೋಮಕ್ಕೆಲ್ಲ ಎಲ್ಲ ತಯಾರಾಗಿದೆ. ಹೋಮ ನಡೀತಿರುವಾಗ ನಾವು ಹೇಳಿದಂಥ ಜ್ಯೋತಿಷರಿಗೆ ಬರಲಿಕ್ಕೆ ಅನಾನುಕೂಲವಾಯಿತು. ಸಾಧಾರಣ 8-9 ಗಂಟೆವರೆಗೆ ಕಾದು ನೋಡುವಾಗ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ತಕ್ಷಣವೇ ನಾವು ಕೃಷ್ಣ ಭಟ್ರನ್ನು ಸಂಪರ್ಕಿಸಿದಾಗ ಅವರೇನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಮನೆಗೆ ಬಂದದಷ್ಟೇ ತಕ್ಷಣ ನಮ್ಮ ಕರೆಗೆ ಹೋಗೊಟ್ಟು ಅವರು ಇಲ್ಲಿ ಬಂದು ಆ ಪ್ರಶ್ನಾ ಚಿಂತನೆಯಲ್ಲಿ ಭಾಗವಹಿಸಿ ನಮಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಬ್ರಹ್ಮಕಲಶೋತ್ಸವ ಕೂಡ ಆ ಸಾಹಿತ್ಯಗಳ ಬಗ್ಗೆ ಕೂಡ ನಮಗೆ ತುಂಬ ಒಂದು ಸಹಾಯವನ್ನು ಮಾಡಿದ್ದಾರೆ. ನಮ್ಮೊಂದಿಗಿದ್ದು ನಮ್ಮವರಾದಂಥ ಕೃಷ್ಣ ಮಠ ಇವರು ಬಹಳಷ್ಟು ನಮ್ಮ ದೊಡ್ಡ ಶನೇಶ್ವರ ದೇವಸ್ಥಾನವನ್ನು ಕಟ್ಟಿಕೊಂಡು ಈ ಊರಿನಲ್ಲಿ ಈ ಪ್ರದೇಶದಲ್ಲಿ ಬಹಳಷ್ಟು ವಿರಳವಾಗಿರುವಂಥ ದೇವಸ್ಥಾನ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಅವರ ಏನು ನೋವುಗಳಿದೆ, ಅವರ ಸಮಸ್ಯೆಗಳೇನಿದೆ ಅದಕ್ಕೆ ಪರಿಹಾರವನ್ನು ಕೊಡುವಂಥ ಕೃಷ್ಣ ಮಠ ಇವರನ್ನ ನಮ್ಮ ಪುನರ್ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವ ಸಮಿತಿ ಹಾಗೂ ಎಲ್ಲ ಭಗವದ್ಭಕ್ತರ ಪರವಾಗಿ ಕೂಡ ನಾವು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಅವರಿಗೆ ನಮ್ಮ ಚಕ್ರತೀರ್ಥದ ಶ್ರೀ ಸದಾಶಿವ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅನಿಸ್ಕೊಳ್ತಿದ್ದೇನೆ. ಇನ್ನೊಬ್ಬರು ಶ್ರೀ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಮಟ್ಟಾರು ರತ್ನಾಕರ ಹೆಗಡೆ, ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರ. ಇವರು ಕೂಡ ಈ ಒಂದು ಕ್ಷೇತ್ರದ ಮೇಲೆ ಬಹಳಷ್ಟು ಭಕ್ತಿಯನ್ನು ಇಟ್ಟುಕೊಂಡವರು. ಇವರು ಒಂದು 2-3 ಸಲ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬರುವಾಗ ಅವರು ಉಡುಪಿ ಜಿಲ್ಲೆಯ ಅಧ್ಯಕ್ಷರಾಗಿದ್ದರು. ಆದರೆ ಈಗ ಬರುವಾಗ ಕರ್ನಾಟಕ ಸರ್ಕಾರದ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾರೆ. ಅದು ನಮಗೆಲ್ಲರಿಗೂ ಬಹಳ ಸಂತೋಷ. ನಮ್ಮ ಕ್ಷೇತ್ರಕ್ಕೆ ಬಂದಂತ ಒಬ್ಬರು ವ್ಯಕ್ತಿಗಳು ಇನ್ನಷ್ಟು ಉನ್ನತ ಸ್ಥಾನಮಾನಕ್ಕೆ ಏರುವುದು ಅದು ನಮ್ಮ ಊರಿಗೆ ಬಹಳಷ್ಟು ಸಂತೋಷ. ಆ ದೇವರ ಅನುಗ್ರಹ ಇನ್ನಷ್ಟು ಅವರಿಗೆ ದೊರೆಯಲಿ, ಇನ್ನಷ್ಟು ದೊಡ್ಡ ಹುದ್ದೆಗಳು ಅವರಿಗೆ ದೇವರು ಪ್ರಾಪ್ತಿ ಮಾಡಲಿ ಅಂತ ಎಲ್ಲರ ಪರವಾಗಿಯೂ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಕೂಡ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿ ಹಾಗೂ ಎಲ್ಲ ಭಗವದ್ಭಕ್ತರ ಪರವಾಗಿ ಕೂಡ ನಾವು ಗೌರವಪೂರ್ವಕ ಸ್ವಾಗತಿಸಿದ್ದೇವೆ. ಈ ಒಂದು ದೇವಸ್ಥಾನವನ್ನು ಹೇಗೂ ನಡೆಸಬಹುದು, ಆದರೆ ಶಾಲೆಯನ್ನು ನಡೆಸಬೇಕಾದ್ರೆ ನಿಮ್ಮಂತ ಹಲವಾರು ಸಹೃದಯಿ ದಾನಿಗಳು, ಸಮಾಜ ಸೇವಕರು ನಮ್ಮೊಟ್ಟಿಗೆ ಜೊತೆಗೂಡಿಕೊಂಡರೆ ಮಾತ್ರ. ಈ ಪರಿಸರದಲ್ಲಿ ಅಂತ ಒಂದು ಶಾಲೆ ಇಲ್ಲ. ಬ್ರಹ್ಮಕಲಶ ಆದ ನಂತರ ಮುಂದಿನದೇನು ಒಂದು ದೇವಾಲಯ ಆಯಿತು, ಇನ್ನೊಂದು ವಿದ್ಯಾಲಯ ಮಾಡುವಂತ ಎಲ್ಲರ ಪ್ರೇರಣೆ ನಾವು ವಿದ್ಯಾಲಯನ ಮಾಡಿದೆ. ಇದನ್ನು ಒಳ್ಳೆ ನಡೆಸುವಂತೆ ನೀವು ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಾವು ನಮ್ಮೆಲ್ಲ ಊರಿನವರ ಪರವಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಗೋಪಾಲ್ ಶೆಟ್ಟಿ. ಗೋಪಾಲ್ ಅಣ್ಣ ಅಂದರೆ ಎಲ್ಲರಿಗೂ ಬಹಳ ಪರಿಚಿತರು. ಅವರ ಬಗ್ಗೆ ಈ ಒಂದು ಕ್ಷೇತ್ರಕ್ಕೂ ಅವ್ರಿಗೂ ಬಹಳ ನಿಕಟ ಸಂಬಂಧವಿದೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಚಕ್ರತೀರ್ಥ ಕ್ಷೇತ್ರದ ಇದಲ್ಲೇ ಇರುವುದು ಅವರ ಹಿರಿಯವರ ಮನೆಯಲ್ಲ. ಏನು ಇಲ್ಲಿ ಕಾರ್ಯಕ್ರಮ ಆದರೂ ಕೂಡ ಗೋಪಾಲ್ ಶೆಟ್ಟಿ ಬೇಕು ನಮ್ಮೊಂದಿಗೆ. ಅದೇ ರೀತಿ ಅವರೀಗ ವಿಶ್ವ ಪರಿಷತ್ನ ಕಾರ್ಯಾಧ್ಯಕ್ಷರಾಗಿದ್ದಾರೆ. ಮುಂದೆ ಅವರು ಒಂದು ರಾಜ್ಯ ಅಧ್ಯಕ್ಷರಾಗುವಂತ ಅನುಗ್ರಹವನ್ನ ದೇವರು ಅವರಿಗೆ ನೀಡಲಿ. ಆದರೆ ಈ ಒಂದು ಯಾವುದೇ ಒಂದು ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಆದರೂ ಕೂಡ ಅಲ್ಲಿ ಜೀರ್ಣೋದ್ಧಾರ ಆಗಲಿ, ಇನ್ನಿತರ ಯಾವುದೇ ಮತ್ತೆ ಯಾವುದೇ ಒಂದು ಸಮಸ್ಯೆಗಳಾದರೂ ಕೂಡ ಸಂಘಟನೆ ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿಯನ್ನು
ಆ ಒಂದು ರಾಜಕೀಯವಾಗಿ ಆಗಿರ್ಬೋದು, ಧಾರ್ಮಿಕ ಆಗಿರ್ಬೋದು, ಇಲ್ಲಿ ಏನಾದರೂ ಸಮಸ್ಯೆಗಳು ಏನು ಗಲಾಟೆ ನಡೆದರೆ ಅಲ್ಲಿ ಗೋಪಾಲನ ಇದ್ದೇ ಇದ್ದಾರೆ. ಆ ಒಂದು ಅಧಿಕಾರಿ ವರ್ಗದಲ್ಲಿ ಮಾತಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಅವರು ದೇವರಿಗೆ ಅನುಗ್ರಹಿಸಿದ ಪ್ರಾರ್ಥಿಸ್ತಾ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಬಹಳ ಉದ್ಯಮಿಯಾಗಿದ್ದಾರೆ, ಗುತ್ತಿಗೆದಾರರಿದ್ದಾರೆ. ಅವರನ್ನು ಕೂಡ ನಮ್ಮ ಪುನಃ ಬ್ರಹ್ಮಕಲಶೋತ್ಸವ ಎಲ್ಲ ಭಗವದ್ಭಕ್ತರ ಪರವಾಗಿ ಕೂಡ ಗೌರವಪೂರ್ವಕ ನಾವು ಸ್ವಾಗತಿಸ್ತಾ ಇದ್ದೇವೆ. ನಾರಾಯಣ ಶೆಟ್ಟಿ ಚಕ್ರವರ್ತಿ ದಯವಿಟ್ಟು ವೇದಿಕೆ ಮೇಲೆ ಅನ್ನಿಸ್ಕೊಳ್ತಾ ಇದ್ದೇನೆ. ಇದು ಒಂದು ಗ್ರಾಮ ದೇವರಾದರೆ ಅದೊಂದು ಭೋವಿ ಸಮಾಜಕ್ಕೆ ಸಂಬಂಧಪಟ್ಟ ಕ್ಷೇತ್ರ ಆದರೂ ಕೂಡ ಅದು 4 ಗ್ರಾಮಗಳ ಒಂದು ದೇವಿ ಕ್ಷೇತ್ರವಾಗಿ ಎಲ್ಲರಿಂದಲೂ ಅಲ್ಲಿ ಪೂಜಿಸಲ್ಪಡ್ತಾರೆ. ವಿಶೇಷವಾಗಿ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಭಗವತಿಗಳ ಭೇಟಿ ಇದೆ. ದೇವರ ಮತ್ತು ಭಗವತಿಗಳ ಭೇಟಿ ಸಾವಿರಾರು ಜನರು, ಅದು ನಮ್ಮ ಮಟ್ಟರತ್ನವರು ಬಂದಿದ್ದೀರಲ್ಲ ಆ ಕಾರ್ಯಕ್ರಮಕ್ಕೆ, ಬಹಳಷ್ಟು ಎಲ್ಲ ಊರು ಪರವೂರುಗಳಿಂದ ಆ ಒಂದು ಭಗವತಿ ಮತ್ತು ಮಾಲಿಂಗೇಶ್ವರನ ಭೇಟಿ ಒಂದು ಕ್ಷಣವನ್ನು ನೋಡಲು ಬಹಳಷ್ಟು ಜನಗಳಲ್ಲಿ ಸೇರುತ್ತಾ ಇದ್ದಾರೆ. ನಿಕಟ ಸಂಬಂಧವಿದೆ ಈ ಒಂದು ಸಮಾಜಕ್ಕೆ ನಮಗೂ. ನಮ್ಮ ಮೇಲೆ ಪ್ರೀತಿ ಇಟ್ಟು ಪ್ರಕಾಶ್ ಭಟ್ಯಪ್ರಾಡಿ ಇವರು ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಮಗ್ರ ಸಮಿತಿಯ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜಯಶೀಲಕ್ಕ ಮುಂಬೈಯಲ್ಲಿದ್ದವರು, ಆ ಒಂದು ಸಂದರ್ಭದಲ್ಲಿ ಮುಂಬೈಯಲ್ಲಿ ಎಲ್ಲರೊಂದು ಸಂಪರ್ಕವನ್ನು ಮಾಡಿಕೊಟ್ಟವರು ನಮ್ಮ ಜಯಶೀಲಕ್ಕ. ನಾವೇನು ಎಲ್ಲ ಕೆಲಸಗಳಲ್ಲಿ ನಮಗೆ ಜಯ ಸಿಗಬೇಕಾದ್ರೆ ಜಯಶೀಲ ಅಂತೇಳಿ, ಯಾಕಂದ್ರೆ ಅವರಲ್ಲಿ ಒಳ್ಳೆ ವ್ಯಕ್ತಿತ್ವ ಇದೆ. ಮಾಲಿಂಗೇಶ್ವರ ಬ್ರಹ್ಮಕಲಶೋತ್ಸವ ಕೂಡ ಜೀರ್ಣೋದ್ಧಾರಕ್ಕೆ ಕೂಡ ಮುಂಬೈಯಲ್ಲಿ ಬಹಳಷ್ಟು ನಮ್ಮೊಂದಿಗೆ ಜೊತೆಗೂಡಿಕೊಂಡಿದ್ದಾರೆ. ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳು ಕೂಡ ದೂರದ ಮುಂಬೈಯಿಂದ ಬಂದು ಅಲ್ಲಿ ಮಹಿಳಾ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ರು. ನಮ್ಮ ಸಾಧಾರಣ 50 ಲಕ್ಷದವರೆಗೆ ಮುಂಬೈಯಲ್ಲಿ ಸಂಗ್ರಹ ಮಾಡಲಿಕ್ಕೆ ನಮ್ಮೊಂದಿಗೆ ಜೊತೆಗೂಡಿಕೊಂಡಿದ್ದಾರೆ. ನಮ್ಮ ಯಾವುದೇ ಕಾರ್ಯಕ್ರಮ ಕೂಡ ಅವರ ಒಂದು ಉಪಸ್ಥಿತಿ ನಮಗೆ ಬೇಕೇ ಬೇಕು. ಇವತ್ತು ಕೂಡ ಹಾಗೆ ಮುಂಬೈಯಿಂದ ಬಂದು ನಮ್ಮೊಂದಿಗಿದ್ದಾರೆ ಶ್ರೀಮತಿ ಜಯಶೀಲ ಶೆಟ್ಟಿ, ಬದಲಾಪುರ, ಮುಂಬೈ. ಮುಂದೆ ಕೂಡ ಈ ಒಂದು ಮಾಲಿಂಗೇಶ್ವರ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆಯನ್ನು ನಾವು ಬಯಸುತ್ತಾ ನಮ್ಮ ಪುನರ್ ಪ್ರತಿಷ್ಠಾ ಬ್ರಹ್ಮಕಲ ಸಮಿತಿ ಹಾಗೂ ಎಲ್ಲ ಭಗವದ್ಭಕ್ತರ ಪರವಾಗಿ ಕೂಡ ನಾವು ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬ್ರಹ್ಮಕಲಶೋತ್ಸವ ಸಮಿತಿಯ ಸದಸ್ಯರಾಗಿರುವಂತಹ ಸುಪ್ರಿಯಾ ಅವರಿಗೆ ಶಾಲೆ ಹೊದಿಸಿ ಸ್ಮರಣಕ್ಕೆ ನೀಡಿ ಗೌರವಿಸಬೇಕಾಗಿ ಅನ್ನಿಸ್ಕೊಳ್ತಾ ಇದ್ದೇನೆ. ಈ ಒಂದು ಜೀರ್ಣೋದ್ಧಾರಕ್ಕೆ ಎಲ್ಲ ದುಡಿದಂತ ಇಲ್ಲಿಯ 100 ಯುವಕರು ರಾತ್ರಿ ಅಂದ್ರೆ ಅವರ ಯಾವುದೇ ಕೆಲಸವನ್ನ ಉದ್ಯೋಗವನ್ನ ನಿರ್ಲಕ್ಷಿಸಲ್ಲ, ಬೆಳಿಗ್ಗಿನಿಂದ ಸಂಜೆಯವರೆಗೆ ಅವರವರ ಉದ್ಯೋಗವನ್ನ ಮಾಡಿ ಸಂಜೆ 7 ಗಂಟೆಯಿಂದ 12 ಗಂಟೆಯ ನಂತರ ಎಲ್ಲ ಇಲ್ಲಿ ಕರಸೇವೆಯನ್ನ ಮಾಡಿ ಈ ಒಂದು ಭವ್ಯವಾದ ಚಕ್ರತೀರ್ಥವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ಈ ಒಂದು ಇಲ್ಲಿರುವಂತ ಎಲ್ಲ ಸಹ ಸಂಘಟನೆಗಳ ಹಾಗೂ ಆ ಜೀರ್ಣೋದ್ಧಾರದಲ್ಲಿ ದುಡಿದಂತ ಎಲ್ಲ ಭಗವದ್ಭಕ್ತರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳುತ್ತಾ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತ. ದೇವಿ ಸುನೀಲವೇಣು ಸುಭಗೆ ವೀಣಾರವಂ ಕೈತೊಳಂ ವಾಣಿ ವೈಭವಮೋಹಿನೀಂ ತ್ರಿಯದಾಂ ಆತೇವೀಂ ಚಿಪ್ಪಿ ವಾಣಿ ಮಶೇಷ ದೋಷಗಳವನ್ನಾವಿಂಗಲತ್ಯಾದರಂ ವಾಣಿ ದೇನ ಮುಡಿನ್ನು ನಿನ್ನಡೆ ಜ್ಞಾನವೀಡನ್ನು ಮುಖಾಂಬಿ ಯೋಂತಃ ಪ್ರವಿಶ್ಯ ಮಮ ವಾಚಮಿಮಂ ಪ್ರಸುಪ್ತಾಂ ಸಂಜೀವತ್ಯಖಿಲ ಶಕ್ತಿಧರಸ್ವದಾಂನಾ
ಅನ್ಯಾಸ್ತ ಹಸ್ತಚರಣ ಕ್ಷಣತ್ವಗಾದೀನ್ ಪ್ರಾಣಾನ್ ನಮೋಸ್ತೆ ಪುರುಷಾಯ ತುಭ್ಯಂ. ಶಾಸ್ತ್ರ ಹೇಳುತ್ತದೆ, ವೈದ್ಯೆ ದೇವೇ ಯಾತ್ರೆ ತೀರ್ಥೆ ಮಂತ್ರೆ ಯಜ್ಞೇಶಃ ಗುರು ಮಾತೋ ಪಿತೌ ಚ ಯಾದೃಶಿ ಭಾವೇನ ತಾದೃಶಿ ಪುಣ್ಯಫಲ ಲಭ್ಯೇತ್. ಯಾವುದನ್ನು ನಾವು ಒಂದು ದೇವಸ್ಥಾನಕ್ಕೆ ಹೋದರೆ ಆ ದೇವಸ್ಥಾನದಲ್ಲಿ ಬಿಂಬಗಳನ್ನು ಕಾಣ್ತೇವೆ ನಾವು. ಅದು ಕಲ್ಲು ಅಂತ ನಾವು ಎಣಿಸಿಕೊಂಡ್ರೆ ಯಾದೃಶಿ ಭಾವೇನ ಅದು ಕಲ್ಲಾಗಿಯೇ ಇರುತ್ತದೆ. ಅದರಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಸಂಕಲ್ಪ ಮಾಡಿಕೊಂಡ್ರೆ ಆ ದೇವತಾ ಸ್ವರೂಪ ನಮ್ಮನ್ನು ರಕ್ಷಣೆ ಮಾಡುತ್ತದೆ. ಇನ್ನು ಯಾತ್ರೆ, ನಾವು ಯಾತ್ರೆಗೆ ಅಂತ ಹೋಗ್ತೇವೆ. ಯಾತ್ರೆಗೆ ಅಂತ ಹೋದಾಗ ಏನೋ ಹೋಗಬೇಕು ಅಂತ ಕಂಡು ನಾವು ಹೋಯಿತು ಅಂತ ಆದರೆ ಅದು ಯಾತ್ರೆಗೆ ಪೂರ್ಣವಾದಂತಹ ಫಲ ಸಿಗುವುದಿಲ್ಲ. ಯಾತ್ರೆಯಲ್ಲಿ ಭಕ್ತಿಯನ್ನು ಇಟ್ಟುಕೊಂಡು ನಾವು ಹೋದೆವು ಅಂತಾದರೆ ಆ ಯಾತ್ರೆಯ ಪುಣ್ಯ ಫಲಗಳು ನಮಗೆ ಪ್ರಾಪ್ತಿಯಾಗ್ತದೆ. ಹಾಗೆ ತೀರ್ಥೆ, ಯಾವುದೋ ಒಂದು ನೀರಿದೆ, ಎಲ್ಲಿಂದಲೋ ಬರ್ತಾ ಇದೆ, ಆ ನೀರಲ್ಲಿ ಏನು ವೈಶಿಷ್ಟ್ಯತೆ ಇದೆ, ಅದು ಏನು ತೀರ್ಥ ಅಂತ ನಾವು ತಿಳ್ಕೊಂಡ್ರೆ ಅದು ನೀರಾಗಿ ನಮಗೆ ಫಲವನ್ನು ಕೊಡುತ್ತದೆ. ಅದು ತೀರ್ಥ ಅಂತ ಹೇಳುವಂಥ ಮನೋಭೂಮಿಕೆಯಲ್ಲಿ ಭಗವಂತನನ್ನು ನೆನೆಸಿಕೊಂಡು ಅದನ್ನು ನಾವು ಅನುಭವಿಸಿದರೆ ಅದು ಭಗವಂತನ ಪೂರ್ಣವಾದಂಥ ಅನುಗ್ರಹ ಅಲ್ಲಿ ನಮಗೆ ಪ್ರಾಪ್ತಿಯಾಗ್ತದೆ. ದೇವೇ ತೀರ್ಥೆ. ಇನ್ನು ಮಂತ್ರೆ, ಯಾವುದೋ ಮಂತ್ರಗಳನ್ನು ಕೊಟ್ಟಿದ್ದಾರೆ, ಈ ಮಂತ್ರಗಳನ್ನು ಹೇಳಬೇಕು ಅಂತ ಹೇಳಿದ್ದಾರಂತಷ್ಟೇ ಅಲ್ಲದೆ ಈ ಮಂತ್ರಗಳನ್ನು ನಾವು ಹೇಳಿಕೊಂಡು ಹೋದರೆ ಕೇವಲ ಮಂತ್ರಗಳು ಮಾತ್ರ ನಾವು ಹೇಳಬೇಕಷ್ಟೇ ಹೊರತು ಆ ದೇವತೆಗಳು, ಅಲ್ಲಿರತಕ್ಕಂತಹ ದೇವತೆಗಳು ನಮ್ಮನ್ನು ರಕ್ಷಿಸುವುದಿಲ್ಲ. ಆದ್ದರಿಂದ ಭಕ್ತಿಯಲ್ಲಿಟ್ಟು ಆ ಮಂತ್ರಗಳನ್ನು ನಾವು ಉಚ್ಚರಿಸಿದ್ದೇವೆ ಅಂತಾದರೆ ಅಲ್ಲಿ ಆ ಮಂತ್ರದ ಅಧಿಪತಿ ಋಷಿಮುನಿಗಳ ಅನುಗ್ರಹಗಳು ನಮಗೆ ಪ್ರಾಪ್ತಿಯಾಗ್ತದೆ. ಇನ್ನು ಯಜ್ಞೆ, ಯಾವುದೋ ಒಂದು ಹೋಮವನ್ನು ನಾವು ಮಾಡ್ತಾ ಇದ್ದರೆ ಆ ಹೋಮದಲ್ಲಿ ಶ್ರದ್ಧೆಯನ್ನು ಇಟ್ಟಾಗ ಮಾತ್ರ ಹೋಮ ನಮಗೆ ಅನುಗ್ರಹವನ್ನು ಕೊಡುತ್ತದೆ. ಮಾತೋ ಪಿತೌ ಚ. ಇನ್ನು ತಂದೆ ತಾಯಿಗಳು, ನಮ್ಮನ್ನು ಹುಟ್ಟಿಸಿದವರು ಅಂತ ಇಷ್ಟೇ ನಾವು ಅದರಲ್ಲಿ ಭಾವನೆಯನ್ನು ಇಟ್ಟುಕೊಂಡ್ರೆ ಅದಕ್ಕೆ ಪೂರ್ಣವಾದಂತಹ ಫಲ ಇಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದಂತಹ ತಂದೆ ತಾಯಿಗಳು ಶಿವಾತ್ಮಕರು ಅಂತೇಳಿ ಅವರಲ್ಲಿ ಭಾವನೆಯನ್ನು ಇಟ್ಟುಕೊಂಡು ಆ ಮಾತೃಪಿತೃಗಳನ್ನು ದೇವಸ್ವರೂಪದಲ್ಲಿ ಯಾರು ಕಾಣ್ತಾನೆ, ಯಾದೃಶಿ ಭಾವೇನಃ ತಾದೃಶಿ ಫಲೇನ ಪುಣ್ಯ ಲಭ್ಯೇತಿ. ಅಂಥವರಿಗೆ ಪುಣ್ಯ ಪ್ರಪಂಚದಲ್ಲಿ ಯಾವತ್ತೂ ಭಗವಂತವರನ್ನು ಕೈ ಬಿಡುವುದಿಲ್ಲ. ಯಾಕಂತ ಕೇಳಿದರೆ ಈ ಚಕ್ರತೀರ್ಥದಲ್ಲಿ ವಿಶೇಷವಾದಂಥ ಒಂದು ತೀರ್ಥ, ಆದರೆ ಇವತ್ತು ಬ್ರಹ್ಮ ಕಲಶ. ಇದರಲ್ಲಿ ಹೇಳುತ್ತದೆ ಬ್ರಹ್ಮ ಅಂತ ಹೇಳಿದರೆ ಬೃಹತ್ ಅಂತ, ಕಲಶ ಅಂತ ಹೇಳಿದರೆ ಕಲಾಹ ಶೇರತೆ ಇತಿ ಕಲಶಃ. ಎಲ್ಲ ಕಲಶಗಳನ್ನು, ಸಾನ್ನಿಧ್ಯ ರೂಪಿಗಳನ್ನು, ಕಲೆಗಳನ್ನು, ಅಂದರೆ 89 ಕಲೆಗಳಿದೆ, ಆ ಕಲೆಗಳನ್ನೆಲ್ಲ ಒಂದೇ ಒಂದು ಬ್ರಹ್ಮಾಂಡದಲ್ಲಿ ಶೇಖರಣೆ ಮಾಡುವುದಕ್ಕೆ ಬ್ರಹ್ಮ ಕಲಶ ಅಂತ ಹೆಸರು. ಇದರಲ್ಲೊಂದು ವೈಶಿಷ್ಟ್ಯತೆ ಏನು ಅಂತ ಕೇಳಿದರೆ ಅದರಲ್ಲೊಂದು ಪ್ರಧಾನವಾದಂಥ ಒಂದು ಕಲಶ ಇಟ್ಟಿರ್ತಾರೆ. ಇನ್ನೊಂದು ಏಕಾಕ್ಷರಂ ಓಂ ಏಕಾಕ್ಷರೋ ತದೋಕ್ಯ ಬ್ರಹ್ಮಾಕ್ಷರ. ಇನ್ನೊಂದು ಅದಕ್ಕೆ ಬ್ರಹ್ಮಾಂಡದ ಸೂಚನೆ ಇದೆ. ಇನ್ನೊಂದು ಬೃಹತ್ ಅಂತ ಇದೆ. ಬೃಹತ್ ಅಂತ ಹೇಳಿದರೆ ಎತ್ತರಕ್ಕೆ ಕೊಂಡು ಹೋಗುವುದು ಅಂತ. ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಯಿತು ಅಂತಾದರೆ ಅಲ್ಲಿ ನಮ್ಮನ್ನು ಭಗವಂತ ಎತ್ತರಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಅದಕ್ಕೆ ಬ್ರಹ್ಮ ಕಲಶ. ಕಲಶದಲ್ಲಿ ಪ್ರಧಾನ ಕಲಶ ಅಂತ ಒಂದು ಇಡ್ತಾರೆ. ಅದರಲ್ಲಿ ಆ ಕಲಶದಲ್ಲಿ ವಿಶೇಷವಾಗಿ ವಿಶುದ್ಧಿ ಸಾನ್ನಿಧ್ಯೆ ಕಲೆ ಶಾರತೆ ಶೇರತೆ ಇತಿ ಸಾನ್ನಿಧ್ಯ. ಸಾನ್ನಿಧ್ಯ ಹೇಗೆ ಬರ್ತದೆ? ವಿಶುದ್ಧವಾದಂತಹ ಕಲೆಗಳನ್ನಲ್ಲಿ ಸೃಷ್ಟಿ ಮಾಡುತ್ತಾರೆ. ಶಾಂತಿ ಕಲೆ, ಸೋಮಕಲೆ, ರಸಕಲೆ, ಎಲ್ಲ ಕಲೆಗಳು ಅದರಲ್ಲಿ ಬರ್ತದೆ. ಯಾಕೆ ಇದನ್ನು ಹೇಳುತ್ತಾ ಇದ್ದೇನೆ ಕೇಳಿದರೆ, ಒಂದು ಬ್ರಹ್ಮಾಂಡದ ಒಂದು ಕಲಶದಲ್ಲಿ ಅದನ್ನು
ನಾವು ಇಟ್ಟಾಗ ಅದನ್ನು ಪ್ರಪ್ರಥಮವಾಗಿ ಅದರಲ್ಲಿ 3 ಜನ ಇದ್ದಾರೆ, ಸೃಷ್ಟಿ, ಸ್ಥಿತಿ ಹಾಗೆ ನಾಶ ಅಂತ. ಈ 3 ಕಲೆಗಳು ಅದರಲ್ಲಿದೆ. ಅದಕ್ಕೆ ಶುರುವಿಗೆ ನಾವು ಹೇಳ್ತೇವೆ ಅಗ್ನಿಕಲೆ ಅಂತ, ಎರಡನೇದ್ದು ಸೋಮಕಲೆ ಅಂತ ಹೇಳ್ತಾರೆ, ಮೂರನೇದ್ದು ಅಮೃತಕಲೆ ಅಂತ. ಈ ತಂತ್ರಿವರಿಯರು ಅದನ್ನು ಆವಾಹನೆ ಮಾಡುವಾಗ ಸೃಷ್ಟಿಕಲೆಯನ್ನು ಮೊದಲಾಗಿ ಅಗ್ನಿಕಲೆಯನ್ನು ಮೊದಲಾಗಿ ಆವಾಹನೆ ಮಾಡ್ತಾರೆ. ಎರಡನೇದ್ದು ಸೋಮಕಲೆ, ಅದು ಸ್ಥಿತಿಕಲೆ. ಆ ಸ್ಥಿತಿಕಲೆಯನ್ನು ಎರಡನೇ ಸರ್ತಿಯಲ್ಲಿ ಆವಾಹನೆ ಮಾಡ್ತಾರೆ ಆ ಕಲಶದಲ್ಲಿ. ಆಮೇಲೆ ಅಮೃತಕಲೆ, ಆಮೇಲೆ ಅಮೃತಕಲೆಯನ್ನು ಅದಕ್ಕೆ ಸೇರಿಸ್ತಾರೆ. ಹಾಗೆ 3 ಕಲೆಗಳು ಸೃಷ್ಟಿ, ಸ್ಥಿತಿ, ವಿನಾಶ. ಅಂದರೆ ಸೃಷ್ಟಿ ಅಡಿಯಲ್ಲಿರ್ತದೆ, ಸ್ಥಿತಿ ಮಧ್ಯದಲ್ಲಿ ಇರ್ತದೆ, ನಾಶ ಮೇಲೆ ಇರ್ತದೆ. ಇದನ್ನು ನಾವು ಕಲಶವನ್ನು ಹಾಕಿದಾಗ, ಭಗವಂತನಿಗೆ ನಾವು ಹಾಕಿದಾಗ ಅದು ಏನಾಗ್ತದೆ ಹೇಳಿದ್ರೆ, ಅಮೃತ ಕಲೆ ಕೆಳಗೆ ಒಂದು ನಿಲ್ತದೆ, ಸೃಷ್ಟಿಕಲೆ ಮಧ್ಯದಲ್ಲಿ ಇರ್ತದೆ, ನಾಶಕಲೆ ಉಪದಲ್ಲಿ ಇರ್ತದೆ. ಇಲ್ಲಿ ನಾವು ಭಗವಂತನ ಬ್ರಹ್ಮಕಲಶ ಮಾಡಿದ ನಂತರ ಆ ಕಲೆಗಳು ನಮ್ಮನ್ನು ಏನು ಮಾಡುತ್ತದೆ? ಅನನ್ಯ ಭಕ್ತಿಯಿಂದ ಭಗವಂತನನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರೆ, ಅಥವಾ ಆ ಕ್ಷೇತ್ರದಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟುಕೊಂಡ್ರೆ ಅಮೃತ ಕಲೆಯಲ್ಲಿ ಭಗವಂತ ನಮಗೆ ಅಮೃತತ್ವವನ್ನು ಕೊಡ್ತಾನಂತೆ. ಇನ್ನು ಮುಂದಕ್ಕೆ ನಮಗೆ ಸೃಷ್ಟಿ ಆಗಬೇಕು. ನಮ್ಮದು ಮಾತ್ರ ಒಂದು ವಂಶ ಮಾತ್ರ ಅಲ್ಲ, ನಮ್ಮ ಸೃಷ್ಟಿಯ ಕಾರ್ಯಗಳು. ಆ ಒಂದು ಪ್ರದೇಶ ಬೆಳಗುತ್ತಾ ಹೋಗಬೇಕು, ಎಲ್ಲರಲ್ಲಿ ಸಂಪತ್ತು ಬರಬೇಕು, ಆವಾಗ ಆ ಕ್ಷೇತ್ರ, ಆ ಗ್ರಾಮ ಅಭಿವೃದ್ಧಿ ಆಗ್ತದೆ. ಹಾಗಿದ್ರೆ ಅದಕ್ಕೆ ಎರಡನೇ ಸೃಷ್ಟಿ ಕಲೆಯ ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡುತ್ತಾರಂತೆ. ನಾವೆಲ್ಲಾದರೂ ಅಜ್ಞಾನಿಗಳಾಗಿ ಆ ಭಗವಂತನನ್ನ ಏನು ದೂಷಿಸಲು ಶುರು ಮಾಡಿದ್ರೆ, ಕ್ಷೇತ್ರದಲ್ಲಿ ಅಪಚಾರವನ್ನೆಸಗಿದ್ರೆ, ಆವಾಗ ವಿನಾಶ ಕಲೆಗಳು ನಮ್ಮೊಟ್ಟಿಗೆ ಬರ್ತಾರಂತೆ. ಆ ವಿನಾಶ ಕಲೆಗಳು ಬಂದು ನಮ್ಮನ್ನು ನಾಶ ಮಾಡುತ್ತಾರೆ. ಮಾತ್ರ ಅಲ್ಲ, ಬ್ರಹ್ಮ ಕಲಶ ಮಾಡುವುದು ಯಾಕೆ? ಉಪಸರ್ಗೇಶು ಜಾತೇಶು ದೈವಭೂತಾತ್ಮ ಹೇತವಃ. ನೋಡಿ, ಬ್ರಹ್ಮ ಕಲಶ ಒಂದು ಕ್ಷೇತ್ರದಲ್ಲಿ ಆದರೆ ಏನೆಲ್ಲ ಫಲಗಳು ನಮಗೆ ಸಿಗ್ತದೆ? ಉಪಸರ್ಗೇಶು ಜಾತೇಶು ದೈವಭೂತಾತ್ಮ ಹೇತವಃ ಆಯುಷೇವಾತ ಶಾಂತಿ ಶ್ರೀಭವಂ ಧಾನ್ಯ ಪ್ರವೃದ್ಧೆ. ಉಪಸರ್ಗೇಶು ಜಾತೇಶು, ಒಂದು ಬ್ರಹ್ಮಕಲಶ ಅಂತ ಒಂದು ಯಾವ ಕ್ಷೇತ್ರದಲ್ಲಿ ಆಗ್ತದೆ, ಆ ವಿಧಿಯಾಗಿ ಈ ತತ್ವಕಲೆಗಳನ್ನು ಯಾರು ಆವಾಹನೆ ಮಾಡಿರ್ತಾರೆ, ಅಲ್ಲಿ ಉಪಸರ್ಗೇಶು ಜಾತೇಶು ದೈವ ಭೂತಾತ್ಮ ಹೇತವಃ. ನಮಗೆ ಕೆಲವು ಭೂಕಂಪಾದಿಗಳು ನಡೀತದೆ ಒಂದು ಕ್ಷೇತ್ರದ, ಒಂದು ಪ್ರಪಂಚದಲ್ಲಿ. ಹಾಗೆ ಸಿಡಿಲು ಬಡಿಯುವಂತಹ ಹೆದರಿಕೆಗಳು ನಮಗಿರುತ್ತದೆ. ಜಲಪ್ರಳಯ ಆಗಬಹುದು ಹೇಳುವಂಥ ಭಯ ನಮ್ಮಲ್ಲಿ ಇರ್ತದೆ. ಉಲ್ಕಾಪಾತಗಳಾಗಿ ನಮಗೇನಾದರೂ ತೊಂದರೆಗಳು ಬರ್ತದೆ ಅಂತ ಇರ್ತದೆ. ಅದನ್ನೆಲ್ಲ ಬ್ರಹ್ಮಾಂಡ ಸ್ವರೂಪನಾಗಿರತಕ್ಕಂತಹ ಭಗವಂತೆಲ್ಲ ತನ್ನೊಳಗೆ ಸೇರಿಸಿಕೊಳ್ತಾನೆ. ನೋಡಿ, ಆದ್ದರಿಂದ ಯಾವುದೇ ಭಯಗಳಿಲ್ಲ. ಚಂದ್ರಗ್ರಹಣ ಕಾಲದಲ್ಲಿ ನಮಗೆ ಕೆಲವರು ಎದುರಿಸ್ತಾರೆ, ಏನು ಗ್ರಹಣ ಕಾಲ ಬಂದಾಗ ನಿಮಗೆ ತೊಂದರೆಗಳಾಗ್ತದೆ. ಇಲ್ಲ, ಗ್ರಾಮದೇವರ ಹತ್ತಿರ ನಾವಿದ್ದೇವು ಅಂತಾದರೆ ಯಾವತ್ತೂ ನಮಗೆ ತೊಂದರೆಗಳು ಬರೋದಿಲ್ಲಂತೆ. ಆ ಕ್ಷೇತ್ರದಲ್ಲಿ ಅಂತ ಬ್ರಹ್ಮಕಲಶಗಳು ನಡೆದಿತ್ತು ಅಂತಾದರೆ ಆ ಕ್ಷೇತ್ರಕ್ಕೆ ಯಾವುದೇ ದಾರಿದ್ರ್ಯಗಳು ಬರುವುದಿಲ್ಲ. ಒಂದು ವೇಳೆ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಗಲಿಲ್ಲ ಅಂತಾದರೆ ಆ ಗ್ರಾಮಕ್ಕೆ ಅನಿಷ್ಟ ಇದೆ, ಆ ಗ್ರಾಮಕ್ಕೆ ಕೆಲವು ತೊಂದರೆಗಳು ಬರ್ತದಂತೆ. ಜೈವ ದೈವ ಭೂತಾತ್ಮ ಹೇತವ. ಆ ಹೇತುಗಳು ಆ ಮನುಷ್ಯನನ್ನ ಅಲ್ಲಿರತಕ್ಕಂಥ ಪ್ರದೇಶದಲ್ಲಿರತಕ್ಕಂತಹ ದೇವರು ಬಂದು ಮಾಡುವುದಲ್ಲ, ಆ ಬ್ರಹ್ಮಾಂಡದಲ್ಲಿರತಕ್ಕಂಥ ರಕ್ಷಣೆ ಏನಿದೆ, ಆ ರಕ್ಷಣೆಯ ಕಲಾದೇವತೆಗಳು ಯಾರಿದ್ದಾರೆ, ಆ ಪ್ರದೇಶದಲ್ಲಿ ಅವರ ಸಾನ್ನಿಧ್ಯಗಳು ಇರುವುದಿಲ್ಲ. ಆ ಸಾನ್ನಿಧ್ಯಗಳು ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಅಜೀರ್ಣಾವಸ್ಥೆಯಲ್ಲಿರತಕ್ಕಂತಹ ಯಾವುದೇ ಕ್ಷೇತ್ರ ಇದ್ರೆ ಅಲ್ಲಿ ಎಲ್ಲರಿಗೂ ತೊಂದರೆಗಳೇ ಬರುವುದು. ಎಲ್ಲಿ ಕ್ಷೇತ್ರ ಜೀರ್ಣೋದ್ಧಾರ ಮಾಡುತ್ತಾರೆ, ಅವಾಗ
ಆ ಕ್ಷೇತ್ರ ಮಾತ್ರ ಅಭಿವೃದ್ಧಿ ಆಗುವುದಲ್ಲ, ಭಗವಂತ ಹೇಗೆ ಅಭಿವೃದ್ಧಿ ಆಗಿದ್ದಾನೋ ಅದೇ ರೀತಿ ಅಲ್ಲಿಯ ಪ್ರಜೆಗಳನ್ನು ಸೃಷ್ಟಿಕಲೆಯಲ್ಲಿ ಕಲಾದೇವತೆಗಳೆಲ್ಲನೂ ಅಭಿವೃದ್ಧಿ ಮಾಡುತ್ತಾ ಹೋಗ್ತಾರೆ. ಯಾಕೆ ಇದನ್ನು ಈ ಸೃಷ್ಟಿಕಲೆ ಇಂಥ ಒಂದು ಪುಣ್ಯ ಕ್ಷೇತ್ರವನ್ನ ನಿರ್ಮಾಣ ಮಾಡಲಿಕ್ಕೆ ಭಗವಂತ ಎಲ್ಲರನ್ನು ತಗೊಳ್ಳೋದಿಲ್ಲ. ಭಾಗ್ಯೋದಯೇನ ಪುಣ್ಯೇನ ಸಮರ್ಜಿತೇನ ಪುರುಷೋ ಯದಾ ಪುರುಷೋ ವೈಹಿ ಅಜ್ಞಾನ ಹೇತು ಮಧಾಂಧಕಾರಂ ನಾಶಂ ವಿನಾಶಮುಪೈತಿ. ಒಂದು ಶಾಸ್ತ್ರ ಹೇಳ್ತಾರೆ, ಅಯ್ಯ ಭಾಗ್ಯೋದಯೇನ ಪುಣ್ಯೇನ, ಇಂಥ ಒಂದು ಪುಣ್ಯ ಸಿಗಬೇಕಿದ್ರೆ ನಾವು ಭಾಗ್ಯವಂತರಾಗಿರಬೇಕು. ಆ ಭಾಗ್ಯವಂತರಾಗಿದ್ದರೆ ಮಾತ್ರ ಇಂಥ ಒಂದು ಪುಣ್ಯವಾದಂತಹ ದೇವರ ಆ ಪ್ರತಿಷ್ಠಾ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಮನಸ್ಸು ಎಲ್ರಿಗೂ ಭಗವಂತ ಕೊಡ್ತಾನೆ. ಅದು ಎಲ್ಲರನ್ನು ನಾನು ತಗೊಳ್ಳೋದಿಲ್ಲ ಅಂತ ಭಗವಂತ ಹೇಳಿದ್ದಾನೆ. ಕೆಲವರು ಅಜ್ಞಾನ ಹೇತುಗಳಿದ್ದಾರೆ, ಅವು ಏರ್ ನನ್ನ ದೇವೇರು ಮಾರೆ ಪೊಕ್ಕಡೆ ಮುಕುಲ್ ಮಾತ ಮಂಡಗಿದೆ ತುಂಬಾಡೊಂದೇರು. ಇದು ಯಾರದ್ದೇ ಭಗವಂತ ಆಗಲಿ, ಅವ ಇರುವುದು ಬ್ರಹ್ಮಾಂಡದಲ್ಲಿ ಅಲ್ವಾ? ನಾವು ಹುಟ್ಟಿದಂತಹ ಬ್ರಹ್ಮಾಂಡದಲ್ಲಿ ನಾವಿದ್ದೇವೆ. ಭಾಗ್ಯೋದಯೇನ ಪುಣ್ಯೇನ, ಅಂತ ಪುಣ್ಯಗಳು ಮನುಷ್ಯನಿಗೆ ಏನು ಕೊಡ್ತದೆ? ಅಂತ ಪುಣ್ಯಗಳೇ ಭಾಗವಹಿಸಿದ್ರೆ ಏನು ಕೊಡ್ತದೆ? ಭಾಗ್ಯೋದಯೇನ ಸತ್ಸಂಗಂಚ, ಅಂದ್ರೆ ಒಬ್ಬನೇ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದನ್ನು ಯಾವುದೇ ಒಂದು ದೇವಸ್ಥಾನದಲ್ಲಿ ಹೋದ್ರೆ ಒಬ್ಬನೇ ಮಾಡ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಅದಕ್ಕೊಂದು ಸಂಘ ಬೇಕಾಗ್ತದೆ. ಆ ಭಗವಂತ ಹೇಳ್ತಾನೆ, ನಾನು ಸಂಘದಲ್ಲಿ ಬಂದು ಆ ಪ್ರೇರೇಪಣೆಯನ್ನು ಕೊಡ್ತೇನೆ. ನಾನು ಯಾರ ಹತ್ರ ಆದ್ರೂ ಕೊಡ್ತೇನೆ. ಯಥಾ ಪುರುಷೋ ವೈ, ಯಾರದಲ್ಲಿ ಭಾಗವಹಿಸಿದ್ದಾನೆ ಅವನಿಗೆ ಯಥಾ ಪುರುಷೋ ವೈ, ಅನನ್ಯ ಭಕ್ತಿಯಿಂದ ಮಾಡಿದಂತಾದ್ರೆ ಚತುರ್ವಿಧವಾದಂತಹ ಪುರುಷತ್ವವನ್ನು ಕೊಡ್ತೇನೆ ನಾನು. ಯಾವುದು ಪುರುಷತ್ವ? ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದಕ್ಕೋಸ್ಕರವೇ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ, ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗಿದ್ರೆ ಧರ್ಮ ಅಂತ ಹೇಳಿದ್ರೆ ಏನಪ್ಪ? ನಾನು ಹೇಗಿರಬೇಕು, ನನ್ನ ಸಂಸ್ಕಾರ ಏನು? ಈ ಧರ್ಮ ಪ್ರಜ್ಞೆ ಯಾವಾಗ ಮನುಷ್ಯನಲ್ಲಿ ಹುಟ್ಟಿಕೊಳ್ಳುತ್ತದೆ ಆವಾಗ ಮನುಷ್ಯ ಅವನ ಸಂಸಾರ ಒಳ್ಳೆ ರೀತಿಯಲ್ಲಿ ಹೋಗ್ತದೆ. ಇದೊಂದು ಪ್ರಶ್ನೆ ಬಂತು. ಗಾಂಧಾರಿ ಮತ್ತು ಕುಂತಿದೇವಿ ಯುದ್ಧಗಳೆಲ್ಲ ಮುಗಿದು ಹೋಯಿತು, ಕೌರವರೆಲ್ಲ ನಾಶ ಆಗಿದ್ದಾರೆ. ಕುಂತಿಯ 5 ಮಕ್ಕಳನ್ನು ಇಟ್ಕೊಂಡು ಗಾಂಧಾರಿ ಹತ್ರಕ್ಕೆ ಬರ್ತಾ ಇದ್ದಾರೆ. ಅವಾಗ ಕೃಷ್ಣನು ಅಲ್ಲಿಗೆ ಬರ್ತಾನೆ. ಆ ಪರಮಾತ್ಮ ಬಂದು ಗಾಂಧಾರಿ ಕೇಳ್ತಾಳೆ, ನೀನು ಮಹಾ ಮೋಸಗಾರ, ನೀನು ವಂಚನೆಗಾರ, ನನ್ನೆಲ್ಲ ಮಕ್ಕಳನ್ನು ಕಳ್ಕೊಂಡು ಒಬ್ಳಿಗೆ ದುಃಖವನ್ನು ಕೊಟ್ಟು ಇನ್ನೊಬ್ಳಿಗೆ ಸುಖವನ್ನು ಕೊಡ್ತಾ ಇದ್ದೀನಿ, ಇದು ಯಾವ ನ್ಯಾಯ ಅಂತ ಕೇಳ್ತಾನೆ. ಅವಾಗ ಭಗವಂತ ಹೇಳ್ತಾನೆ, ಇಲ್ಲ, ಮಾಡಿದ್ದ ಅಪರಾಧ ನೀನೇ, ನೀನು ಮಾಡಿದಂತ ಅಪರಾಧವೇ ನಿನಗೆ ಶಿಕ್ಷೆ ಆಯಿತು. ಏನು ಅಪರಾಧ? ಪಾತಿವ್ರತೆಯಾಗಿ ನಾನು ನನ್ನ ಗಂಡನಿಗೆ ಕಣ್ಣು ಕಾಣುವುದಿಲ್ಲ ಅಂತ ಹೇಳಿ ನಾನು ಪಾತಿವ್ರತ ಶಿರೋಮಣಿ ಆಗಬೇಕು ಅಂತ ಬಟ್ಟೆಯನ್ನು ಕಣ್ಣಿಗೆ ಕಟ್ಟಿಕೊಂಡವಳು ನಾನು. ಅಂತ ದಿವ್ಯ ತೇಜಸ್ಸಿನಿಂದ ನನ್ನ ಮಗನ ಇಡೀ ದೇಹ ವಜ್ರಗಾಯ ಆಗಿದೆ. ಆದ್ರೂ ನಾನು ಏನು ಪಾಪ ಮಾಡಿದ್ದೆ ಅಂತ ಹೇಳ್ತೀನಿ. ಈಗ ನಿನ್ನ ಗಂಡನಿಗೆ ಕಣ್ಣು ಕಾಣಬಾರದು ಅಂತ ನಮ್ಮ ಭಗವಂತ ಮಾಡಿದ್ದಾನೆ, ಕಣ್ಣು ಕಾಣಬಾರದು ಅಂತ ಸರಿ ಒಪ್ಪಿಕೊಳ್ಳು, ಅವನು ನೋಡುವಂತ ಭಾಗ್ಯ ಅವನಿಗಿಲ್ಲ. ಆದರೆ ನಿನಗೆ ಕಣ್ಣನ್ನು ಯಾಕೆ ಕೊಟ್ಟಿದ್ದಾನೆ? ನೋಡಬೇಕು ಅಂತ ಕೊಟ್ಟಿದ್ದಾನೆ. ಆದರೆ ನೀನು ಅದನ್ನೇನು ಮಾಡಿದ್ದಿ? ನಾನು ಹೆಸರನ್ನು ಪಡಿಬೇಕು ಅಂತ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು, ಇದು ನಿನ್ನ ಮಾಡಿದ ಪಾಪ. ಆದ್ರಿಂದ ನಿನ್ನ ಮಕ್ಕಳು ಯಾರೊಟ್ಟಿಗೆ ಸೇರ್ತಾರೆ, ಯಾರೊಟ್ಟಿಗೆ ಇದ್ದಾರೆ, ಯಾವ ಬುದ್ಧಿಯಲ್ಲಿದ್ದಾರೆ, ಇದನ್ನು ತಿಳ್ಕೊಳ್ಳುವಂತಹ ಶಕ್ತಿ ನಿನ್ನಲ್ಲಿಲ್ಲ. ಕಣ್ಣು ಕೊಟ್ಟರು ನೀನು ಅದನ್ನು ಪಾಲನೆ ಮಾಡಲಿಲ್ಲ. ಕುಂತಿ ಹಾಗಲ್ಲ, ಎಲ್ಲವನ್ನೂ ತನ್ನ ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಂಡು ತನ್ನ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ಆ ಮಕ್ಕಳನ್ನು ಸದಾ ಒಳ್ಳೆಯದರಲ್ಲೇ ಬಯಸ್ತಾ ಹೋದವಳು ಅವಳು. ಆದ್ರಿಂದ ಅವಳ ಮಕ್ಕಳು ಉಳಿದ್ರು ಅಂತ ಈ ಕಥೆಯನ್ನು ಹೇಳ್ತಾರೆ. ಅದರಿಂದ ಧರ್ಮ ಪ್ರಜ್ಞೆ ನಮ್ಮಲ್ಲಿ ಮಾತ್ರ ಮೂಡುವುದಲ್ಲ, ನಮ್ಮ ಮಕ್ಕಳಿಗೆ ಇದನ್ನು ಹೇಳಿಕೊಡಬೇಕು. ಆ ಸಂಸ್ಕಾರ ಅಂತ ಹೇಳುವಂಥದ್ದು ಬಂದಾಗ ಧರ್ಮದ ಪ್ರಜ್ಞೆಯನ್ನು ಭಗವಂತ ನಮ್ಮಲ್ಲಿ ಮೂಡಿಸ್ತಾನೆ. ಇನ್ನು ಅರ್ಥ, ಸಂಪತ್ತು, ಆಸುರಿ ಸಂಪತ್ತು, ದೈವಿಕ ಸಂಪತ್ತು ಅಂತ. ಆಸುರಿ ಸಂಪತ್ತು ಅಂತ ಹೇಳಿದ್ರೆ ಅದು ಬೇಡದಕ್ಕೆ ಖರ್ಚಾಕೊಂಡು ಹೋಗ್ತದೆ ನಮ್ಮಲ್ಲಿ. ದೈವಿಕ ಸಂಪತ್ತು ಸ್ವಲ್ಪ ಸಿಕ್ಕಿದ್ರು ಅದು ನಮಗೆ
ಕೊನೆಯವರೆಗೆ ಇರ್ತದಂತೆ ನಮ್ಮಲ್ಲಿ ಸಂಪತ್ತು. ಆದ್ರಿಂದ ಅವನು ಹೇಳ್ತಾನೆ, ಪಾಪೇನ ವಿವರ್ಜಿತೇನ ಯದು ಪುಣ್ಯೇನ ಸಂಪದ. ನಿನ್ನ ಪಾಪಗಳು ಯಾವಾಗ ಪರಿಹಾರ ಆಗ್ತದೆ ಆವಾಗ ನಿಮಗೆ ಪುಣ್ಯದ ಸಂಪಾದನೆ ನಿನ್ನ ಕೈಯಲ್ಲಿ ಉಳಿತದೆ. ಹಾಗಿದ್ರೆ ಈ ಪಾಪ ಪುಣ್ಯ ಎಲ್ಲಿ ಉಳ್ಟಪ್ಪ? ಭಗವಂತ ಮಾಡುವಾಗಲೇ ನಾವೊಂದು ಮೊಬೈಲ್ ತಗೊಂಡ್ರೆ ಒಂದು ಸಿಮ್ ಹಾಕ್ತೇವೆ, ಡ್ಯೂಯಲ್ ಸಿಮ್ ಅಂತ 2 ಸಿಮ್ಗಳನ್ನು ಹಾಕ್ತೇವೆ. ಭಗವಂತ ನಮಗೆ ಹುಟ್ಟುವಾಗಲೇ ನಮ್ಮನ್ನು 2 ಸಿಮ್ ಹಾಕಿ ಕಳಿಸಿದ್ದಾನೆ. ಎಡದ ಭಾಗದಲ್ಲಿ ಪಾಪವನ್ನು, ಬಲದ ಭಾಗದಲ್ಲಿ ಪುಣ್ಯವನ್ನು ಕಳಿಸಿದ್ದಾನಂತೆ. ಅದು ಎಲ್ಲಿದೆ ಪಾಪ ಪುಣ್ಯ? ಯತ್ವಗಸ್ತಿ ಹೃದಂ ಪಾಪಂ ದೇಹೇ ತಿಷ್ಠತಿ ತಾವಕೆ. ಅದು ಎಲ್ಲಿದೆ ಅಂತ ಕೇಳಿದ್ರೆ ನಿನ್ನ ಅಸ್ಥಿಯಲ್ಲಿದೆ. ಈ ಎಡದ ಬದಿಯಲ್ಲಿ ಪಾಪ ಹೇಳುವಂತ ಅಸ್ಥಿಯಲ್ಲಿ ಮಧ್ಯದಲ್ಲಿ ಸೇರಿಕೊಂಡಿದೆ, ಬಲದ ಬದಿಯಲ್ಲಿಯೂ ಪುಣ್ಯ ಹೇಳುವುದು ಸೇರಿಕೊಂಡಿದೆ. ಅದರಿಂದ ನೀನು ಯಾವಾಗ ಪಾಪವನ್ನೇ ಮಾಡ್ತಾ ಹೋಗ್ತಿ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಸರ್ವೇಷು ಚೈವ ಜೀವೇಶು ಪರಮಾತ್ಮ ವಿರಾಜಿತೆ. ಅದನ್ನೊಬ್ಬ ನೋಡುವ, ಕಂಟ್ರೋಲ್ ಮಾಡುವವ ಇದ್ದಾನೆ, ಪ್ರತಿಯೊಂದು ಹೃದಯದಲ್ಲಿ ಇರ್ತಾನಂತೆ ಪರಮಾತ್ಮ ವಿರಾಜಿತೆ. ಆ ಪರಮಾತ್ಮ ಏನು ಮಾಡ್ತಾನೆ? ನಾವು ಪುಣ್ಯ ಮಾಡಿದ್ರೆ ಒಳ್ಳೆ ಸಂಪತ್ತು ಬಂತು ಅಂತ ಹೇಳ್ತೇವೆ, ಅಕ್ಲ ಪುಣ್ಯ ಮಾರ ಎಟ್ಟೆ ಸಂಪತ್ತು ತಿಕ್ಕೊಂಡು ಹಾಕ್ಲೇ ಅಲ್ವಾ. ಪಾಪ ಮಾಡಿದ್ರೆ ದಾರಿದ್ರ್ಯ ಬರ್ತದೆ. ಆ ನಾವು ಮಾಡುವ ನಿತ್ಯದಲ್ಲಿ ಮಾಡುವಂತಹ ಕರ್ಮಗಳು, ನಾವು ಮಾತಾಡುವಂಥ ವಾಕ್ಯಗಳು, ನಾವು ದೇವರಲ್ಲಿ ಏನೋ ಕೊಡ್ತೇನೆ ಅಂತ ಹೇಳಿ ಕಡೆಗೆ ನಾವು ದೇವರ ಹತ್ರಕ್ಕೆ ಹೋಗುವಾಗ ಅದನ್ನು ಸ್ವಲ್ಪ ಅತಿಯಾಸೆಯನ್ನು ಮಾಡಿ ಇಟ್ಟುಕೊಂಡದ್ದು, ಇದನ್ನೆಲ್ಲ ಪ್ರತಿಯೊಂದನ್ನು ಭಗವಂತ ನೋಡುತ್ತಾನೆ. ಆಮೇಲೆ ಅವನು ಏನು ಮಾಡುತ್ತಾನೆ? ಸರ್ವೇಷು ಜೈವ ಜೀವೇಶು ಪರಮಾತ್ಮ ವಿರಾಜಿತೆ ಸೂರ್ಯಾದಿ ಸರ್ವಗರ್ವೇ ಸೂಚಯಂತಿ ಗ್ರಹ. ಅವನು ಮತ್ತೆ ಹೇಳ್ತಾನೆ, ಗ್ರಹರಿಗೆ ಹೇಳ್ತಾನೆ, ಇವನಿಗೆ ಇಂತಿಷ್ಟೇ ಕೊಡಿ. ಯಾಕಂದ್ರೆ ಅವನು ಪ್ರಧಾನಮಂತ್ರಿ, ಆ 9 ಜನ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಅವರಿಗೆ ಸೂಚನೆ ಕೊಡ್ತಾನೆ, ಇಂಥದ್ದನ್ನು ಮಾತ್ರ ಇವನಿಗೆ ಕೊಡಿ ಅಂತ. ಹಾಗೆ ಮಾಡಿದ ಪಾಪ ಯಾರು? ನಾವೇ ಮಾಡಿದ್ದು ಪಾಪ. ಈ ಪಾಪದಿಂದಾಗಿ ಅಸ್ಥಿಯಲ್ಲಿ ಕೊನೆಗೆ ಮನುಷ್ಯ ಸತ್ರೆ ಅಸ್ಥಿ ವಿಸರ್ಜನೆ ಅಂತ ಹೇಳ್ತಾರೆ ಕೆಲವರು ಅಲ್ವಾ. ಯಾಕೆ ಮಾಡ್ತಾರೆ ನೋಡಿ, ವಿಜ್ಞಾನ ಪ್ರಕಾರವಾಗಿಯೂ ಅದು ಸತ್ಯ. ದೇಹವನ್ನು ಸುಡುವಾಗ ಬಲದ ಬದಿ ಯಾವುದೂ ಸಿಗುವುದಿಲ್ಲ ಮನುಷ್ಯಂದು, ಎಲ್ಲ ಎಡದ ಬದಿ ಸಿಗ್ತದೆ. ಯಾಕೆ? ಅದನ್ನು ಕೊಂಡೋಗಿ ಪುಣ್ಯ ಕ್ಷೇತ್ರದಲ್ಲಿ ಕೊಂಡೋಗಿ ವಿಸರ್ಜಿಸಿ ಆ ಮಾಡಿದ ಪಾಪಾದ್ರೂ ಪರಿಹಾರ ಆಗಲಿ ಅಂತ ಹೇಳಿ ಮೊದಲಿನವರು ಅದನ್ನೊಂದು ಇಟ್ಟುಕೊಂಡಿದ್ದಾರೆ. ಆದ್ರಿಂದ ಈ ಪಾಪಗಳು ಪುಣ್ಯಗಳು ನಾವು ಹೇಳ್ತೇವೆ, ನಮಗೆ ಯಾರೋ ಮಾಡಿದ್ದಾರೆ, ಆ ಭೂತದ ಉಪದ್ರ, ಈ ದೇವರ ಉಪದ್ರ, ನಮಗೆ ಮಾಡಿದ್ದಾರೆ ಕೃತ್ರಿಮ ದೈವ ಭೂತ ಪ್ರೇತಗಳು ಅಂತ. ಇಲ್ಲ, ಯಾವುದೂ ಬರುವುದಿಲ್ಲ, ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಮತ್ತೆ ಎಲ್ಲಿದೆ? ನಮ್ಮಲ್ಲೇ ಇದೆ. ನಾವು ಮಾಡಿದ ಪಾಪತ್ವಗಳು ಜಾಸ್ತಿ ಆಯಿತು ಅಂತಾದರೆ ಕಷ್ಟಗಳು ಅಂತ ಹೇಳೋದು ತನ್ನಿಂತಾನಾಗಿಯೇ ಬರ್ತದೆ. ಪುಣ್ಯತ್ವಗಳು ಜಾಸ್ತಿ ಆಯಿತು ಅಂತಾದರೆ ಆವಾಗ ನಮಗೆ ಆ ಪುಣ್ಯದ ಪ್ರಭಾವ ಸಿಗ್ತದೆ. ಕುಂತಿದೇವಿ ಇದನ್ನು ಕೇಳುತ್ತಾಳೆ ಕೃಷ್ಣನಲ್ಲಿ. ಕುಂತಿದೇವಿಗೆ ಯಾವುದು ತೊಂದರೆ ಇಲ್ಲ, ಅವಳು ಹುಟ್ಟಿದ ಬೋಧಿ ರಾಜ್ಯದಲ್ಲಿ ಬೇಕಾದಷ್ಟು ಸಂಪತ್ತುಗಳಿತ್ತಂತೆ. 12 ವರ್ಷ ಪ್ರಾಯದಲ್ಲಿ ಆಗಿರುವಾಗ ದೂರ್ವಾಸ ಮುನಿಗಳು ಅವರ ಆಶ್ರಮಕ್ಕೆ ಅಲ್ಲಿಗೆ ರಾಜ್ಯಕ್ಕೆ ಬರ್ತಾರೆ ಅಂತ. ಬೋಧಿ ರಾಜ್ಯನಿಗೆ ಬಹಳ ವಿಚಿತ್ರ ಆಯಿತು. ಅಯ್ಯೋ, ದೂರ್ವಾಸ ಮುನಿಗಳು ಶಾಪ ಕೊಡುವವರು, ಏನು ಮಾಡೋದು ಈಗ? ಅವಾಗ 12 ವರ್ಷದ ಬಾಲಕಿ ಕುಂತಿದೇವಿ ಹೇಳ್ತಾಳೆ, ನೀವು ಭಯ ಮಾಡಬೇಡಿ, ಅವರನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ. ಸರಿ, ದೂರ್ವಾಸರನ್ನ ಅವರಿಗೆ ಬೇಕಾದಂಥ ಆಶ್ರಮಾದಿಗಳು ನಿರ್ಮಾಣ ಮಾಡಿ ಆಗಿದೆ. ಕುಂತಿದೇವಿ ಅವಳನ್ನು ಬಹಳ ಸತ್ಕಾರ ಮಾಡ್ತಾಳೆ. ಪ್ರಾತಃ ಕಾಲದಲ್ಲಿದ್ದು ಅಗ್ನಿಷ್ಠಿಗಳನ್ನು ತಂದುಕೊಡೋದು ಎಲ್ಲ ಮಾಡ್ತಾಳೆ. ದೂರ್ವಾಸ ಮುನಿಗಳು ಎಲ್ಲ ಕಡೆಯಲ್ಲೂ ಸಿಟ್ಟೇ ಬರೋದು, ಯಾವತ್ತೂ ಅವರು ತೃಪ್ತರಾಗಿ ಇರೋದಿಲ್ಲ. ಇಲ್ಲಿ ಈ ಕುಂತಿದೇವಿಯ ಸತ್ಕಾರದಿಂದ ಬಹಳ ಖುಷಿ ಆಯ್ತು ಅವರಿಗೆ. ನಿನಗೇನು ಹೊರಬೇಕು ಅಂತ ಕೇಳ್ತಾಳೆ. ಕುಂತಿದೇವಿ ಹೇಳ್ತಾಳೆ, ನಮ್ಮ ರಾಜ್ಯದಲ್ಲಿ ದಾನ ತೆಕ್ಕೊಳ್ಬೇಕು ಅಂತಿದ್ರೆ ಯಾರು ದಾನ ತೆಕ್ಕೊಳ್ಳೋರು ಇಲ್ಲ. ಯಾಕಂದ್ರೆ ದಾನ ಎಲ್ಲ ಕೊಡುವವರೇ ಇರೋದು. ಅಷ್ಟು ಸಂಪದ್ಭರಿತವಾದಂತಹ ರಾಷ್ಟ್ರ ನಮ್ಮದು. ಅಂತಹ ತಂದೆ ತಾಯಿಗಳಿಗೆ ನಾನು ಹುಟ್ಟಿದ್ದೇನೆ. ಅದೇ ತಂದೆ ತಾಯಿಗಳ ಸೌಭಾಗ್ಯ ನನ್ನಲ್ಲಿ ಬರಲಿ. ದೂರ್ವಾಸ ಮುನಿಗಳು ಹೇಳ್ತಾರೆ, ವತ್ಸೆ, ಇದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಿನಗೆ ಈ ಜನ್ಮ ಅಂತ ಇದ್ರೆ ನೀನು ದುಃಖ ಅನುಭವಿಸ್ಲಿಕ್ಕೋಸ್ಕರವೇ ಹುಟ್ಟಿದ್ದು. ಆದರೂ ನನ್ನ ಸತ್ಕಾರ ಮಾಡಿದ್ರಿಂದ ನಿನಗೆ ನಾನೊಂದು ಮಂತ್ರೋಪದೇಶ ಮಾಡ್ತೇನೆ. ಈ ಮಂತ್ರದಿಂದ ನಿನಗೆ ಸ್ವಲ್ಪ ಆದರೂ ಅನುಕೂಲ ಆದೀತು ಅಂತ ಹೇಳಿ ಆ ಮಂತ್ರೋಪದೇಶ ಮಾಡ್ತಾರಂತೆ. 12 ವರ್ಷದ ಬಾಲಕಿಯನ್ನು ಮಾಡ್ತಾಳೆ. ಏನು ಗೊತ್ತಿಲ್ಲ, ಏನೋ ನದಿ ತೀರಕ್ಕೆ ಬಂದು
ಈ ಮಂತ್ರಗಳಿಂದ ಏನಪ್ಪ ನನ್ನ ಜೀವನ ಹೀಗೆ ಅಂತೇಳಿ ಅಲ್ಲಿ ಅವಳಿಗೆ ಒಂದು ಕ್ಷೋಭೆ ಆಯಿತು ಅವಳ ಮನಸ್ಸಿಗೆ. ಆದರೂ ಒಂದು ಮಂತ್ರದಿಂದ ಏನು ಸಿಗ್ತದೆ? ತೇಳುವಂಥ ಉಚ್ಚಾರಣೆಯಿಂದ ಆ ಮಂತ್ರಗಳನ್ನು, ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡ್ತಾಳಂತೆ. ಅದರಲ್ಲಿ ಸೂರ್ಯದೇವ ಪ್ರತ್ಯಕ್ಷನಾಗಿ ಅದರಲ್ಲಿ ಕೇಳುವುದು ಇಷ್ಟೇ, ಸೂರ್ಯದೇವ ನನಗೆ ಮಗು ಕೊಡು ಅಂತ. ಆ ಮಂತ್ರದ ಅರ್ಥ ಅಷ್ಟೇ. ಅದನ್ನು ಮಗು ಕೊಟ್ಟು ಬಿಟ್ಟ. 12 ವರ್ಷದ ಬಾಲಕಿ ಆ ಮಗುವನ್ನು ಇಟ್ಕೊಂಡು ಲೋಕಕ್ಕೆ ಅಪವಾದ ಆಗ್ತದೆ ಅಂತ ನೀರಲ್ಲಿ ಬಿಟ್ಟು, ಅಲ್ಲಿಂದ ಆ ದಿವ್ಯ ತೇಜಸ್ಸಿರತಕ್ಕಂಥ ಮಗುವಿನ ಮುಖವನ್ನು ನೋಡಿ, ಕರ್ಣಕುಂಡಲಾದಿಗಳನ್ನು ಹಾಕಿದಂಥ ಮಗುವನ್ನು ನೋಡಿ, ಅಲ್ಲಿಂದ ನಂತರ ಅವಳು ನೀರಿಗೆ ಬಿಟ್ಟ ನಂತರ ಅವಳ ದುಃಖ ಪ್ರಾರಂಭ ಆಯಿತು. ತನಿಗೆ ಅಂತ ಹಸ್ತಿನಾಪುರದಲ್ಲಿ ತಾನು ಸಂಪತ್ತನ್ನ ಒಡತಿ ಆಗಿರಬೇಕಿದ್ದವಳು ಅಲ್ಲಿಯೇ ಕಾಡಿಗೆ ಹೋಗುವಂತಹ ಪರಿಸ್ಥಿತಿ ಅವಳಲ್ಲಿ ಬಂತು. ದೀರ್ಘಾಯುಷ್ಯನಾಗಿರತಕ್ಕಂಥ ಗಂಡನನ್ನು ಪಡೆದಂಥ ಅವಳು ತನ್ನ ಸ್ವತಃ ಪ್ರಾರಬ್ಧ ವಿಧಿಯಿಂದ ತನ್ನ ಗಂಡನನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ತನಗೆ ಸ್ವಂತ ಮಕ್ಕಳು ಹುಟ್ಟದಿದ್ರು, ಪಂಚ ಪಾಂಡವರನ್ನು ಪಡೆದರು. ಆದರೆ ಆ ಪಂಚ ಪಾಂಡವರ ಎಲ್ಲಿಯೂ ಸುಖವನ್ನು ಅನುಭವಿಸಲಿಲ್ಲ. ಅರಣ್ಯದಲ್ಲಿದ್ಲು, ಹಸ್ತಿನಾಪುರಕ್ಕೆ ಬಂದ್ಲು, ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರು. ಆಮೇಲೆ ಅಲ್ಲಿ ವನವಾಸ ಅಂತ ಆಯಿತು, ದ್ಯೂತ ಆಯಿತು. ಮಕ್ಕಳು ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಅಲ್ಲಿ ಮಕ್ಕಳ ಸುಖ ಇಲ್ಲ, ಯುದ್ಧ ಪ್ರಾರಂಭ ಆಯಿತು. ಅಲ್ಲಿ ಮಕ್ಕಳೊಟ್ಟಿಗೆ ಅವಳು ಇರಲಿಲ್ಲ. ಎಲ್ಲ ದುಃಖವನ್ನು ಅನುಭವಿಸಿದ್ಲು ಕುಂತಿದೇವಿ. ಕೊನೆಗೆ ಇನ್ನೇನು ಕೌರವರನ್ನೆಲ್ಲ ಸಂಹಾರ ಮಾಡಿ ಆಗಿದೆ. ಕುಂತಿದೇವಿ ಕೃಷ್ಣನಲ್ಲಿ ಕೇಳ್ತಾಳೆ, ಇನ್ನು ಅವಳು ರಾಜಮಾತೆ. ಕೃಷ್ಣನಲ್ಲಿ ಬಂದು ಕೇಳ್ತಾಳೆ, ನನಗೆ ಯಾಕೆ ಈ ದುಃಖ? ಅವಾಗ ಭಗವಂತ ಹೇಳ್ತಾನೆ, ನೋಡು, ನೀನು ಜನ್ಮಾಂತರದಲ್ಲಿ ಮಾಡಿದಂತಹ ಒಂದು ಪಾಪ ಇದೆ, ಆ ಪಾಪ ಏನು ಅಂತ ನೋಡು ಅಂತ. ಹಾಗಿದ್ರೆ 7 ಜನ್ಮದಲ್ಲಿ ಮಾಡಿದಂತಹ ಪಾಪದಿಂದ ಈ ಕುಂತಿದೇವಿಗೆ ಈ ದುಃಖ ಬಂತಂತೆ. ಇನ್ನೆಲ್ಲ ರಾಜಮಾತೆ ಯುಧಿಷ್ಠಿರ ಪ್ರತಿಷ್ಠಿತನಾಗ್ತಾನೆ, ಎಲ್ಲ ಸುಖಗಳನ್ನು ಅವಳು ಅನುಭವಿಸಬೇಕು. ಆದರೆ ಅವಳು ಅನುಭವಿಸಲಿಲ್ಲ. ಹೇಳ್ತಾಳೆ, ಏನು ಮಾಡಿದ ಪಾಪ? ಒಂದೇ ಒಂದು ಪಾಪ. ಅದು ಒಂದು ಇದರಲ್ಲಿ ವರ್ಣನೆ ಮಾಡ್ತಾರೆ, 7 ಜನ್ಮಗಳ ಪಾಪಗಳನ್ನು ಕಥೆಯಲ್ಲಿ ವರ್ಣನೆ ಮಾಡ್ತಾರೆ. ಆದರೆ ಒಂದು ಪಾಪ ಏನು ಅಂತ ಕೇಳಿದರೆ, ತನ್ನ ಗಂಡನಿಗೆ ಅನಾರೋಗ್ಯಗಳು ಬಂದಾಗ ತಾನು ದಾಸಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರು ಕೂಡ ತನ್ನ ಮಕ್ಕಳನ್ನು ಕೂಡ ಆದರಣೆ ಮಾಡಲಿಕ್ಕಾಗದೆ ಒಂದು ಜನ್ಮದಲ್ಲಿ ಎಲ್ಲವನ್ನು ಬಿಟ್ಟು ಸನ್ಯಾಸಿಯಾಗಿ ತನ್ನ ಸ್ವಾರ್ಥಕ್ಕೋಸ್ಕರ ತಪಸ್ಸನ್ನು ಆಚರಣೆ ಮಾಡಿದ್ಲಂತೆ. ಇದೇ ಮಾಡಿದ ದೊಡ್ಡ ತಪ್ಪು ಅವಳು. ಹಾಗಿದ್ರೆ ದೇವರನ್ನು ಭಜಿಸುವುದು ತಪ್ಪೋ ಅಂತ ಕೇಳಿದರೆ, ಕರ್ತವ್ಯವನ್ನು ಮರೆತು ದೇವರನ್ನು ಪೂಜಿಸಬೇಡಿ. ಯಾಕಂದರೆ ನಮಗೆ ಕೆಲವು ಕರ್ತವ್ಯಗಳನ್ನು ಗೊತ್ತಿಲ್ಲ. ನಾವು ದೇವರಲ್ಲಿ ಹೇಳ್ತೇವೆ, ಇಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟರು ಅಂತ. ಭಗವಂತನಿಗೆ ಒಂದೇ ಒಂದು, ಭಗವಂತ ನಮ್ಮ 24 ಗಂಟೆಯು ಬಿಂಬದಲ್ಲಿ ಇರುವುದಿಲ್ಲ. ಭಗವಂತನಿಗೂ ಕೆಲಸ ಇದೆ. ಮೂರ್ತಿ ರಮತ್ರಂ ಭೋಜ್ಯಂ ಭೋಜಯಿತ್ರ ಭಾವಂ ಉಪದಂ ಸಂಸೇಜನು ಮನ್ನಂ ಸಹಭುಗು ಸ್ಫೂರ್ತಿ ಕಥಾಶಯನಮಪಿ. ಪ್ರಾತಃ ಕಾಲದ ಯಾಮದಲ್ಲಿ ಭಗವಂತ ಇದ್ದರೆ 4 ರಿಂದ 5 ಗಂಟೆ ಒಳಗೆ ಭಗವಂತ ಮೇಲಿಂದ ಕೆಳಗೆ ನೋಡ್ತಾನಂತೆ, ನನ್ನ ಭಕ್ತರು ಯಾರಿದ್ದಾರೆ ಅಂತ. ಆ ಭಕ್ತರು ಯಾರಿದ್ದಾರೆ ಅಂತ ನೋಡುವಾಗ ಎಲ್ಲರೂ ಮಲಗಿದ್ದಾರೆ, ಯಾರಿಗೂ ಕೆಲಸ ಇಲ್ಲ. ದೇವರ ದಯದಿಂದ ಭಗವಂತನಿಗೆ ಕೆಲಸವೇ ಇಲ್ಲ. ಆದ್ರಿಂದ ಈ 5:30 ಗಂಟೆ ಅಂತ ಹೇಳೋದು, ಎಲ್ಲಿ ಯಾವ ಮನೆಯಲ್ಲಿ ದೀಪ ಉರಿತದೋ ಅಲ್ಲಿ ಯಾವತ್ತೂ ದಾರಿದ್ರ್ಯಗಳು ಬರುವುದಿಲ್ಲ ಅಂತ. ಆದ್ರಿಂದ ಧರ್ಮ ಅರ್ಥ, ಒಳ್ಳೆ ಸಂಪತ್ತನ್ನು ಪಡೆದು ಒಳ್ಳೆ ಧನ್ಯವಂತರಾಗುವುದು. ಅದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ. ಕಾಮ ಅಂತ ಹೇಳಿದರೆ ಇಷ್ಟಾರ್ಥಗಳನ್ನು ಕೊಡುವವ ಶಿವ ಅಂತ ಅದಕ್ಕೆ ಹೇಳ್ತಾರೆ. ಅದರಿಂದ ಇದೆಲ್ಲ ನಮಗೆ ಈ ಬ್ರಹ್ಮಕಲಶದಿಂದ ಪುರುಷೋ ವೈಹಿ ಅಜ್ಞಾನ ಹೇತು ಮದಾಂಧಕಾರಂ. ನಮ್ಮಲ್ಲಿ ಅಜ್ಞಾನವನ್ನು ನಾವು ಯಾವಾಗ ಇಟ್ಟುಕೊಳ್ತೇವೆ ಅಥವಾ ಅಂಧಕಾರಾದಿಗಳನ್ನು ಯಾವಾಗ ಇಟ್ಟುಕೊಳ್ತೇವೆ, ನಾಶಂ ವಿನಾಶಂ ಉಪೈತಿ, ನಮ್ಮ ನಾಶವನ್ನು ನಾವೇ ತರ್ತೇವೆ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ನೀವೆಲ್ಲ ಸೇರಿಕೊಂಡು ಭಾಗ್ಯೋದಯವನ್ನು ಪಡ್ಕೊಂಡಂತಹ ವಿಚಾರ. ಆದರೆ ನಿಮಗೆಲ್ಲ ಆ ಪುಣ್ಯಗಳು, ಆ ಮಹಾಲಿಂಗೇಶ್ವರನ ಅನುಗ್ರಹಗಳು ಪ್ರಾಪ್ತಿಯಾಗಲಿ. ಇನ್ನಷ್ಟು ಕ್ಷೇತ್ರಗಳು ಅಭಿವೃದ್ಧಿಪಡಿಸುವಂತಹ ಯೋಗ್ಯತೆಯನ್ನು ಭಗವಂತ ನಿಮಗೆಲ್ಲರ ಅನುಗ್ರಹ ಮಾಡಲಿ ಅಂತ ಹೇಳ್ತಾ, ಗುರುದೇವಾನಂದ ಸ್ವಾಮೀಜಿಯವರನ್ನು ಮನಪೂರ್ವಕವಾಗಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಾ ನನ್ನೊಂದೆರಡು ಮಾತುಗಳನ್ನು ಬ್ರಹ್ಮಾರ್ಪಣಗೊಳಿಸ್ತೇನೆ. ಆತ್ಮೀಯ ಭಗವದ್ಭಕ್ತನೇ, ಪರಮ ಪೂಜ್ಯ ಒಡಿಯೂರು ಗುರುದೇವಾನಂದ ಸ್ವಾಮೀಜಿಲು ಭಾರಿ ದೂರ ಹೊಡಿತೇವೆ. ನೆಲ್ಲಿಯಾಡಿ ಹಿಡ್ದು ಅವು ಮಾಲಿಂಗೇಶ್ವರ ದೇವರನ್ನ ಒಂಜಿ
ಪ್ರೀತಿಡಾದಪ್ಪು ಭಕ್ತಿಡಾದಪ್ಪು ಅಂಚನೆ ನಮ್ಮ ಮಿತ್ತು ಮಸ್ತ್ ಪ್ರೀತಿಡುಪ್ಪು ದಾಯಪಂಡ ಆರು ನಮಕ್ ಮಾಲಿಂಗೇಶ್ವರದ ಈ ದೇವಸ್ಥಾನದ ಮಾತಳಿ ಊರ್ದಾಗ್ಲಿನ ಅಪ್ಪೆ ಲೆಕ್ಕ ಉಪ್ಪುನಾರು ಜೋಕುಲ್ನ ಒಂಜಿ ಬುಲ್ಪುಗು ಏಪಲ್ಲ ಅಪ್ಪೆ ಹೋಗೊಡು ಅಲ್ಲಿಗೆ ಅಂಚನೆ ಆತು ದೂರೊಡ್ದು ನಮ್ಮ ಈ ಕಾರ್ಯಕ್ರಮಗೂ ನಮ್ಮೊಟ್ಟಿಗೆ ಬತ್ತು ಸೇರ್ದೇರು ಎಂಕ್ಲೆಗೆ ದದನ ಮಸ್ತ್ ಅದು ಆತು ದೂರಡುಲ್ಲೇರು ನಿಖಲ್ ಸೇರೋನ್ಲೆ ಯಾನು ಎಲ್ಲೆ ತಿನಿಯ ನಿಕ್ಲೋನೆ ಮತ್ತೆ ಸೇರೋನೆ ಪಂಡದಿತ್ತೇರು ಅಂಡ ಸಭಾ ಕಾರ್ಯಕ್ರಮ ಸೇರೋರು ಪಂಪ ನಾವು ಅವು ಎಂಕ್ಲು ಎನ್ನಿದಜ ಅಂಡ ಜೋಕುಲ್ನ ಏಪಲ್ಲ ಒಂಜಿ ಬೇನೆ ಎಂಚನುಂಡು ಅವು ಅರ್ಥ ಉಂಡ ಅಪ್ಪೆಗೆ ಮಾತ್ರ ಬಕ್ಕೇರಿಗಳ ಅರ್ಥ ಜಜ್ಜ ಎಂಕ್ಲು ಈ ಒಂಜಿ ಸಂದರ್ಭಡು ಅಪ್ಪೆ ಬತ್ತದು ಎಂಕ್ಲೇನು ಎಂಕ್ಲೆ ಮಸ್ತ್ ಖುಷಿ ಕೊಡ್ತೀರು ದಯಪಂಡ ಅಪ್ಪೆನ ಜಕ್ಕೆಳ್ಳು ದಯಪಂಡ ಐದು ಮಲ್ಲ ಗುರುವಿನ ಪಾದ ಅಪ್ಪೆನ ಜಕ್ಕೆಲ್ಗೆ ನಡೆದು ಮಲ್ಲ ಒಂದು ಪುಣ್ಯಕ್ಷೇತ್ರ ಓವು ಲಜ್ಜಿ ಪಂತೇರು ದುಮ್ಮುದ ಹಿರಿಯಕ್ಕಲು ಅಂಚಿನ ನಮ್ಮ ಈ ಒಂದು ಕ್ಷೇತ್ರ ಜೀರ್ಣೋದ್ಧಾರ ಅಂಚನೆ ಮಸ್ತ್ ನಮ್ಮ ಆರ್ಥಿಕವಾದ ಭಾರಿ ತೊಂದರೆ ಪುಣಗ ಎಂಕಲ್ ಪೋಪನೆ ನಮ್ಮ ಒಡಿಯೂರದ ಸ್ವಾಮೀಜಿ ನಾಡಿಗೆ ಆಡ ಪೋದು ಎಂಕ್ಲು 1 ಗಂಟೆ ಪಾತಿರ್ದು ಎಂಕ್ಲ ಕಷ್ಟವನ್ನು ಪನ್ನಾಗ ಆರು ಕೈ ನಿಲಿಕ್ಕೆ ಗೋರ್ದು ಎಂಕ್ಲೆ ಕೊರೊಂದಿತ್ತು ಎಂಕ್ಲು ಬತ್ ನಡೆದಾಗ ಬೊಂಬೈಗೆ ಪೋನಾಗ ಎಂಕ್ಲೆ ಮಸ್ತ್ ತಿಕ್ಕೊಂದಿತ್ತು ಮಾತಿರಲ್ಲ ಕೈ ನಿಲಿಕ್ಕೆ ಕೊರೊಂದಿತ್ತು ಎಂಕ್ಲೆಗೆ ಶಾಲೆದ ಬೇಲೆ ಅವಡು ಅಂಚನೆ ಪ್ರತಿ ಒಂದು ಬೇಲೆಗಲ ಎಂಕ್ಲ ದಾಲ ಸಮಸ್ಯೆನ ಕಷ್ಟನ ಆರ್ಥಿಕ ತೊಂದರೆ ಅನ್ನಗನ ಎಂಗ್ಲ ಪೋಪನೆ ಸ್ವಾಮಿ ನಡೆ ಆರನ ಮಾರ್ಗದರ್ಶನ ಮಾತ್ರ ಮೂಲಕ ಕೆಲಸ ನಡತದುಂಡು ನನ್ನ ದುಂಬುಗಲ ಒಡಿಯೂರು ಸ್ವಾಮೀಜಿನ ಗುರುದೇವನಂದ ಸ್ವಾಮೀಜಿನ ನಿರಂತರ ಮಾರ್ಗದರ್ಶನ ಆಶೀರ್ವಾದ ನಮಗೆ ಮಾತ್ರೆಗಳ ಪಂಡದು ನಮ್ಮ ಪುನರ್ ಪ್ರತಿಷ್ಠಾ ಬ್ರಹ್ಮಕರ ಸಮಿತಿ ಅಂಚನೆ ಪೂರ ಸೇರಿದನ ಭಗವದ್ಭಕ್ತರ ಅಂಚನೆ ಈ ಕುಂಜತ್ತೂರದ ಮಾತ ಭಗವದ್ನ ಪರವಾದಲ್ಲ ಆರೆಗೆ ಭಕ್ತಿ ಗೌರವ ಪೂರ್ವಕವಾದ ನಮನನ್ನು ಮಲ್ತಂದು ನಮ್ಮ ಮಾತಿನ ಪರವಾದಲ್ಲ ಆರೇನು ಸ್ವಾಗತ ಮಂತಂದುಲ್ಲೆ ಈ ತೀರ್ಥದ ಐತ ಬ್ರಹ್ಮಕಲಶೋತ್ಸವ ಇಲ್ಲಿ ಪರಿವಾರ ದೇವರನ್ನೊಟ್ಟು ಆಪಡು ಬಂದಾಗ ಇಂಚಿತ್ರ ಒಂದು ಕಾರ್ಯಕ್ರಮ ವಿಶಿಷ್ಟವಾದ ಕಾರ್ಯಕ್ರಮ ಪಂಡ್ರಿಗೆ ಸಂತೋಷ ಒಂದುಂಡು ಮಾಲಿಂಗೇಶ್ವರ ದೇವರನ್ನ ಸುಮಾರು ಸರಿ ದರ್ಶನ ಮಲ್ತದ ಈ ದೇವಸ್ಥಾನ ಭಾರಿ ಪ್ರಾಮುಖ್ಯವಾದ ಬೊಕ್ಕ ಅತ್ಯಂತ ಶಕ್ತಿಶಾಲಿ ಮಾಲಿಂಗೇಶ್ವರ ದೇವರು ಬಂದ್ಬಿಡಕ್ಕೆ ಏನೊಂದ ಈ ಸಂದರ್ಭದಲ್ಲಿ ಯಾನು ಜಿತೇಂದ್ರ ಕೊಟ್ಟಾರಿ ಬತ್ತಿನಗಳು ಮುಲ್ತ ಆ ಚಕ್ರತೀರ್ಥನ ಮತ್ತು ತೂನಗ ಅತ್ಯಂತ ಸಂತೋಷ ಆಪುಂಡು ಪುರಾತನರು ಓ ಒಂಜಿ ನದಿ ಇತ್ತಿನ ಅವು ನಾಶ ಆದಬೋದು ಐತ ಆ ನದಿ ತಟ್ಟದ್ರೆ ಕೂಡ ಒಂಜಿ ಪುಣ್ಯಕ್ಷೇತ್ರ ಅಥವಾ ಒಂಜಿ ಚಕ್ರತೀರ್ಥನ ಮಲ್ತದು ಆ ತೀರ್ಥದ ನೀರಿನ ಊರಿನ ಜನಗಳಿಗೆ ಮಾತ್ರ ಇಲ್ಲಿ ಕೊರ್ಪಿನ ಜಿತ್ತಿನ ಪುಣ್ಯ ಕೆಲಸನೂ ಕುಂಜತ್ತೂರದ ಜನಗಳು ಮಾತ್ರ ಮಲ್ತೊಂದುಲ್ಲೇರು ಅತ್ಯಂತ ಸಂತೋಷವನ್ನುಂಡು ಇಲ್ಲಿ ದೇವಸ್ಥಾನಗಳ ಮನುಷ್ಯಗೆ ಇಂಚ ಜೀವನಡು ಒಂಜಿ ಆ ಕಾಲಘಟ್ಟ ಬಂದುಂಡ ದೇವಸ್ಥಾನಗಳು ಅಂಚಿನ ಒಂಜಿ ಸಮಯ ಬರೋಡಿಗೆ ಜೀರ್ಣೋದ್ಧಾರ ಆವಡೊಂದಂಡ ನಮ್ಮ ಏತೆ ದೊಡ್ಡ ಅಂಡಲ ಒಬ್ಬ ದೇವಸ್ಥಾನದ ಜೀರ್ಣೋದ್ಧಾರ ಮಲ್ಪರಿಗೆ ನಂಗೆ ಆಪುಚಿ ಐಕ್ಲ ಒಂಜಿ ಶುಭಗಳಿಗೆ ಶುಭ ಆರಂಭ ಅಂತ ಬಂದ್ಬಿಟ್ಟು ಆನಂದ ಮಾತ್ರ ಶುಭಗಳಿಗೆ ಬರ್ತನ ಮಾತ್ರ ಆ ದೇವಸ್ಥಾನದ ಜೀರ್ಣೋದ್ಧಾರ ಆಪುಡಿಗೆ ನಂಗೆ ಇಲ್ಲಿ ಅತ್ಯಂತ ಸಂತೋಷದ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಬೊಕ್ಕ ಈ ಭಾಗ ಕಾಸರಗೋಡು ನಮ್ಮ ಸಾಂಸ್ಕೃತಿಕವಾದ ಒಂದೇ ಜಿಲ್ಲೆ ಲೆಕ್ಕವಿಲ್ಲ ಅವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇವರನ್ನ ಇಲ್ಲಿ ಉತ್ಸವಾದಿ ಆದುಪರ್ಯವು ದೈವಲ್ನ ನೇಮ ಕೋಲ ಇತ್ಯಾದಿ ಆದುಪರ್ಯವು ಅಥವಾ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಕಾಸರಗೋಡು ಜಿಲ್ಲೆ ನಡೀತಲಕ್ಕೇ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ನಡೀತದ ನಮ್ಮ ಮಾತ್ರ ಒಂದೇ ಜಿಲ್ಲೆದಾಗಲಕ್ಕ ಸಾಂಸ್ಕೃತಿಕವಾದ ಭಾವನಾತ್ಮಕವಾದ ಒಂದೇ ಆದಲ್ಲ ನಮ್ಮ ಇಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಉಡುಪಿ ಬೊಕ್ಕ ಕಾಸರಗೋಡು ಮೂಲ ಮಾತ್ರ ಯಾನು ಏಪಲ ಪಂಪಿನ ಉಂಡು ಮೂಲ ರಾತ್ರಿ ಬಲ್ಪಾಪುಡು ರಾತ್ರಿ ಲೆಕ್ಕ ತೋಲಿ ಜೀವನದ ಎಂಚ ಬಂದಾಗ ಒಂದು ಕಡೆ ದೇವರನ್ನ ಜಾತ್ರೆ ಹೊಂದಿಪ್ಪುಡು ಒಂದು ಕಡೆ ದೈವದ ನೇಮೋತ್ಸವ ಹೊಂದಿಪ್ಪುಡು ಬೊಕ್ಕೊಂದು ಕಡೆ ನಾಗಮಂಡಲೋತ್ಸವ ಹೊಂದಿಪ್ಪುಡು ಅಂಚಿಪೋಯರನ್ನೆಲ್ಲ ಎಂಡ ಸೇವೆಲಾದಿಪ್ಪುಡು ಒಟ್ಟಿಗೆ ಊರು ಇಡೀ ಕತ್ತಲಾಪುಜಿ ಸೂರ್ಯ ಮುಳುಗಲಕ್ಕನೆ ನಮ್ಮ ಮಾತ ಬಲ್ಪುಡು ಕೂಡ ಈ ಕಾರ್ಯಕ್ರಮ ಮೊದಲು ತೂಪಿನಂಚಿದ್ರೆ ಮಲ್ಲ ಒಂಜಿ ಸಂತೋಷದ ವಿಚಾರ ನಂಗೆ ಕಳೆದ ಒಂದು ವರ್ಷಗಳು ದೇವರನ್ನ ಬಹುಶಃ ಶಾಪನ ಧಾನ್ಯ ಕೊರೋನಾ ಬಂಪಿನ ಒಂದು ಮಹಾಮಾರಿ ಹತ್ರ ಅದು ನಮ್ಮ ಊರದ ಓವು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳುಂಡ ಓವು ದೇವರಿಗೆ ದೈವಗಳಿಗೆ ಸಂಬಂಧಪಡಿದ ಕೆಲಸಗಳುಂಡ ಅವು ಮಾತ್ರ ಹೊಂದುತ್ತಿದ್ದಲ್ಲ ಕೂಡ ನಮ್ಮ ಪುನಶ್ಚೇತನ ಆದ ಕೂಡ ಮಾತ್ರ ದೇವರನ್ನ ಧರ್ಮದ ಕಾರ್ಯಕ್ರಮ ಮಾತ್ರ ಆವನ್ನುಂಡ ಇಲ್ಲಿ ನಮ್ಮ ಮನುಷ್ಯ ಜೀವನ ಬಂದ ಅತ್ಯಂತ ಪವಿತ್ರವಾಗಿದೆ ಜನ್ಮ ಜನ್ಮಾಂತರದ ಪುಣ್ಯದ ಫಲವಾದ ನಮ್ಮ ಮನುಷ್ಯ ಜನ್ಮಕ್ಕೆ ಬರಪ್ಪ
ಮನುಷ್ಯ ಜನ್ಮ ಬತ್ತಿನಾಗ ನಮ್ಮ ಏತು ವರ್ಷ ಬದುಕೋ ಬಂದ್ರೆ ಮುಖ್ಯ ಇತ್ತು ನಮ್ಮ ಬದುಕಿತ್ತಿನ ಸಮಯ ಎಂಚ ದಾದ ಮಲ್ಲ ಬಂದ್ರೆ ಮುಖ್ಯಗೆ ನಮ್ಮ ಎಂಚ ಬನ್ನಗ ನಂಗೆ ಉಸಿರಿತ್ಲಕ್ಕೇ ನಮ್ಮ ಪೋಯಿನ ಸಂದರ್ಭದಲ್ಲಿ ನಂಗೆ ಪುದರ್ಬೋದು ನಮ್ಮ ಇಜ್ಜಿನ ನಾನೆಲ್ಲ ಒಂದು 10-21 ವರ್ಷ ನಮ್ಮ ಪುದರ್ ಇತ್ತಿನ ನಮ್ಮ ಜೀವನ ಸಾರ್ಥಕ ಪುಡ್ಗೆ ಅಂಜೀನಿ ನಮ್ಮ ಜೀವನಲ್ಲೂ ನಮ್ಮ ಈ ಹಿಂದೂ ಧರ್ಮದ ಒಂದು ಆಚರಣೆ ಪದ್ಧತಿ ಬಂದಾಗ ಅತ್ಯಂತ ಸಂತೋಷವನ್ನುಂಡು ಈ ದೇವರನ್ನ ದೈವದ ನೇಮೋತ್ಸವ ಉತ್ಸವದಿಂದ ಮಾತ್ರ ತುಳಿದಂಡ ದಾದಾವ ನಂಗೆ ಮನುಷ್ಯಗೆ ನಮ್ಮನ್ನು ದೇವರು ಒಂದು ಅಗೋಚರ ಶಕ್ತಿಯಾಗಿ ನಮ್ಮನ್ನು ಮಾತ್ರ ಪಾತ್ರಧಾರಿಗಳು ದೇವರ ಸೂತ್ರಧಾರಿಯಾಗಿ ನಮ್ಮ ಜೀವನವನ್ನು ಮಲ್ತೊಂದುಪ್ಪಾಗ ಮನುಷ್ಯ ಜೀವನ ಬಂದಾಗ ಸುಖ ಪಕ್ಕ ಕಷ್ಟ ಮಧ್ಯೆ ನಮ್ಮ ಜೀವನವನ್ನು ಮಲ್ತೊಂದುಪ್ಪ ನಮ್ಮ ಮನುಷ್ಯ ಕಾರು ಚಂಡಿ ಮಲ್ಪಂದ ಸಮುದ್ರವನ್ನು ದಾಟಲಿಗೆ ಆನ ಕಣ್ಣೀರು ಗೆಪ್ಪಂದ ಅದು ಕಣ್ಣನ್ನು ಚಂಡಿ ಮಲ್ಪಂದ ಜೀವನವನ್ನು ಮಲ್ಪರೆ ಸಾಧ್ಯ ಆಪುಜಿ ಅಂಚ ಎಂಚ ದೀಪ ಅರ್ಲರಿಗೆ ಎಣ್ಣೆ ಬೋಡ ಮನುಷ್ಯ ಜೀವನ ನಮ್ಮ ಬಾಳದು ಬದುಕೋಣ ಒಂದು ಸಂತೋಷ ಪಡೆದ ದೇವರನ್ನ ಅನುಗ್ರಹ ಬೋರ್ನಕ್ಕೆ ದೇವರನ್ನ ಅನುಗ್ರಹ ಹೆಚ್ಚಿನ ಬಹುಶಃ ಅವು ಕೆಲಸಲ್ಲ ಅವರ ಸಾಧ್ಯ ಹೆಚ್ಚಿಗೆ ನಮ್ಮ ಏತೇ ಪ್ರಯತ್ನ ಮಾಡ್ತಿದ್ದಲ್ಲ ಈಗ ದೇವರನ್ನ ಗುರುಬಲ ಬೋಡು ಜ್ಯೋತಿಷ್ಯರಲ್ಲೇ ಪೋಣಂಡ ಇವ್ರನ್ನ ಜಾತಕರು ದಾಲ ಗುರುಬಲ ಇಜ್ಜಿ ಏತೇ ಪ್ರಯತ್ನ ಮಾಡ್ತಿಲ್ಲ ಭಾಳ ತೊಂದರೆಗಳು ಉಂಡು ಮಲ್ಪೇರು ಅಂದ್ರೆ ಆ ದೇವರನ್ನ ಗುರುಬಲನ ಬರುತ್ತಂಡ ನಂಗೆ ದೇವರನ್ನ ಅನುಗ್ರಹವಾಡು ಆ ದೇವರನ್ನ ಅನುಗ್ರಹವಾಡು ನಂಡ ಓಳು ಬ್ರಹ್ಮಕಲಶೋತ್ಸವಲಾಪಡ ಓಳು ದೈವದ ಕೆಲಸಲಾಪಡ ಅವ್ರು ಮಾತಪ್ಪೋದು ನಮ್ಮಲ್ಲ ಒಂದು ನಿಷ್ಠೆಡೆ ಕೆಲಸ ಮಲ್ತಂದ ಏಕಾಗ್ರತೆ ದೇವರನ್ನ ಆರಾಧನೆ ಮಲ್ತಂದ ಖಂಡಿತವಲ್ಲ ದೇವರನ್ನ ಅನುಗ್ರಹ ನಂಗೆ ಅವರಿಗೆ ಸಾಧ್ಯ ಉಂಟು ಅಂಜಿತ್ನಲ್ಪ ಸ್ವಾಮೀಜಿಯರನ್ನು ಕುದಂದು ಯಾನೇ ಧಾರ್ಮಿಕ ವಿಷಯ ಪಾತ್ರೆ ತಪ್ಪವು ಇವೊಂದು ಈ ಸಂದರ್ಭಗಳು ಕುಂಜತ್ತೂರದ ಊರು ಬಹುಶಃ ಈ ಊರೇ ನಾಡ ಹಬ್ಬದ ಲೆಕ್ಕ ಒಂದು ಚಕ್ರತೀರ್ಥದ ಬ್ರಹ್ಮಕಲಶೋತ್ಸವನು ಮಲ್ತೊಂದಲ್ಲೇರು ಅತ್ಯಂತ ಸಂತೋಷವನ್ನುಂಡು ಒಂದು ಕಾಲಡು ಮಾಲಿಂಗೇಶ್ವರ ದೇವರನ್ನ ಜೀರ್ಣೋದ್ಧಾರ ಇತ್ಯಾದಿ ಮಾತು ಮಲ್ತದು ಇಡೀ ಊರೇ ಸೇರಿದು ಮಲ್ಲ ರೀತಿಯ ಬ್ರಹ್ಮಕಲಶೋತ್ಸವ ಮಹಾರುದ್ರ ಯಾಗವನ್ನು ಮಾತು ಮಲ್ತದು ಈ ಒಂದು ಪುಣ್ಯಕ್ಷೇತ್ರ ಕೆಲಸಗಳ ಕೈಪಾಡಿದರು ಈ ಧರ್ಮವು ರಕ್ಷತೆ ಬನದು ಏರು ಧರ್ಮನು ರಕ್ಷಣೆ ಮಲ್ಪೇರ ಆಯನ ಕಷ್ಟ ಕಾಲಗಳು ರಕ್ಷಣೆ ಮಲ್ಪುಡ್ಗೆ ಅಂಚೆ ನಮ್ಮ ಮಾತು ಸೇರಿದು ಇಲ್ಲಿ ದೇವರನ್ನ ಪುನರುಜ್ಜೀವನ ಅಥವಾ ಪುನರ್ ಪ್ರತಿಷ್ಠೆ ಅಥವಾ ಬ್ರಹ್ಮಕಲಶ ಮಲ್ತದಲ್ಲ ಇನ್ನತ ಮಾತ ಫಲ ಈ ಕುಂಜತ್ತೂರದ ಪಕ್ಕ ಪರಿಸರದ ನಮ್ಮ ಗ್ರಾಮಸ್ಥರೇ ಮತ್ತು ಸಿಕ್ಕಲಕ್ಕಾವಡು ನಂಗೆ ಮಾತ್ರ ದೇವರ ಅನುಗ್ರಹ ಮಲ್ಪಾಡು ಈ ಊರಿಗೂ ಸುಭಿಕ್ಷಾ ಅವರು ಪಡೆದು ಬನದು ಪಾತ್ರೆ ಅವಕಾಶಕ್ಕೆ ಮಾತ್ರ ಹೊಂದಿಸದ ಎನ್ನೆರಡು ಪಾತ್ರೆ ಮುಗುಪೇ ಜೈ ಹಿಂದ್. ಆರಾಧ್ಯ ದೇವರೇ ನಾಗಬ್ರಹ್ಮದೇವರಿಗೆ ಕೈ ಮುಗಿಯೊಂದು ಕ್ಷೇತ್ರದ ಮಾಲಿಂಗೇಶ್ವರಗಳ ನಾಗದೇವರೆಗಳ ಶಾಸ್ತಾವು ದೇವರೆಗಳ ಅವರ ಕೈ ಮುಗಿಯೊಂದು ವೇದಿಕೆ ದಾಸಿಂದ ಎನ್ನ ಪ್ರೀತಿದ ಗುರುಕುಲಾಯನ ಗುರುದೇವನ ಸ್ವಾಮೀಜಿಲ ಪಾದವು ಗೋರೊಂದು ಅಂಚನೆ ಗುರುಕುಲಾಯನ ಕೃಷ್ಣ ಭಟ್ರಗಳ ವಂದಿಸೊಂದು ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿನ ಜಿತೇಂದ್ರ ಕೊಟ್ಟಾರ್ಲೆ ಅಂಚನೆ ನಮ್ಮ ಪ್ರಕಾಶ್ ಬೆಟ್ಟಪಾಡಿ ಬೇರೆ ಅಂಚನೆ ನಮ್ಮ ಮೊತ್ತಾರು ರತ್ನಾಕರ ಅಣ್ಣ ದಯಶೀಲಕ್ಕ ಅಂಚನೆ ಈ ಕಾರ್ಯಕ್ರಮದ ರೂವಾರೆಯಲ್ಲ ಹರೀಶ್ ಶೆಟ್ರಿ ಸುರೇಶ್ ಅಣ್ಣೆ ಬೊಕ್ಕ ದಿನೇಶ್ ಅಣ್ಣೆ ಬೊಕ್ಕ ಮಾತ ಇವರೇನ ಪುದರ್ ಪಂಡ ಹೆಚ್ಚವು ಮಾತ ಇದಕ್ಕೆ ಕಾರ್ಯಕ್ರಮಗೂ ಬೆರಳೆ ಮಂತ್ರನಂಚಿನ ಮಾತ ದಾಮೋದರ ನೆಂಚಿನ ಮಾತೆರೆಲ್ಲ ಈ ಸಭೆತ್ತ ಈ ಕಾರ್ಯಕ್ರಮದ ಅಧ್ಯಕ್ಷರನ್ನೇ ಬೊಕ್ಕ ಪೂರ ಬೆಂದನ ಮಾತ ಜವಣರೆಲ್ಲ ಮುಲ್ಪ ಸೇರ್ನ ಎನ್ನ ಪ್ರೀತಿದ ಅಕ್ಕನಕಲು ಅಣ್ಣನಕಲು ಪೂರ ಭಕ್ತಾದಿ ನಕಲಿಗಳ ವಂದಿಸ ಒಂದು ನಮ್ಮ ಬಾರಿ ಪೊರ್ಲುದ ಮುಲ್ತ ಮಾತ ಸೇರ್ನ ಭಕ್ತಾದಿ ನಕುಲ್ಲ ಈ ಊರದ ಮಾತ ಜನಕುಲ್ಲ ಬಾರಿ ವಿಶೇಷವಾದ ಕುಂಜತ್ತೂರದ ಪುದಾರ್ನ ಕೊಂಡನಕಲು ದಯಕೆಂಡ ಬಾರಿ ಪೊರ್ಲುದ ಕುಂಜತ್ತೂರದ ಬ್ರಹ್ಮಕಲಸ ಮಾಲಿಂಗೇಶ್ವರನ ಬ್ರಹ್ಮಕಲಸ ಬಾರಿ ವಿಜೃಂಭಣೆ ನಡತದೆ ಅಂಜನೆ ರುದ್ರಯಾಗ ಒಂದು ಬಾರಿ ವಿಶೇಷವಾದ ನಡತದೆ ಇಡೀ ಊರಿಗೆ ಒಂದು ಕುಂಜತ್ತೂರದ ಆ ಕ್ಷೇತ್ರದ ದೇವರನ್ನ ಪ್ರಸಾದ ಪಡೆಪಿನ ಯೋಗವನ್ನು ಮಂತ ಕೊಡ್ತೇವೆ ಇಲ್ಲಿ ಅವ ಆಣಿ ಆವಡುತ್ತನ ಅತ್ತು ಈಗ ಸಮಯ ಇನಿ ಬೈದನ ಅನ್ಪನ ವಿಚಾರನು ಎಂಕು ಪನ್ನೀರ ಗೊತ್ತಾಪ್ಚಿ ದಯಕೆಂಡ ಇನಿ ಚಕ್ರತೀರ್ಥದ ಈ ಕೆರೆ ಬಾರಿ ವಿಶೇಷವಾದ ಮಾತೆಲ್ಲ ಅಂದಿರ್ದು ನೀರು ಕೊಂಡು ಪೋಪೇರ್ನ ಪನಪಣವು ಎಂಕಲ ಹಿರಿಯಕ್ಕೆ ಲೋಪರ ಪಂತೀರಿ ಈ ಚಕ್ರತೀರ್ಥದ ಈ ಮಣ್ಣಗಳ ಎಂಕಲ ಒಂಜಿ ಸಂಬಂಧ ಉಂಟು ಚಕ್ರತೀರ್ಥದ ಈ ಮಣ್ಣಡಿ ಎಂಕಲ ಕುಟುಂಬದ ಇಲ್ಲುಂಟು ಚಕ್ರತೀರ್ಥದ ಕುಟುಂಬದ ಇಲ್ಲಿ ಎಂಕಲ ಈ ಒಂಜಿ ಕೆರೆ ಇತ್ತನ ಈ ಜಾಗ ಇತ್ತನ ಈ ಸಾಸಾವ್ ಇತ್ತನ ಈ ನಾಗೆ ಇತ್ತನ ಒಂಜಿ ಇಲ್ಲಿ
ಎಂಕಲ ಇತ್ತು ಮಲ್ಲ ಕುಟುಂಬಗಳ ಮೂಲ ಈ ಕ್ಷೇತ್ರನೇ ఆయన అభివృద్ధి మనపోడు పనపడంచిన చింతనే ఎంకలి బైదిజి ఎంగళ ఇల్లు కట్టದ ಮಾತ ವಿಚಾರಲ್ಲ ಮೀಟಿಂಗ್ ಆಪುಡು ಎಂಗಲ ಬೂತೋಗ ಆಪುಡು ಬೇತೆ ಬೇತೆ ವಿಚಾರಡು ಎಂಗಲ ಕಾರ್ಯಕ್ರಮ ನಾಡಪಡು ಅಂಡ ಅಂಚಿನಂಚಿ ಭಾವನೆ ಎಂಗಲನ ಕುಟುಂಬಕ್ಕೆ ಬತ್ತದಿತ್ತಿಜಿ ಅಂಡ ಒಂದು ಸರ್ತಿ ನಮ್ಮ ಇತ್ತದ ಎಂಗಲ ಕುಟುಂಬದ ಹಿರಿಯರಾಯನ ನಾರಾಯಣ ಶೆಟ್ರು ಒಂದು ಸರ್ತಿ ಕೆಲ ವರ್ಷ ದುಂಬು ಪಂಡರು ಈ ಒಂದು ಕ್ಷೇತ್ರನೇ ನಮ್ಮ ಮಲ್ತ ಮಾಲಿಂಗೇಶ್ವರ ದೇವಸ್ಥಾನ ಕುಂಜತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಸಮಿತಿದ ಕುಲೈನ ಅಭಿವೃದ್ಧಿ ಮಾಡ್ಬೇಕಂತ ಪಣೊಂದುಲ್ಲೇರು ಅಂಚಾದು ಪುನಗ ಅವಿತ ಆರ್ನ ಅಂದೆ ನೇತೃತ್ವಡು ಅಂಚಾದು ಪುನಃ ಯಾಣೆ ನಾಡಿಗೆ ಕೊರ್ಕಾನ್ ಪನ್ಪುಣಂಚಿನ ವಿಚಾರವನ್ನು ಯಾಕಂಡ ಒತ್ತದು ಬೈದೆ ಅಂತ ಪಂಡಿರು ಅಪ್ಪ ಭಾರಿ ಸಂತೋಷದ ವಿಚಾರ ಅಪ್ಪ ಎಂಗಳ ಕುಟುಂಬದ ಕೆಲವೊಂದು ವಿಮರ್ಶೆ ಮನ್ಪಡೋದು ಬರ್ತಂದ ಯಾಕೆಂದ ನಮ್ಮ ಹಿರಿಯ ಪುರಾತನ ಕಾಲೋಡ್ದು ಹಿರಿಯ ಕಾಲೋಡ್ದು ನಮ್ಮ ಮನ್ನಡಿತನಂಚಿನ ಒಂದು ಕ್ಷೇತ್ರನು ಆಕಲು ಮನ್ಪುಣ ನಮದಾಯ ಮನ್ಪುರ ಬಳ್ಳಿ ಪನ್ಪುಣಂಚಿನ ಒಂದು ವಿಚಾರ ಅಲ್ಪ ಬತ್ತನು ಆ ಬತ್ತದಾನಗ ಆಂಡ ದೇವರನ್ನ ಕ್ಷೇತ್ರಗೆ ಏನು ಕೊರಪೆ ಅಂತ ಬಂದದಾರು ಒಪ್ಪಿಸಾಯಿ ನಡೆದ ಬಕ್ಕ ఆయన ಕೊರಕ ಅದು ಮಣ್ಣು ಸಮ್ಮತಿಗೆ ಬತ್ತ ಆಂಡ ಎಂಗಳಲ್ಲಿ ಒಂದು ಪ್ರಶ್ನೆ ಇದು ತೂಣಾಗ ವಾಪಸ್ ಒಂದು ಪ್ರಶ್ನೆದಾರು ಪಂಡರೆ ನಿಖಿಲೇ ಅಭಿವೃದ್ಧಿ ಮನ್ಪಡು ಅವು ನಿಖಿಲೇ ಸಂಬಂಧಪಟ್ಟನ ನಿಖಿಲ ಅಂದೇತ ಅಂತ ಪನ್ಪುಣ ವಿಚಾರವನ್ನು ಪಂಡೇರು ಪಂಡದಾನಗ ಐಕ್ ತಾದ ಪನ್ಪುಣಿ ಏನು ಅನ್ಪುಣ ಅಂದೇಟು ಮೇಕಲ ಸಮಿತಕಲ ಒಪ್ಪಿಸಾಗನ ನೋಡ್ಪುಣ ಸಂದರ್ಭಡು ಎಂಗಳ ಪ್ರಶ್ನೆ ಸರಿಯಾಗಿಂದ ಅದು ಬೊಕ್ಕೊಂಜಿ ಪ್ರಶ್ನೆ ದೀಪದಾನಗ ಆರು ಪಂಡೇರು ನಿಖಿಲ ಕುಟುಂಬ ಇಡಗಿ ಬತ್ತನವು ಇನ್ನು ಪೂರ್ವದ ಮಣ್ಣೆ ಪಂಡೇರಾರು ಪೂರ್ವದ ಮಣ್ಣು ಎಂಗಳ ಕುಟುಂಬಗಳ ಒಂಜಿ ಮಲ್ಲ ಇತಿಹಾಸದ ಒಂಜಿ ಕುಟುಂಬ ದಯಕೆಂಡ ಎಂಗಳ ಕುಟುಂಬ ಓಲೋಲು ದೈವಸ್ಥಾನವುಳ್ಳ ಅಲ್ಪ ಒಂದೊಂಜಿ ಅಧಿಕಾರಣ ಒಂದೊಂಜಿ ವಿಚಾರಡ ಎಂಗಳು ಇತ್ತಿನಂಚಿನ ಕ್ಷೇತ್ರಡೆ ಹೆಚ್ಚಾದ ಎಂಗಳ ಕುಟುಂಬಗಳು ಸ್ಥಾಪನೆ ಆತ ಹಿರಿಯ ಭೂತ ಮನ್ಪುಣಂಚಿನ ಕೆಲವು ಜಾಗಗಳು ಸ್ಥಾಪನೆ ಆತ ಅಂಜನೆ ಇದು ಅಣ್ಣ ಈ ಪುಣ್ಯದ ಮನ್ನಡಿ ಎಂಗುಲಿಡೆ ಬೈದ ಅಂಚಾದ ಪುಡಗ ಒಂದು ಚಕ್ರತೀರ್ಥದ ದೇವರನ್ನ ಈ ಎದುರ್ದ ಬಾಗಿಲಿಗೆ ಆ ಒಂದು ಕೆರೆ ಸರಿತಾದುಂಡು ಈತೆಲ್ಲ ಕೆರೆಟ್ಟು ಭಾರಿ ಪವಿತ್ರమైన ನೀರು ಎಕಡೆ ರೇಷನ್ನೆ ಬೇಕಲು ಪಲ್ಲಕ್ಕನೆ ಭಾರಿ ಆಯ್ತ ನೀರು ಪರ್ನ ಭಾರಿ ಎಡ್ಡ ಪಣಪಣಂಚಿನ ವಿಚಾರಗಳು ಅಂಚಿನ ಪುಣ್ಯದ ಈ ಒಂದು ಕೆರವನ್ನ ದೇವರನ್ನ ಶಕ್ತಿ ಆದಪ್ಪು ಅವು ನಮ್ಮ ಕುಟುಂಬ ಮಾತ್ರ ಅತ್ತು ನಮ್ಮ ಕುಟುಂಬದ ಭಕ್ತನಕಲಿಂದ ಪಣಪಣಂಚಿನ ವಿಚಾರವನ್ನು ಪಂಡೇರು ಎಂಗಳ ಕುಟುಂಬಗಳ ಒಂದು ಭಾರಿ ಮಲ್ಲ ಹಿನ್ನೆಲೆ ದಯಬಂಡ ಅಲ್ಪ ಎಂಗಳ ಕುಟುಂಬದ ಪುದರಿ ಕೆಲಿಂದ ಉಳ್ಳಾಲ್ದಿ ಕ್ಷೇತ್ರ ಎಂಗಳ ದಾಮೋದರಣ್ಯ ಪನ್ಪೆ ರೇಪಳ ದಾಮೋದರಣ್ಯ ಭಾಷಣ ಪೆರ ಪಂಡ ಕೋಪಲಣ್ಣ ಆದ್ಯ ದಿನ ಪಾತಿರು ಒಂದು ಭಾಷಣ ಹತ್ತು ವಿಚಾರ ಪಂಪುಡು ಅಂಚದು ನಾನೆಂದು ಕೆಂಡ ಎಂಗಳ ಹಿರಿಯಕುಲು ಒಂದು ಕತೆ ದಯವಂಡ ಅದು ಸತ್ಯನ ಸುಳ್ಳ ಅನ್ಪುಣ ವಿಚಾರ ಎಂಗ್ಲೋ ಗೊತ್ತದಿ ಹಿರಿಯಕಲ ಪಣ್ಣ ಗಟ್ಟಾರದ ಉಳ್ಳಾಲ್ದಿನ ದೈವೆಲ್ಲ ಒಟ್ಟಿಗೆ ಜತ್ತದ ಬತ್ತೇರಿಗೆ ಜತ್ತದ ಬತ್ತದು ಎಂಗಳ ಚೌಟಲಂಶದ ಒಂಜಿ ಬೇಟಿ ಕೊಳ್ಳುದು ಆ ಪುಣ್ಯದ ನೀರು ಕೆಂಡರಿಗೆ ಅರಸುಳಿಜ್ಜಾನಿಗೆ ನೀರು ಕೆನ್ನ ಪುರ್ತುಡು ಪಿದೈ ದಪ್ಪರ ಒಂದು ಮೆಕ್ಲೆಯನ್ನು ಗುರ್ತಜ್ಜನ ಸಂದರ್ಭಡು ಆ ಪುಣ್ಯವು ಪಿದೈ ಉಂಟುದು ಒಂದು ಕತ್ತಿಡಿ ಕೊಡತ್ತದು ನೀರು ಪರವಳ್ಳೆಯನ್ನು ಪಂಡರಿಗೆ ಕತ್ತಿದ ಕೊರತದ ನೀರು ರಟ್ಟದಾನ ನಿಖಲ್ ನೀರು ಪರದು ಬೊಕ್ಕ ಪಂಡರಿಗೆ ಎಂಗಳು ಸತ್ಯದಕಳು ಎಂಗಳು ಈ ನಿಖಲ್ನ ಸತ್ಯ ಪರೀಕ್ಷೆ ಮಣಿಪರ ಎಂಗಳು ಇಡೀ ಎಂಗಳು ಭೂಮಿನ ಜೊತೆ ನೆಲ ಹೊಡೆದು ಪಂಡರಿಗೆ ಅಂಚಾಕಲು ನೆಲವರೆಂದು ಪೋನಾಗ ಎಂಗಳನ ಕುಟುಂಬಗೂ ಗುವರಣ್ಣ ಬರೆಯಿಂದ ಪಂಡದು ಒಂದು ಬಿರುದನ್ನು ಕೊಡ್ದು ಯಾಕೆಲ್ಲ ಪೂರಾ ದೈವದ ಆ ಉಳ್ಳಾಲ್ದಿನಲ್ಲ ಆ ದೈವದ ಕ್ಷೇತ್ರಗಳ ದೈವಲ್ನ ಬೇಕಲ್ಲ ಅರಸು ದೈವಲ್ನ ನೆಟ್ಲ ಎಂಗ್ಲ ಸಂಸಾರ ಅಂತ ಪಂಡದು ಆಕಲ ಸೇವೆಗೆ ಜೀವನದರಿಗೆ ಅವು ಚಕ್ರತೀರ್ಥದ ಇಲ್ಲಡೆಲ್ಲ ಒರಿ ನಮ್ಮ ಉದ್ಯಾವರದ ಮಾಡದ ಚೌಟರಾದ ಅಲ್ಪ ಇತ್ತರು ಅವಳ ಪೂಜೆ ಪುರಸ್ಕಾರ ಮಾನ್ಯಮಿ ಪೂಜೆ ಪುರಾಪಣಂಚಿನ ಪುಣ್ಯದ ಜಾಗೆ ಚಕ್ರತೀರ್ಥ ಆ ಪುಣ್ಯದ ಜಾಗಡಿ ಆ ಕೆರೆಟ್ ಆ ಒಂದು ಪುಣ್ಯದ ನೀರಿಡಿ ಪ್ರತಿವರಿಯಲ್ಲ ಮೂಲ ಕೆಲವು ದೇವಸ್ಥಾನಗಳು ಕೂಡ ಮದಂತೇಶ್ವರ ಅಂಚಿನ ಕೆಲವು ಕ್ಷೇತ್ರವು ಆ ಚಕ್ರತೀರ್ಥದ ನೀರು ಕೊಡೋದು ಅಭಿಷೇಕ ಆವಂದಿತ್ತಂದು ಪಣಪನೇನಿಕೆ ಅಂದ ಅಂಚಿನ ಪುಣ್ಯದ ಕ್ಷೇತ್ರನು ಎಂಕಲ ಕುಟುಂಬಗೂ ದಾಯ ಯೋಗ ಬೈಜಿಂದು ಕೇಂದ್ರ ಅವು ಎನ್ನ ಅಭಿಪ್ರಾಯ ಎಂಜಿನ ಕೇಂದ್ರ ಆ ಮಾಲಿಂಗೇಶ್ವರನ ಸನ್ನಿಧಿಗೆ ಅವು ನಡ್ತೊಂದು ಪೋಡಾಪಡು ಮಾಲಿಂಗೇಶ್ವರನ ಸನ್ನಿಧಿದ ಆ ಪೂರ ಕ್ಷೇತ್ರಗಳು ಆದು ಪೂರ್ಣ ಪಣಪನೇನು ಯಾರು ನೆನಪು ಬಂತೊಂದು ದಯಕೆಂಡ ಒಂದು ಕಾಲಡು ಅಭಿವೃದ್ಧಿ ನಡಪುಣಿಂಚಿನ ದೇವಸ್ಥಾನಗಳಾವಡು ಬೇತೆ ಎಂದು ಕೆಲವು ಸಂದರ್ಭಡು ಯಾನು ಜ್ಯೋತಿಷದಕ್ಕಲು
ತಿರುನಗಳು ಪಣಪಣಕ್ಕೆ ಅಂದರೆ ಮಾತೆಕ್ಲ ದೇವರೆಗಳ ದೇವಳೆಗಳ ಜನಕುಲೆಗಳ ಒಂದು ಜಾತಕನುಂಡು ಅವು ಎಡ್ಡಾಣ ಗೆಡ್ಡಾಪುಡು ಐದು ಬೊಕ್ಕ ಅವು ಅವನತಿ ಆಣಗ ಅವನತಿ ಆಪುಡು ಪಿರ ಪುನರಪಿ ಅವು ಪುನರುದ್ಧಾರ ಆಪುಡು ಒಂದು ಪಣಪಣಂಚಿನ ವಿಚಾರ ಪಣಪಣಕ್ಕೆ ಅಂದರೆ ಆ ರೀತಿ ನಡ್ತೊಂದು ಬರ್ತದೆ ಮಾಲಿಂಗೇಶ್ವರನ ಬ್ರಹ್ಮಗಳಸ ಇನ್ನು ಚಕ್ರತೀರ್ಥದ ಬ್ರಹ್ಮಗಳಸ ಒಂದು ಬಾರಿ ಪೊಲ್ಲುಡು ನಡಪೆರೆ ಮಲ್ತ ಮಾತ ಗ್ರಾಮದ ಜನಕುಲು ಸಹಕಾರ ಮಂದಿರ ಅಂತಿನ ವೇದಿಕೆ ಗಣ್ಯರು ನಮ್ಮ ಜಿತೇಂದ್ರ ಕೊಟ್ಟಾರಿ ಅರ್ಲ ಬಗನ ನಮ್ಮ ಮುಳುಪ ಅರ್ನ ಅವ್ರ ಉಲ್ಪದಾರ ಮುಳು ಬತ್ತಿ ನಮ್ಮ ಸೇವೆ ಮಂತಂದ್ರು ನಮ್ಮ ದೇವನ ಸೇವೆ ಮಂತಂದ್ರಲ್ಲೇರಿ ಆಗ್ಲಿ ಮಾತೆರೆಗಳ ಸೇವೆ ಮಂತನಕ್ಳಿಗೆ ಎಡ್ಡ ಮನಪಂದು ಪಣಂದು ಅಂಜನೆ ಅಲ್ಪೊಂದು ವಿಶ್ವ ಹಿಂದೂ ಪರಿಷತ್ತದ ಆಯ್ತು ಕೈಟಲು ನೀವು ಬರೀತೀರಿ ಜವಣೇರಿ VHP ವಿಶ್ವ ಹಿಂದೂ ಪರಿಷತ್ತು ನಾನು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಧ್ಯಕ್ಷರ ನೆಲೆಟಿ ವಿಶ್ವ ಹಿಂದೂ ಪರಿಷತ್ತ ಜವಣೇರಿಗಳ ಇಂಚಿತ್ತಿನ ಎಡ್ಡ ಕೆಲಸಗಳು ಮಾತ್ರ ಸೇರೋನೋಡು ವಿಶ್ವ ಹಿಂದೂ ಪರಿಷತ್ ಕಾಸರಗೋಡು ಜಿಲ್ಲೆಗಳ ಬಾರಿ ವಿಜೃಂಭಣೆಯಲ್ಲಿ ವಿಶೇಷವಾದ ಕೆಲಸವನ್ನು ಮಂಪರೆ ಮಂತೊಂದುಂಡು ಅಂಚಾದ ಪುನಗ ವಿಶ್ವ ಹಿಂದೂ ಪರಿಷತ್ನ ಪ್ರತಿಯೊಂದು ಮುಲ್ಪದ ಪ್ರಖಂಡದ ಅಧ್ಯಕ್ಷರಾವಡಿ ಮುಲ್ಪದ ಕಂಡ ಸಮಿತಿ ಅಧ್ಯಕ್ಷರಾವಡಿ ಜಿಲ್ಲಾಧ್ಯಕ್ಷರಾವಡಿ ನಿಖಲು ಮಾತಾಡಲ ಬರ್ತದೆ ಅಕ್ಲೇನು ಭೇಟಿಯಾದಿ ನನಾತು ಮುಲ್ಪದ ವಿಶ್ವ ಹಿಂದೂ ಪರಿಷತ್ತದ ಹಿಂದೂ ಸಮಾಜದ ಅಭಿವೃದ್ಧಿಗೋಸ್ಕರ ನಿಖಲು ಮುಲ್ಪ ಕೆಲಸ ಮನ್ಪೋಡು ನಿಖಲು ಮಾತ ನಮ್ಮ ಸಂಘಟನೆಯ ಒಟ್ಟಿಗೆ ಸೇರಿದು ಇಂಚಿನ ಕೆಲಸ ಮನ್ಪೋಡು ಇಂದು ಭಾರಿ ಸಂತೋಷ ಆಡಿ ಅಲ್ಪ ವಿಶ್ವ ಹಿಂದೂ ಪರಿಷತ್ RSS ಇಂಚಿನ ಒಂಜಿ ಕೇಸರಿ ಪಾಡಿ ಬಾರಿ ಪೊಲ್ಲುದ ಮಾತಾ ಕ್ಷೇತ್ರಗಳ ಪೋದು ಕೇಂದ್ರ ಇಂಚಿನ ವಿಜೃಂಭಣೆದ ಒಂದು ವಿಚಾರ ನಡೆಸೊಂದುಂಡು ಅಂಡ ವಿಶ್ವ ಹಿಂದೂ ಪರಿಷತ್ತ ಒಕ್ಕೂಟ ಉಣಿಕಲು ಸೇರಿದಾರ ಐಕಿ ಪಾತಾರನ್ನುಳ್ಳಾರ ಅಂತ ಪಂಪನಂಚಿನ ವಿಚಾರ ಬೋಡಾಪುರು ಅಂಚಾದ ಪುನಗ ನಿಮಗೆ ಮಾತಾಡಲ್ಲ ವಿಶ್ವ ಹಿಂದೂ ಪರಿಷತ್ತ ನೇತೃತ್ವದ ಈ ಕೆಲಸ ಮಂತಾರ್ದಂಡ ನಮ್ಮ ಹಿಂದೂ ಸಮಾಜ ಬಲ ಆಪಡು ಅಂತ ನಿರ್ದಾದು ಮಾತಾಡಲ್ಲ ಆ ಒಂದು ಹಿಂದೂ ಸಮಾಜ ಒಟ್ಟಿಗೆ ನೇತೃತ್ವದ ಬಲ್ಲೆ ಪಣಂದು ನಿಕ್ಲೆ ಮಾತಾಡಗಳ ನಮ್ಮನ ಮಾಲಿಂಗೇಶ್ವರ್ಲ ಮಾತ ದೇವರ್ಲ ನಮ್ಮ ಒಡಿಯೂರು ಸ್ವಾಮಿಲ್ಲ ಮಾತ ಆಶೀರ್ವಾದ ಇತ್ತದು ಈ ಒಂದು ಕೆಲಸ ಪೊರ್ಲೂರು ನಡಪಡಿ ಒದಾಯಿಕೆಯಿಂದ ಒಂದು ಕುಟುಂಬ ಮಂತದಿಂದ ಒಂದು ವರ್ಷ ದಾದಾಪುಂಡು ಬಂದ್ರಾಪ ದಾಂಡ ಈ ಕ್ಷೇತ್ರದ ನೇತೃತ್ವದ ಈ ಚಕ್ರತೀರ್ಥದ ಅಭಿವೃದ್ಧಿ ಅಂದ ಅವು ವರ್ಷ ಕ್ಷೇತ್ರದ ದಾದ ಆ ನಡತೊಂದುಂಡ ಅವಾಗ ಅವಳ ಉತ್ಸವ ನಡಪರ ಸಾಧ್ಯ ಉಂಡು ಅಂಚಾದ ಪುಣಗ ದೇವರ ಸಂಕಲ್ಪದ ಲೆಕ್ಕ ನಡತದೆ ಅಂಚಾದ ಪುಣಗ ದೇವರನ ಆಶೀರ್ವಾದ ದಯವನ್ನು ಕೆಂಡ ಈ ಒಂದು ಭೂಮಿ ಒರಿಯಣ ಪುದಾಡುತ್ತದೆ ಅವಳು ದೇವರನ ಕ್ಷೇತ್ರ ಅಭಿವೃದ್ಧಿ ಅಂದಿತ್ತನ್ನ ಆ ಕುಟುಂಬಗಳ ದೋಷಪಡು ఆయన ಅಭಿವೃದ್ಧಿ ಮಂತ್ರಿಜಿಂದ ದೋಷಪಡು ದಾದನ ಎಂಗಳ ಕುಟುಂಬಗಳ ಅವು ಅಭಿವೃದ್ಧಿ ನಿಖಿಲದ ಮಾತು ಆಗಿರ್ದಾದು ಆ ಎಂಗಳ ಕುಟುಂಬದ ಪುದ್ದಾಡಿ ಜಾಗಡಿ ಇತ್ತು ನಾವು ಇನ್ನು ಅಭಿವೃದ್ಧಿ ಆಗಿರ್ದಾದು ಎಂಗಳ ಕುಟುಂಬದ ಅಭಿವೃದ್ಧಿ ಆದ್ರೆ ನಿಖಿಲ ಸಹಾಯ ಸಹಕಾರ ಕೊರನ ನಿಖಿಲೆ ಮಾತಾಡಗಳ ಒಂದಿಸ ಒಂದು ಎನ್ನ ಕುಟುಂಬದ ಪರವಾದ ನಿಖಿಲ ಎಂಗ್ಲೆ ఆయన ಅಭಿವೃದ್ಧಿ ಮಂತಾರೆ ಎಂಗಳ ಕುಟುಂಬಗಳ ಕ್ಷೇಮತಿಗೂ ಅದಕ್ಕೋಸ್ಕರ ನಿಖಿಲೆ ಆ ದೇವರ ನಿಖಿಲೆಗಳ ಎಡ್ಡ ಮನ್ಪಾಡು ಎಂಕಲ ದೈವ ದೇವರಲ್ಲ ಎಂಕಲ ಪಲ್ಲಕ್ಕನೆ ಓಲೋಲೆ ಎಂಕಲ ಆರಾಧನೆ ಆಪುಡು ಆ ದೈವ ದೇವರಲ್ಲ ನಿಖಿಲೆ ಮಾತಾಡಗಳ ಎಡ್ಡ ಮಂತ್ ಕೊರಡಿದ ಪಂಡಿತ ಎನ್ನ ಪಾತ್ರ ನಡೆದು ಈ ದೇವರಿಗೆ ಸಮರ್ಪಣೆ ಮಂತ್ ಎನ್ನ ಪಾತ್ರ ಮುಕ್ತಾಯ ಮಾಡ್ತಾರೆ. ನಮಸ್ಕಾರ ನಾನೇ ಪಂಡ ಈ ಗ್ರಾಮಗೊಂಜಿ ಬರಿಯರೆ ಪಂಡ ಎಂಕ್ ಭಾರಿ ಖುಷಿತ ವಿಷಯ ಪಂಡ ಎಲ್ಲೆప్పుడు ದಿಂಜ ಎನ್ನ ಸ್ವಪ್ನ ಎಂಚೆ ಇತ್ತು ಅವು ಪೂರ ಸಾಕಾರ ಒಂದು ಬರುನುಂಡು ಬೊಕ್ಕ ನಮ್ಮ ಮುಲ್ಪದ ಜವನೇರ್ಲ ಮಸ್ತ್ ಕೆಲಸ ಮಲ್ತೊಂದುಲ್ಲೆರು ಪಂಡ ಅಕ್ಲನ ಶ್ರಮದಾನ ಮಸ್ತ್ ಉಂಡು ಅಕ್ಲು ಕಾಸಡು ಮಲ್ತಿಜೇರ್ನಲ್ಲ ಶ್ರಮದಾನಡು ಮಲ್ತಿನಾತ್ ಎಡ್ಡೆ ಕೆಲಸ ಓವುಲ ಇಜ್ಜಿ ಮೊಕ್ಕ ನಮ್ಮ ಸ್ವಾಮೀಜಿ ನಮ್ಮ ಗ್ರಾಮಗೂ ಬತ್ತದ ಕಾರ್ದಿ ಏಪ ದೀತೀರ ಅಪ್ಪಗನೆ ನಮ್ಮ ಗ್ರಾಮ ಪಾವನ ಆತನದು ಯಾನು ಎನ್ನುವುದಿಲ್ಲ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನದ ಈತಿ ಕೆಲಸ ಅಲ್ಲ ನಮ್ಮ ಜೋಕುಲು ಎಡ್ಡೆ ತರಟು ಮಲ್ತೊಂದು ಪೋಯರು ಅವು ಎಂಕ್ ಮಲ್ಲ ಖುಷಿತ ವಿಷಯ ಬೊಕ್ಕ ಎಂಕ್ ಉಡಲದಿಂಜಿ ಯಾನ್ ಹಾಕ್ಲಿಕ್ಕೆ ನಮಸ್ಕಾರ ಮಲ್ತೊಂದುಲ್ಲೆ ಮಾತಿರಿಗ್ಲೆ ಯಾನೊಂಜಿ ಧನ್ಯವಾದ ಮಲ್ತೊಂದುಲ್ಲೆ. ಕಾಷಾಯ ವಸ್ತ್ರಂ ಕರದಂಡಧಾರಿಣಂ ಕಮಂಡಲಂ ಪದಮಕರೇನ ಶಂಕಂ ಚಕ್ರಂ ಗದಾಭೂಷಿತಭೂಷಣಾಢ್ಯಂ ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತತರಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ದೇವರೇ ಪಾದ ಪುಡ್ಯಾಡೊಂದು ರಡ್ಡು ಪಾತೆರ ಅಂತೆ ಸಮಯ ಬಲ್ತದಂಡೆ ಹೆಚ್ಚಿಗೆ ಪಾತ್ರನಾಥ ಪುರ್ತುಲಾಗ್ತೆ ಇನಿ ಈ ಒಂಜಿ ಸಂಭ್ರಮಡು ನಮ್ಮ ಮಾತ ಉಳ್ಳ ಏನು ಬಣ್ಣಗ ಚಕ್ರತೀರ್ಥದವಳೇನೇ ಬತ್ತನೆ ಅಲ್ಪನೇ ತೋಂದಿಂಚು ಬತ್ತನಾಯಿ ಚಕ್ರ ಎನ್ಪಿನಕ್ಕೆ ಭಾರಿ ಅರ್ಥಗಳು ಉಂಡು.
ಚಕ್ರ ಅಂದ್ಪಂಡ ತಿರುಗುಣ ಅಂದರ್ಥ. ಬೇತೆ ಬೇತೆ ರೀತಿಯ ಚಕ್ರಗಳು ಓವೇ ಚಕ್ರಗಳು ಅಂಡ್ ತಿರುಗುಣ ಅಂದ ಲೆಕ್ಕ. ಅಂಡ ಬದುಕಲ ಒಂಜಿ ಚಕ್ರನೇ, ಬದುಕಲ ಒಂಜಿ ಚಕ್ರನೇ. ಈಗ ಪಂಪೇರು ಭೂತ ಕಾಲವದು, ವರ್ತಮಾನ ಕಾಲವದು, ಭವಿಷ್ಯತ್ ಕಾಲವದು ಒಂದು ಮೂಜಿ ಕಾಲಗಳುಲ್ಲ. ಒಂಜಿ ಕರಿ ನಾವು ಒಂಜಿ ಇತ್ತೆ ನಡಪು ನಾವು ನೆನ ನಡಪೆರೆ ಇತ್ತು ನಾವು ಕರಿನೆತ ಬಗೆಟ್ಟು ಬುಡ್ಕ ಅಂಡ ಇತ್ತೆ ವರ್ತಮಾನ ಉಂಡತೆ. ವರ್ತಮಾನ ನಂಗೆ ದಾಯಬೋಡು ಭವಿಷ್ಯತ್ತಿದ ಬಗೆಗೆ ಚಿಂತನೆ ಇತ್ತಿನ ಮಾತ್ರ ವರ್ತಮಾನ ಸರಿ ಆವಡಾಯನೆ. ವರ್ತಮಾನಡು ಅವಳ ಸರಿ ಆಂಡ ಭವಿಷ್ಯತ್ತಿಗೆ ಉರಿಪಾವು ಒಂದರ್ಥ. ಮೂಳು ನಡಪುನ ವರ್ತಮಾನಡು ಒಂಜಿ ಎಡ್ಡೆ ಒಂಜಿ ಅನುಕೂಲಕರವಾಯಿನಂಚಿನ ಒಂಜಿ ಕಾರ್ಯ ನಡತೊಂದುಂಟು. ತೀರ್ಥದ ಬಗ್ಗೆ ಒಂಜಿ ವಿಚಾರ ನೆನೊಂಜಿ ಮೈಟ್ ಈ ಒಂಜಿ ದೇವಲ್ಯದ ಬಗೆಟ್ಟು ಯಾನು ದುಂಬುಲ ಬೈದೆದು ಅಲ್ಲ ಪೊಸತ್ತು ಬರ್ಪುನ ಎತ್ತಿಡೆಗೆ ಅಪಗಪಗ ಬರೋಂದು ಲೋಪೆ ಯಾನು ನಿಜವಾದ ಮುಲ್ಪದ ಈ ಯುವಶಕ್ತಿಗೆ ಒಂಜಿ ಅಭಿನಂದನೆ ಪಂಡ್ಯಾರ ಇಷ್ಟಪಡಪೆ. ಯುವಶಕ್ತಿಗೆ ಒಂಜಿ ಅಭಿನಂದನೆ ಪಂಡೋದಿಲ್ಲ. ಒಂಜಿ ದೇಶ ಕಟ್ಟೋಡುಂದಾಂಡ ಯುವಶಕ್ತಿ ಒಟ್ಟಾವಡಿಗೆ, ಒಂಜಿ ದೇಶ ಕಟ್ಟೋಡುಂದಾಂಡ ಅಪ್ಪೆಲ್ಲು ಮಾತ ಒಟ್ಟಾವಡಿಗೆ. ಒಂದು ರಡ್ಡು ಒಟ್ಟಾಂಡಂದಾಂಡ ಜೋಕುಲು ಅವಳೆ ಮುಳೆ ಬಳಿತದ ಅಕ್ಲೊಟ್ಟಿಗೆ ಸೇರೋಣ್ಬೀರ್ ಏನು ಬಣ್ಣಗತ್ತುಯೆ ಒಟ್ಟೊಟ್ಟಿಗೆ ಒಂಜಿ ರೀತಿಡು ಮೂಳು ದಾನೆ ಪುಂಡಿಕೆಂಡ ಒಂಜಿ ಸುಸಂಸ್ಕೃತ ಸಮಾಜ ಒಂಜಿ ಬೊಲ್ಪು ಗೊರುಪುನ ಕ್ಷೇತ್ರನು ಅಭಿವೃದ್ಧಿ ಮಂತ್ರಂಚಿನ ಕೀರ್ತಿ ನಿಕ್ಲೆಗೆ ಉಂಡು ಅಂದಾಂಡ ಅಂಶ ನಿಕ್ಲೆಡ ಬುಳೆದು ಬರೋಡ ಬೋಡ್ಚ ಖಂಡಿತವಾದಲ್ಲ ಬುಳೆದು ಬರೋಡು. ಇನಿ ಪಣ್ಪೇರು ಎರಾ ಒಂಜಿ ತುಡರು ಪೊತ್ತಾದ ಕೇಂಡರಿಗೆ ಬಾಲೆಡ ಮಗು ಇದು ಎಲ್ಲಿಂದ ಬಂತು ಹೇಳು. ಈ ಬಾಲೆ ಅಂಚಿಂಚು ತುಂಡಿಗೆ ಒಂಜಿ ಊರಿತನಿಗೆ ಈ ಬಾಲೆಗೆ ತುಂಬೆ ಗೊತ್ತುಂಡು. ಪುಟ್ಟು ಬರ್ಬೇಕು ಮತ್ತು ದೀಪ ತೆಕ್ಕದೆ ಈ ಕ್ಯಾಂಡ್ಲದ ದೀಪ ತೆಕ್ಕದ ಅಭ್ಯಾಸ ಆಗ್ತಂಡು. ಕೊರಿಬೆಟ್ಟಿಗೆ ಊರಿತು ತೆಕ್ಕಂಡಿಗೆ ಸರ್ ನನಗೊಂದು ಸಂಶಯ ಉಂಟು ಅಂತ ಪಂಡಿಗೆ. ಏನದು ಸಂಶಯ ಅಂತ ಕೇಳಿರಿಗೆ ಐಕೆ ಬಾಲೆ ಪಂಡನಿಗೆ ನೀವು ಕೇಳಿದ ಪ್ರಶ್ನೆ ಏನು, ದೀಪ ಎಲ್ಲಿಂದ ಬಂತು ಅಂತ ಹೇಳು. ಆದರೆ ನನಗೊಂದು ಸಂಶಯ ಏನು ಅಂತಂದರೆ ನಾನೀಗ ಅದನ್ನು ಗಾಳಿ ಹಾಕಿ ನಂದಿಸಿದ್ದೇನೆ, ದೀಪ ಎಲ್ಲಿಗೆ ಹೋಗಿದೆ ಅಂತ ನೀವು ಹೇಳಿ ಎಂದೇ ಬಾಲೆ ಮಾಷಡೆ ಕೆಂಡಿಗೆ ಮಾಸ್ಟರ್ ದಾನೆ ಅನ್ಪಡು ನಿಕ್ಲೆ ತುಲೆ ಒಲ್ತು ಬತ್ತನೆ ಓಡಿ ಪೋಯಿನೆ ನಂಗಿತ್ತೆ ಬೊಲ್ಪು ಒಲ್ತು ಬತ್ತಂದು ಒಲ್ತು ಪೋಂಡು ನಂಗೆ ಬೋಡ್ಚಿ ಆ ಬೊಲ್ಪುನ ಪತ್ತೊಂದು ನಮ್ಮ ಬದುಕುನ ಕೆಲಸ ಮಲ್ಪೋಡು. ಅವು ಆ ಬೊಲ್ಪು ಓಳ್ತಿಕೊಂಡೊಂದಕ್ಕೆಂಡ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಆ ಬೊಲ್ಪು ಕೊರ್ಪುಂಡು. ಇನ್ನು ಕೊಡೆ ಒಂಜಿ ಹೇಳಿಟ್ಟು ಪಾತ್ರೆ ನಂಗೆ ನೆನೆಪಾಂಡು ಕಡಲ್ಡ್ ಪೋಪುನಂಚಿನ ಮಂಜಿಲೆಗೆ ಮಾತ ಈ ಮೇರು ಉಡುಪಿದಾರೆ ಮೇರು ಅಲ್ಪ ಬಣ್ಣ ಕಾಪು ಒಂದು ತಿಕ್ಕೊಂಡು ತೂತರದ ನನಗೆ ಕಾಪು ಒಂದು ಒಂಜಿ ಜಾಗೆ ಉಂಟು. ಈ ಕಾಪು ಒಂದು ಬಂಡದಾದ ತುಳುಟು ಕಾಪು ಒಂದು ನೆನ ಒಂದೇ ಕಾತ ಇಂಗ್ಲು ಕಾತ ಕಾಪು ಒಂದು ಮಾತ ಕೈತಲ್ ಇತ್ತಿನ ವಿಷಯಗಳು. ಕಾಪು ನಾಯನ ಕಾಪೇರು ಒಂಜಿ ಪಾತ್ರೆ ಉಂಡು. ಕಾಪು ನಾಯನ ಕಾಪೇರು ಏರಿ ಕಾಪು ನಾಯೇ ಆ ಕಡಲ್ಡ್ ಮಾತ ಒಂಜಾತ್ ಸಾಧಿತಿ ಕೊಡುಂದಾಂಡ ದಿಕ್ಸೂಚಿ ದಿಕ್ಕೊಡುಂದಾಂಡ ಆ ತುಡರ್ ತೂದು ಬರ್ಪಣೆ ಅಲ್ಪ ತುಡರ್ ಕಾಪಣೆ ಎಂದುಂಡು. ಆಯ್ ತುಡರ್ ಪತ್ತುನ ಒಳ್ಳೆ ಎಣ್ಣೆ ಆಚರ್ಯ ಬಲ್ಲೆ ಐಕಾಯಿ ಆ ಪತ್ತೊಂದೇ ಉಪ್ಪಡವು ಪತ್ತೊಂದು ಒಪ್ಪಡ ಪಗ ತೂಡು ಆಯ ಕಾಪುನ ಎಂದೇ ಪುದಾರ. ಆ ಕಾಪುನ ಜಾಗಡಿತ್ತಿನ ಆ ತುಡರಿನ ತೂದು ಆ ಮಂಜುಗಳು ಮಾತ್ರ ಬೋಡ್ತಾನೆ ತಿರುಗಿದು ಬರೋಣ. ಅಂಡ ಭವಸಾಗರ ಎನ್ಪಿನೆಟ್ಟು ನಮ್ಮ ಈ ಶರೀರ ಎನ್ಪಿನ ಮಂಜು ಉಂಡತ್ತ ನಮ್ಮಡ ಇಂದೇನು ಪಾತೊಂದು ನಮ್ಮ ಓಡೆ ಪೋಡುದು ನಂಗೆ ತೋಜೊಡತ್ತ ಸಾದಿ ಆ ತೋಜಿಪವನುಂಚಿನ ದೀಪ ಹೊಂದಿಕೇಂಡ ಆ ತುಡರು ಹೊಂದಿಕೇಂಡ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು. ಆ ತುಡರು ನಂಗೆ ಸಾದಿ ತೋಜಿಪವನು ಬದುಕದ ಪಯಣಗೂ ನಂಗೆ ಸಾದಿ ತೋಜಿಪವನು ಹೊಂದಿಕೇಂಡ ಇಂಚಿನ ಶ್ರದ್ಧಾ ಕೇಂದ್ರಗಳು. ಆ ತುಡರನ್ನು ಪಾತೊಂದು ನಮ್ಮ ಎತ್ತು ನಾಡೆಗೆ ಎತ್ತೊಳಿ ಇಹದಿಂದ ಪರಕ್ಕೆ ಅಂತ ಒಂಜಿ ಪಾತ್ರೆ ಉಂಡು. ಆತ್ಮಾವತ್ತು ಸರ್ವಭೂತಾನಿ ಅಂತ ಒಂಜಿ ಪಾತ್ರೆ ಉಂಡು. ದೇವರು ಎಂಚ ಒಳ್ಳೇರು ಓಳು ಉಳ್ಳೇರು ದಾದ ಮಲ್ಪೇರು ಮಸ್ತ್ ವಿಚಾರ ತೊಂಡು ಉಂದಾಂಡ ಇತ್ತೆ ಒಂತೆ ಪೊರ್ತದ ಉಪನ್ಯಾಸ ಮಲ್ತೇರಿ ಯಾನು ಹೆಚ್ಚ ಪಾತ್ರೆಗೆ ಮನಸ್ಸು ಮಲ್ಪುಜಿ ದುಂಬು ರಾಜೆ ಮಾತೆರ ಲೆಪ್ಪುಡ ಅದು ಸಂವಾದ ಮಲ್ಪನಿಗೆ ಎಡ್ಡೆ ಸಂವಾದ ಯಾಪಲ್ಲ ಬೋಡು ವಿವಾದ ಬೋಡ್ಚಿ ಸಂವಾದ ಬೋಡು. ಆ ಸಂವಾದ ಮಲ್ಪ ಮಾತೆರలు ಎತ್ತಿಕೊಂಡೆ ನಿಕ್ಲೇದಾದ ಪ್ರಶ್ನೆ ನಿಕ್ಕೇಳನೆ ದಾಲ ಇತ್ತಿನ ಪಾತ್ರೆರಲೇ ಅಂತ ಒಂಜಿ ಸಂವಾದದ ರೀತಿ ಮಾತೆಗಳ ಉತ್ತರ ತಿಕ್ಕೊಂದಿತ್ತಲು ಆ ಊರದ ಜನಕ್ಕಳು ಮಾತ ಎಡ್ಡೆ ಪದಂಚಿ ಪೋಂದಿತ್ತೇರು ಅಂಡ ಒಂಜಿ ಬಾಲೆ ನಡುಟಲಕ್ಕಂತ ಕೇಂಡಿಗೆ
ಬಾಲೆದೊಂಜಿ ಪ್ರಶ್ನೆ ಇತ್ತನಿಗೆ ಯಾನೊಂಜಿ ಪ್ರಶ್ನೆಕ್ಕೆ ನೋಳಿಯ ಯಾನಂತ ಎಲ್ಲೇ ಬಾಲೆ ಏನಂತ ಎಲ್ಲೇ ಜವಣಿ ಅಣ್ಣ ಇಂಕೊಂಚೂರು ಒಂಜಿ ಎನ್ನಕ್ಕೆ ಪ್ರಶ್ನೆಗೆ ಒಂಜಿ ಉತ್ತರ ಕೊರೊಳಿಯಾ ಅಂತ ಕೊರಳಿಂದ ಬಂಡರಿಗೆ ಮಲ್ಲ ಮಲ್ಲ ವಿದ್ವಾಂಸ ಸೇರಿತ್ತೇರಿ ಸವೆಟ್ಟು ಮಾತಾ ಇತ್ತನಕ್ಲಿ ಎಂಕ್ಲು ಕೊರಕ ಉತ್ತರ ಅಂತ ಪಂಡೇರು ನಿನ್ನ ಪ್ರಶ್ನೆ ಇಂಚಿನ ಅಂದಕ್ಕೆ ಅಂದು ಬಾಲೆಡ ಪಂಡೇರು ಒಂದು ಇಡೇ ತರತ್ತ ಜವಣಿ ಅಂಡ ಎನ್ನ ಪ್ರಶ್ನೆದಾದ ಅಂದಕ್ಕೆ ಎಂಡ ಬುದ್ಧಿಯ ಸ್ಥಾನವು ಎಲ್ಲಿದೆ ಎಂದಿಗೆ ಬುದ್ಧಿ ಒಳುಪುಣೆ ಅಂತ ಪನ್ನೆ ವಿದ್ವಾಂಸರು ತಿಳ್ತರಿಗೆ ಮೇಘ ಮರಲಿಯ ಬುದ್ಧಿ ಒಳುಪುಣೆ ಬುದ್ಧಿ ಮಂಡಿಡ ತಪ್ಪುಣೆ ನಮ್ಮ ಹೆಚ್ಚಾದ ಬುದ್ಧಿ ದಂಡ ನಮ್ಮ ಮಂಡಿನ ತೋಯ್ಪ ಒಂದತ್ತ ತುಲರಿಕ್ಲಿ ಬುದ್ಧಿ ಎಲ್ಲಿದೆ ಎಂದರೆ ಶಿರಸ್ಸಿನಲ್ಲಿದೆ ಮಂಡೆಡು ಬುದ್ಧಿ ಉಂಟು ನಮ್ಮ ಕೆಲಸ ಹಾಗೆಡ್ಡೆ ಬುದ್ಧಿ ಉಂಟು ಮಾರಾಯ ಅಂತ ಪಣ್ಪ ನಮ್ಮ ತುಲೆಗೆ ಆಲೋಚನೆ ಉಂಟ್ಲೆ ಆಂಡ ಬುದ್ಧಿಯ ಸ್ಥಾನವೆಲ್ಲಿದೆ ಅಂದ್ಕೊಂಡ ತರೆ ತೋಜ್ಪಂಡು ಅಂಡ ಈ ಬಾಲೆ ಒತ್ತುಜಿಗೆ ಹೆಂಗಾತ ಸಮಾಧಾನ ಆಪುಜತ್ತ ಬುದ್ಧಿ ಮಂಡೆಡುಂಡು ಅಂಡ ಏರು ಪಣ್ಣೆ ಮಂಡೆಡುಂಡು ಐಕ್ ಆರು ಪಣ್ಪೇರಿಗೆ ಅಪ್ಪಗ ಅಕ್ಲು ಮುಗ್ಲು ಪಣ್ಣನಿಕ್ಕೆ ಸಮಾಧಾನ ಆಯ್ಜಿಂದ ಅಂಡ ಈ ಪಣ್ಪನ ಅಂತ ಪಂಡೇರಿಗೆ ಯಾನು ಪನೋಳಿ ಯಾನು ತಿರ್ತಿರ್ದು ಪನೋಡತ್ತೆ ಏನಂತ ಮಿತ್ತುಗುಲ್ಲಾಂಡ ಎಡ್ಡೆ ಎತ್ತನೆ ಯಾನು ಅಕ್ಲೊಟ್ಟಿಗೆ ಕುಳ್ಳೋಣ ಯಾನು ಉತ್ತರ ಕೊರ್ಪಣೆ ಎತ್ತ ಎಂಕ್ಲೊಂಜಿ ಜಾಗೆ ಕೊರ್ಲೆ ಅಪ್ಪಗ ಬುದ್ಧಿಯ ಸ್ಥಾನ ಎಲ್ಲಿದೆ ಎಂದಿಕೆಂಡ ಅವು ಮಂಡೆಡತ್ತು ಅಂತ ಪಂಡರಿಗೆ ನಾಲಗೆಡು ಅಂತ ಪಂಡೆಗೆ ಬುದ್ಧಿಯ ಸ್ಥಾನ ನಾಲಗೆಯಲ್ಲಿರುವುದು ಅಂತ ಪಂಡರಿಗೆ ಎಂಚವು ನಾಲೈಡು ಮಂಡೆಡು ಪುಣೆತ ಮಂಡೆಡೆ ಒರಿನದಾಲ ಪ್ರಯೋಜನ ಇಜ್ಜವು ನಾಲೈಡು ವಾಗ್ದ ರೂಪೋಡು ಆ ಪಾತ್ರದ ರೂಪೋಡು ಪಿದೆ ಬರೋಡತ್ತ ಬತ್ತನ ತೈಕ್ ಬಲ ಅಂತ ಪಂಡರಿಗೆ ಐಕ್ ನೆಕ್ ಉತ್ತರ ಏನು ಪಂಡೆ ನೆನೊಂಜಿ ಪ್ರಶ್ನೆ ಉಂಡು ಅಂದಿಕೆ ಎಂಡಿಗೆ ಬಾಲೆ ಓವು ನಿನ್ನ ಪ್ರಶ್ನೆ ಎಂದು ಬುದ್ಧಿಯು ಏನನ್ನು ತಿನ್ನುತ್ತದೆ ಅಂತ ಕೇಳಿ ಬುದ್ಧಿ ದಾಯ್ತೇನು ತಿನ್ಪುಂಡು ದಾಲಣ್ಣ ಆಯ್ನ ತರೆ ತಿಂದುಂಡು ಮಾರಾಯ ಅಂತ ಪಣ್ಪೇರಿ ಕೆಲವು ಸರ್ತಿ ಬುದ್ಧಿ ಆಯ್ನ ತರೇನು ತಿಂದುಂಡು ಅಂತ ಅವು ಬುದ್ಧಿಯ ದುರ್ಬುದ್ಧಿಯ ನಂಗೆ ಗೊತ್ತಿಜ್ಜಿ ಬುದ್ಧಿ ತಿಂದುಂಡು ಅಂತ ಅಣ್ಣ ಪಣ್ಪೇರಿ ಬುದ್ಧಿಯು ಏನನ್ನು ತಿನ್ನುತ್ತದೆ ಎಂದು ಪಣ್ಣಾಗ ಒರಿಯೆಲ್ಲ ಮಣ್ಪೇರಿ ಶುರು ಏರ್ಲ ಬಾತೇವ್ರು ಜೇರು ವಿದ್ವಾಂಸರೇ ಎಲ್ಲ ಬಾತೇವ್ರು ಜೇರು ಏನನ್ನು ತಿನ್ನುತ್ತದೆ ಮೇ ಮರಲಿಯ ಬಾಲೆ ಒಕ್ಕಡೆ ಎಂಗ್ಲ ಮಂಡ್ಯಾಲ ಮಣ್ಪೇರ ಬೈದೆ ಅಂತ ಪಂಡೇರಿಗೆ ಈ ಜಿ ಗೊತ್ತಾಜಿನೇ ಅನ್ ಪಣ್ಪೆ ಎಂಕ್ಲೊಂಜಿ ಮುಂಡಸ್ದಿ ಓಡೋದು ಪಂಡೇರಿಗೆ ಅಕ್ಲೆ ದಿಲಕ್ಕೆ ಎಂಕ್ಲೊಂಜಿ ಮುಂಡಸ್ದಿಲೆ ಆಂಡ್ಯ ಮುಂಡಸ್ದಿಕ ಅಂತ ಹೀಗೆ ರಾಜೆ ಯಾಪಗ ಪಣೈಕ್ ಬುದ್ಧಿ ಏನನ್ನು ತಿನ್ನುತ್ತದೆ ಸಮಯವನ್ನು ತಿನ್ನುತ್ತದೆ ಅಂತ ಪಂಡೆಗೆ ಅಂದತ್ತ ತುಲೆ ನಿಕ್ಲು ಸಮಯವನ್ನು ತಿನ್ನುತ್ತದೆ ಇದು ಬುದ್ಧಿದ ವಿಚಾರ ಅಂಡ ನೀನು ಏರುಂದಿಕೇನೋರು ಆ ಪ್ರಶ್ನೆಗೆನ್ನ ಏರುಂದಿಕೆಣ್ಣ ಬಾಣಭಟ್ಟ ಅಂದು ಒಂಜಿ ಬಾರಿ ಮಲ್ಲ ವಿದ್ವಾಂಸೆ ರಾಜೆ ಅರೆಲ್ಲೆತ್ತೊಂದು ತನ್ನ ಆಸ್ಥಾನದ ಕವಿ ಅದಕ್ಕುಳ್ಳವೇರಿಗೆ ಎಡ್ಡೆ ವಿಚಾರಗಳುಂಡು ಅವು ಸುಮಾರು ಉದ್ದ ಬೋಪುಣಿ ಅನ ಏನು ದಿಂಜ ಪಾತಿರೊಂದು ಬೋಪುಜಿ ನಂಕಲ ಬುದ್ಧಿಗೇನ ಇನ್ನಿತ್ಯಾದಿ ಕೊರ್ಪೆರುಂದಾಂಡ ಭಗವಂತನ ಆರಾಧನೆ ಬೋಡು ಶಿವಗೀತೆ ಎಂದು ಒಂಜಿ ವಿಚಾರ ಉಂಡು ಶಿವಗೀತೆ ಎಂಚ ಭಗವದ್ಗೀತೆ ಉಂಡ ಎಂಚ ಅವಧೂತ ಗೀತೆ ಉಂಡ ಎಂಚ ಅಷ್ಟವಕ್ರ ಗೀತೆ ಉಂಡ ಇಂಚನೆ ಶಿವಗೀತೆ ಎಂದು ಒಂಜಿ ಉಂಟು ಐತೆ ಉಳೈಡು ಶಿವತತ್ವದ ಬಗೆಟ್ಟು ಏನೇ VHP ಬಗೆಟ್ಟಿತ್ತೆ ಪಂಡೇರಾರು ಅದು ಭಾರಿ ಮುಟ್ಟದ ವಿಷಯ ನಂಗೆ ಸನಾತನ ಹಿಂದೂ ಧರ್ಮಕ್ಕೂ ಭಾರಿ ಮುಟ್ಟದ ವಿಚಾರ ಏನು ಬಿಡುದು ನಂಗೆ ದಾಲಮಂಟರಿಗೆ ಸಾಧ್ಯತೆ ಇಜ್ಜಿ ಆ ಹಿಂದುತ್ವ ಎನ್ಪಿನ ನಮ್ಮ ಒರಿಪುಣ ಒಂಜಿ ಪ್ರಯತ್ನ ನಮ್ಮ ಮೂಲಕ ಖಂಡಿತವಾದಲ್ಲ ಆವೋಡು ಅಂಡ ಸನಾತನ ಹಿಂದೂ ಧರ್ಮದ ವಿಚಾರ ತೋಡು ಅಂದ ಆ ಶಿವಗೀತೆದ ಉಳಾಯಿಡಿತನ ಕೆಲವೊಂದು ವಿಚಾರ ಯಾರು ತತ್ವ ಚಿಂತನೆಗಳು ಆಯ್ತ ಉಳಾಯಿಡು ಉಂಟು ಅವು ಏರಿಯರಿಗೆ ನಡ್ಕೊಂಡು ಅಗಸ್ತ್ಯರನ ವಿಚಾರ ಒಂತೆ ಬತ್ತಣಂದಾಂಡ ರಾಮದೇವರಿಗೆ ಉಪದೇಶ ಮಾಡ್ತಿರಂದಾಂಡ ಆ ಸೇತು ಬಂಧನ ಆವೋಡು ಅಂದಾಂಡ ಶಿವ ಪೂಜೆ ಮಲ್ಪೊಡತ್ತ ಅವು ಕತೆ ಮಲ್ಲ ಉಂಟು ರಾಮೇಶ್ವರದ ಕತೆ ಉಂಟು ಆ ಶಿವಗೀತೆದ ಲೈಡ್ ಐನು ಒಂತೆ ಬಾಗೋಡ ಐನು ಪಣ್ಪೇರುಂದಾಂಡ ದುಂಬು ಪೋಣಗ ಅವು ಸಂವಾದ ರೂಪಡೆ ಬರ್ಕೊಂಡು ಅವು ಎಂಚಿನ ಸಂವಾದ ಅಂದ್ಕೆಂಡ ಶಿವರಾಮರ ಸಂವಾದ ಶಿವದೇವರಿಗಳ ರಾಮಗಳಿಗೆ ನಡಪಣಂಚಿನ ಸಂವಾದದ ವಿಚಾರಗಳು ಶಿವತತ್ವ ಎಂದರೆ ಏನು ಭಾರಿ ಮಲ್ಲ ಸಂಗತಿ ಐನು ಪಂಡದ ಮುಗಿಪೆರೆಗೆ ಸಾಧ್ಯತೆ ಏನವು ಓವವು ಶಿವ ಆ ತತ್ವ ಎನ್ಪಿನವು ಐ ಪಣ್ಪೇರೆ ನಮ್ಮ ಶರೀರದ ಉಳೈಡು ಒಂಜಿ ಶ್ವಾಸ ಅಂದು ಶರೀರ ಒರಿಯೋಡತ್ತ ನಂಗೆ ಐಕ್ ಶ್ವಾಸ ಯಾರುಗೆ ಶ್ವಾಸ ಇತ್ತನ ನಮ್ಮ ಶರೀರ ಒರಿಣಿತ ಪಂಡಿರ ಪಾತಿರ ರೈತ ಬಗೆಟ್ಟು ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಿನಿಪ ಮುಖ್ಯ ಪ್ರಾಣ ಅಂತ ಪಂಡಿರ ಹನುಮಂತನಂದು ಪಂಡದ ನಂಗೆ ಪಕ್ಕನೆ ಪಾಪನೆ ಪ್ರಾಣದೇವೇರು ಆ ಶಕ್ತಿ ಮಾಮಲ್ಲ ಶಕ್ತಿಯವು ಅಂಡ ಮೂಳು ಪನಡಿತ್ತಿನ ನಂಗೆ ಶಿವದೇವರಿಗಳ ರಾಮದೇವರಿಗಳ ವಿಚಾರಗಳು ಸಂವಾದಗಳು ಭಾರಿ ಪೊರ್ಲದ ಸಂವಾದವು ಅವಾಗ ಶಿವತತ್ವದಾದ ಲೈಕ್ ಪಣ್ಬೇರೆ ಶಿವನು ಒಳಗಿದ್ದರೆ ಬೇರೆ ಬೇರೆ ಹೆಸರಲ್ಲಿ ಕರೆಯುವರು
ಶಿವೇನಿಪಿನ ಉಳ್ಳೆಂದಾಂಡ ನಮ್ಮನ್ನು ಬೇತೆ ಬೇತೆ ಪುದರಲ್ಲಿ ಎಪ್ಪೇರು. ರಾಮಾಯಣ ಕೃಷ್ಣನ ಗೋವಿಂದನ ಮಾಧವನ ಇಂಚ ಬೇತೆ ಬೇತೆ ಪುದರಲ್ಲಿ ಎಪ್ಪೇರು. ಶಿವ ಹೋದ ಮೇಲೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕರೆಯುವರು. ಶಿವ ಉಳ ಹಿಡಿದು ಪೋಯಂದಾಂಡ ಈಗ ಒಂಜೇ ಪುದಾರ ಅಂದತ್ತ ತುಲೆ ನಿಕ್ಲು ಒಂಜೇ ಪುದಾರ ಮಾತೆರೆಗಳು ಒಂಜೇ ಪುದಾರ ಅಂಡ ಆಯ್ ಒಪ್ಪುನಾಗ ಬೇತೆ ಬೇತೆ ಪುದಾರ ಅಪ್ಪಂಡ ಅನೇಕತೆಯಲ್ಲಿ ಏಕತೆದ ವಿಚಾರ ಐತೆ ಉಳ ಹಿಡಿದು ಮುಡ್ದು ಬರ್ಪುಂಡು ನಂಗೆ. ಈ ನಮ್ಮ ಸನಾತನ ಹಿಂದೂ ಧರ್ಮದ ವಿಶೇಷತೆ ಅವೇ. ಮಾತೆಟ್ಲ ಭಗವಂತನ ತೂಪುನಂಚಿನ ಗುಣಗಳು ನಮ್ಮಡ ಉಂಟು. ನಮ್ಮ ದಾನೆ ಮಲ್ತೊಂದುಲ್ಲ ಒಂದು ವಿಶೇಷವಾಯಿನ ಒಂದು ತತ್ವಲ ಅಂದು ಶಿವ ತತ್ವಡೇ ಪಾತೆರೋಳಿ ಏತಲ್ಲ ಮಸ್ತ್ ವಿಚಾರಗಳುಲ್ಲ ದಾನೆ ಉಪ್ಪಾಡು ಇನ್ನಿತ ಒಂಜಿ ಪುಣ್ಯ ಕಾಲೋಡು ನಿಕ್ಲು ಮಾತ್ರ ಮುಲ್ಪ ಶ್ರದ್ಧೆಡು ಭಕ್ತಿಡು ಸೇರಿದಾರೆ. നമ്മുടെ ಹೆಚ್ಚದಕ್ಲಿಗೆ ಮಾತ್ರ ದಾನೆ ಎಂದ್ಕೇಂಡ ಒಂದು ಸೀರಿಯಸ್ ಮಾರ ಎಂದು ಒಂಕ್ ತರಕು ಪೋವನಂಕು ಮಾತ ಅಂತ ಆಧ್ಯಾತ್ಮದ ಗುಟ್ಟು ಆತೆ ಐ ಪಣ್ಪೇರು ಶ್ವಾಸ ಎನ್ಪಿನವು ನಂಗೆ ಶರೀರ ಒರಿಯರೆ ಆಂಡು ಆಂಡ ವಿಶ್ವಾಸ ಮನ್ಪೇರೆ ನಂಗೆ ಆಧ್ಯಾತ್ಮಿಕತೆ ಬೋಡು ಭಾವನಾತ್ಮಕತೆ ಬೋಡು ಅವು ಇತ್ತಿನ ಮಾತ್ರ ನಂಗೆ ಬದುಕು ಮನ್ಪೇರೆಗೆ ಸಾಧ್ಯತೆ ಹಾಕೊಂಡು ಅಂಡ ಒಯ್ಟ್ ವಿಶ್ವಾಸ ಮನ್ಪಡು ವಿಶ್ವನಾಥನ ಮಿತ್ತೇ ಮಲ್ಪಡು ನಮ್ಮ ಆ ಭಗವಂತನ ಮಿತ್ತೇ ಮಲ್ಪಡು ವಿಶ್ವಾಸ ಅಪಗ ನಮ್ಮನ್ನು ಬೋಡ್ತುನಾಡಿ ನಡಪಾಯರೆ ನಂಗೆ ಸಾಧ್ಯತೆ ಹಾಕೊಂಡು ಏನು ಬಣ್ಣಗ ಜೋಕ್ಳು ರಾಮನ ಪದವನ್ನು ಹೊಂದಿದ್ದಾರೆ. ಭಾರಿ ಪುದರದೊಂಜಿ ಪದ ರಾಮ 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 ಭಾರಿ ಲಾಯ್ಕದೊಂಜಿ ಪದ ಉಂಟು. ಆ ಪದದ ತತ್ವಣ್ಣಂಗೆ ಯಾರು ಈ ಒಂಜಿ ರೀತಿ ನಮ್ಮ ತುಂಡು ಅಂದ ಈ ತತ್ವ ಚಿಂತನೆಗಳು ಆಯ್ತು ಊಳ ಹಿಡಿದೆಂಗುದುಂಡು. ಪೊಕ್ಕಡೆಗತ್ತ ಹನುಮಂತೆ ರಾಮ ಎಂಬುವ 2 ಅಕ್ಷರದ ಮಹಿಮೆಯನ್ನು ತಾವೇನು ಬಲ್ಲಿರಯ್ಯ ಅಂತ ಏತ್ತು ಲಾಯ್ಕಡು ಕೊರ್ಪೇರು ಅಂದ್ಕೊಂಡ ಶಿವ ಒಂಜಿ ಶಿವದೇವರೇ ಕಾಶಿ ಒಳಗಿಪ್ಪ ಶಿವ ತಾನೊಬ್ಬನೇ ಬಲ್ಲ ಅಂದ್ಕೊಂಡೇರು. ಅವಾಗ ನೆನೋರಿ ಏರು ಪಣ್ಪೇರು ವಾಲ್ಮೀಕಿ ಋಷಿ ಉಳ್ಳೇರತ್ತ 6 ಪಂಡೇರು ಅಂದ್ಕೊಂಡೇರು ಅರೇ ಗೊತ್ತುಂಡು ಅಂದ್ಕೊಂಡೇರು. ಬೊಕ್ಕೊಂಜಿ ಗೊತ್ತುಪ್ಪನೇರು ಅಂದಕ್ಕೆ ಹನುಮಂತಗು ಅಂದ್ಕೊಂಡೇರು. ಆ ಮೂವರಿಗೆ ಮಾತ್ರ ಈ ರಾಮನಾಮದ ಗುಟ್ಟದ ಮಹಿಮೆ ಮಾತ್ರ ಗೊತ್ತುಪ್ಪನಿಗೆ ನೆತ್ತ ಪಿರವುಡು ಶಿವದೇವರನ್ನ ಅನುಗ್ರಹ ಉಂಡು ಒಂದರ್ಥ. ಮೂಲ ಆರಾಧನೆ ಮನ್ಪುಣ್ಣ ದೇವರು ಶಿವದೇವರು ಇನ್ನು ಅಣ್ಣೆ ಪಂಡೇರು ಕೆಲವು ವಿಚಾರಗಳೇ ನಮ್ಮ ಉಳೈಡು ಬುಡುಪಾಯರು. ಈ ಏಪಲ ತತ್ವ ಚಿಂತನೆಗಳು ಅಂಚನೆ ಉಪ್ಪುಂಡಿಗೆ ತತ್ವ ಸಿದ್ಧಾಂತಗಳು ಅಂಚನೆ ಉಪ್ಪುಂಡಿಗೆ ಐತೆ ಪಿರವುಡು ಮಸ್ತ್ ವಿಚಾರಗಳುಪ್ಪ ಆಧ್ಯಾತ್ಮದ ಒಂಜಿ ಬಡವನಂಗೆ ಉಂಡು ಅಂದಾಂಡ ಏತಲ ತೆರುನೆರನಂಚ ಸಾಧ್ಯತೆ ಉಂಡು ಏತೆಲ್ಲ ಅನುಭವ ಅನ್ಪೇರಲ್ಲ ನಂಗೆ ಅವಕಾಶಗಳುಂಡು. ಇನ್ನು ಈ ಊರದ ಜನಗಳು ಮಾತ್ರ ಸೇರಿದು ಬೇತೆ ಬೇತೆ ರೀತಿಯ ಒಂಜಿ ಸತ್ಕಾರ್ಯಗಳನ್ನು ಮಲ್ತೊಂದುಲ್ಲೇರು ಒಂದು ಭಾರಿ ಜನ ಮೆಚ್ಚುಗೆದ ವಿಚಾರ. ಯಾನು ದುಂಬಲ ಬರ್ತದೆ ಈ ವಿಷಯ ಪಾತೆರನು ಕೂಡ ನೆನಪಿಗೆ ಉಪ್ಪಾಡೊಂದು ಪಾತೆರೊಂದುಲ್ಲ ಆತೆ ಓವೇ ಉಪ್ಪಾಡು ಈ ಬಾಗಡು ಒಂಜಿ ರೀತಿದ ಸಂಘಟನೆಗೆ ನೆನೊಂಜಿ ಪುದರನ್ನು ಪನೋಡು ನಾಂಡ ಮುಲ್ಪ ಮಾಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಎಡ್ಡೆ ಯಾನು ಪನೋಡು ಅನ್ಪಣಾಡ ಬಟ್ ಹಿಂಗೆ ನಡಪದಾರನಾಡು ನಿಕ್ಲೆ ಉಡಲ್ ದಿಂಜಿದೆ ಯಾನು ಎಡ್ಡೆಪ್ಪು ಈ ಸಂದರ್ಭಡು ಬಯಕೊಂದುಲ್ಲೆ ಏನೇ ಒಂಜಿ ಮಿತ್ರ ದೇವಾಲಯ ನೆನೊಂಜಿ ಬಾಗಡು ವಿದ್ಯಾಲಯ ಎಂದು ರಡ್ಡೆಂಟೆ ಒಟ್ಟಿಗೆ ಪೋಪನೆ ರಡ್ಡೆಟ್ಲ ವಿಚಾರಗಳುಂಡು. ಸುಸಂಸ್ಕೃತ ಬದುಕಿಗೆ ರಡ್ಡಲ ಬೊಲ್ಪು ಕೊರ್ಪುನಂಚಿನ ಅಗತ್ಯತೆ ಉಂಡು. ವಿದ್ಯಾಲಯಲ ಬೋಡು ದೇವಾಲಯಲ ಬೋಡು ನಮ್ಮ ದೃಷ್ಟಿ ಒಂಜೇತ ಕಣ್ಣು ರಡ್ಡಾಂಡ ದೃಷ್ಟಿ ಒಂಜೇತ ಅಂಚ ವಿದ್ಯಾಲಯ ದೇವಾಲಯದ ಬಾಗೋಡು ನಮ್ಮ ಉಳ್ಳ ಅಂದಾಂಡ ರಡ್ಡಲ ಬುಳಿಚಿಲ ಆಬೋಡು ಅಂದಂಡ ಭಗವದ್ ಕೃಪೆ ನಂಗೆ ಬೋಡು ಒಂದು ಪಂಡೊಂದು ಈ ಸಮಯಡು ಸೇರ್ನಂಚಿನ ಮಾತೆರಿಗಳ ದೇವೇರಿ ಎಡ್ಡೆಪ್ಪು ದೀಪಾವಡು ಎರಪಣು ಇರೋದಾಲ ದಾಲ ಒಂಜಿ ತೆಲಿಕೆ ಇಜ್ಜಂಡು ಮಾರೆ ಅದಾಲ ತೆಲಿಕೆ ಇಜ್ಜಂಡು ಅಂತ ತೆಲಿಕೆ ನಿಜವಾದಲ್ಲ ಬೋಡತ್ತೆ ದುಂಬೂರಿ ಊರೊರ್ಮೆ ತಿರುಗಿದು ಉಣ್ಪುಣ ಎವರಿ ಇತ್ತೆಗೆ ದಾಲಾಂಡ ತಿನ್ನೋರು ತಿಕ್ಕೊಂಡು ಅಂದ್ರೆ ಊರೊರ್ಮೆ ತಿರುಗಿದು ಪೋದಾನಾಗ ಒಳಾಂಡ ಒಂಜಿಗೆ ರೇಟ್ ಆಗಿ ತಿಕ್ಕೊಂಡು ಇಂಚಾಲ ಮಂಗೆ ಒಂದು ಉಣ್ದು ಬರ್ಪೆ ಬಯ್ಯಾಗಿ ಚಾಲ ಬರೆದು ಬರ್ಪೆ ಆಡೆ ಮುಟ್ಟೆ ಎತ್ತುಬೇ ಅಂಡ ಒಂಜಿ ದಿನ ದಾನೆ ಅಂಡಂದಿಕೆಂಡ ಒಂಜಿಲ್ಲಡೆಗೆ ಎತ್ತಿ ಇಲ್ಲದ ಅಡೆಗೆ ಜಾಲಿಗೆ ಎತ್ತದಾನ ಕಂಡ ಬಂಟೆ ಬರೋಡಾಗ ನಡತ್ತು ಬತ್ತೆ ಚಾವು ಈ ಜಾಲದ ಅಡೆ ಎತ್ತನ ಕಂಡನ ಬಿಡಿದ್ರೆ ಅಡ್ಡೆ ಎತ್ತನೆ ಯಾಕಲೆ ಇರುವೇರು ಎತ್ತನೆ ಯಾಕಲ್ ಬಂಡೇರಿ ಇಂಬೆ ಮಗೆ ಬತ್ತೆ ಅಂದಾಂಡ ನಾ ಬಯ್ಯ ಮುಟ್ಟ ಪೂಪುಜಿ ಉಣ್ಪುಣೆ ಬೇತೆ ಬಗ ಚಾಯ ಕೊರಡು ಬೇತೆ ಮೇನ ಕಥೆ ಬಂದು ಐಕ್ ಬಂಡೇರಿ ನಮೊಂಜಿ ಇಂಚ ಮಲ್ತನ ಆವತ್ತೆ ಎಂದು ಕಂಡನ ಬಿಡಿದು ಪಾತ್ರೆ ದಾದ ನಮ್ಮ 2 ಜನ ಉರುಡಿಗೆ ಲಡೆ ಮಲ್ಪುಗ ಆಯ್ವಾಗ ಪಿರವ ಪೇತ ಬಗ ವನಸಿಗೆ ಆಯ್ ಉಂತುಜೆ ಲಡೆ ಸುರು ಅನ್ಪುಗ ಇದು ಲಡೈದು ಅದ ಪೆಟ್ಟೆ ಬುರುಂಡು ಮಲೈ ಪೆಟ್ಟೆ ಬುರುಂಡು ಲಡೈಡು ಪೆಟ್ಲ ಈ ನೆರಡಲಕ್ಕೆಂದನೆ ಪಿರವದು ನೆನ ಎಬೌಟರ್ ನೆನ ಮೂಳ ಆವಂದು ಅಂದಾಜು ಮಲ್ತದಾನಾಗ ಬೇಕೆಂಡೆಗೆ ಅಂದೆಯ ಎಂಚಾತನಿ ಯಾನು ಪೆಟ್ಟು ಬಾರ್ದು ನಿಕ್ಕೆ ಎಂಚಾತನು ದಿಕೆಂಡೆಗೆ ಅವು ಭಾರಿ ಎಡ್ಡೆ ಆತನಿ ಅವು ರಿಯಾಲ್ ಆತನ ಅಂದು ಬಂಡಲಿಗೆ ಐ ಕಾಲ್ಕೆಂಡಲಿಗೆ ಅಂದೆ ಈ ಅವು ಪಡ್ ಸೈಯಾಡು ಯಾನು ಬುಳ್ತಲೇಕ ಮಾಡ್ತೈತೆ ಅವು ಎಂಚಾತನು
ಎಂಚಿನ ಮರೆಯದವು ಸೀರಿಯಲ್ದ ಲೆಕ್ಕನೇ ಆತನು ಅಂತ ಪಂಡೇರಿಗೆ ಎಂಚೊಂಡು ತುಲೆ ನಿಕ್ಲೆ ಆತ ಬರ್ತಾನೆ ಪಿದ ಹಿಡಿತಾನೆ ಎಂಬೆ ಪೋತನೆ ಎಂಬೆ ಪಂಡೆ ಯಾನು ಪೋತಲೆಕ್ಕ ಮಲ್ತಾನೆ ಎಂಚ ಆತನು ಅಂತ ಪಂಡೆಗೆ ಎಂಬೆ ಪುಣ್ಯಾತ್ಮೆ ಪೋತನೇನೆ ಇಜ್ಜೆ ಅವಳೆ ಬಾಕಿತ್ತೆ ಎಮ್ಮೆ ಮಧ್ಯಾಹ್ನ ಉಂಡುನೇ ಭಯದ ಚಾಯಗಳು ಅಂತಲೇ ಪೋಯಿನೆಂಬೆ ಎಂಚ ಅನ್ನುತ್ತಲ್ಲ ತೆಲಿಕೆಗೆ ಬಂಡೆ ಮೂಳೆ ಬುಳ್ಳೆ ಈ ಸಂದರ್ಭದ ಸೇರಿನ ಮಾತ್ರ ದೇವರ ಎಡ್ಡೆ ಪುದಿ ಪಾವಡು ದೇವರ ಪ್ರಾರ್ಥನೆ ಮಲ್ತೊಂದು ಲೋಕೋದ್ಧಾರ ಆವಡು ಬೋಡ್ತನಂಚಿನ ಕಾರ್ಯಕ್ಕೂ ನಮ್ಮನ್ನು ನಡಪಾಯಿರ ದೇವರ ಶಕ್ತಿ ದಿಂಜ ಆವಡು ಒಂದು ಪಂಡದು ಮಾತೆಲ್ಲ ನಮ್ಮ ಮಕ್ಳಂದೇ ಪಂಡೊಂದು ಮೇರೇನು ಗುರ್ತು ಅನ್ಪಡು ಮೇರೆ ಉಡುಪಿದಾರ ಆದುಪ್ಪು ನಿಕ್ಲೆಗೆ ಆಶ್ಚರ್ಯ ಆದುಪ್ಪು ಮೇರೆಗೆ ಅಲ್ಪಲ್ಲ ಗುರ್ತುಂಡ ಮಾರೇರೆ ಆರು ಇಲ್ಲಡೆ ಲೆಪ್ಪಡದಾರೆ ನಾನು ಎಡ್ಡೆ ಹಾಕ್ಲ ಮಾತಾ ಕುಟುಂಬದಕ್ಲೆ ಇಂಕ್ಲೆಗೆ ಎಡ್ಡೆ ಕ್ಷೇತ್ರದ ಎಡ್ಡೆ ಅಭಿಮಾನಿಗಳು ದಾಲ ಇನಿತತ್ತು ಹಲವಾರು ವರ್ಷಗೂ ದುಂಬು ಲೆಪ್ಪಡಾದೆ ನಾನು ಇಲ್ಲಡೆಗೆ ಈ ಒಂಜಿ ಸಮಯಡು ವಕ್ಲರಿಗೆ ಬಾರಿ ಎಂಕ್ಲೆಗಳ ಬಾರಿ ಸಂಬಂಧ ದಾಲ ಕೇಸುಂಡು ಒಂದು ಗಡಿಬಿಡಿ ಆಡ್ತಿದ್ದಲ್ಲ ಯಾನ್ಲ ದುಂಬುಡು ಅಂತ ಪೂರ್ವಾಶ್ರಮಡು ವಕ್ಲರಿನೊಟ್ಟಿಗೆ ಎತ್ತಿನಾಯಿ ಒಂತ ಡೈರಿ ಮಾತ ಬರೆಯುತ್ತಿನಾಯಿ ಕೆಲವು ಬೋರ್ಡ್ದಾನೆ ಕೆಲವು ಸೆಕ್ಷನ್ಲದ ಎತ್ತು ಕೊರಳಿ ಉಂಡತ್ತೆ ಅಕ್ಲೆ ಬೋಡ್ತು ನಂಚಿನ ಅನುಕೂಲದೇನು ದೆತ್ತಿಪ್ಪು ನಂಚಿನ ಅನುಭವನಿ ನಾನು ಪಟ್ಟೊಣ್ಣೆ ಇತ್ತೆ ಅವದಿಂಜ ಒಂದು 77 ವರ್ಷದ ದುಂಬುದ ಪಂಡ ಇಶವಿದ ದುಂಬುದ ಸಂಗತಿಗಳು ಅವದಾನೆ ಉಪ್ಪಾಡು ಇನಿತ ಬಗೆಟ್ ಒಂಜಿ ಆತ್ಮೀಯತೆಯನ್ನು ಪಟ್ಟೊಂಡಂಚಿನ ಸಮಯ ನಂಗೆ ಬರ್ತನು ಅರೆಲ್ಲ ಅಣ್ಣಲ್ಲ ಪನ್ನೊಡೆಯಾನು ಕೃಷ್ಣ ಭಟ್ರಲ್ಲ ಪನ್ನೊಡ ಅರ್ಲ ದುಂಬುದ ಪರಿಚಯ ಅಂತ ಕೆಲವೊಂದು ಪಟ್ಟೊಂಡು ಆರಾಡಿನಲ್ಲಿ ಎಪ್ಪಡದೆ ನಾನು ತೂತೆ ಅಡೆಗೆಲ್ಲ ಪೋತೆಯಾನು ಒಟ್ಟಿಗೆ ಮಾತೆಲ್ಲ ನಮ್ಮ ಮಕ್ಕಳು ಒಂದು ಪಂಡೊಂದು ಈ ಸಂದರ್ಭದ ಸೇರಿನಂಚಿನ ಮಾತೆಗಳ ದೇವರಿಗೆ ಎಡ್ಡೆ ಪುದಿಪಾವಾಡು ಅಂದು ದೇವರ ಪ್ರಾರ್ಥನೆ ಮಲ್ತೊಂದು ಎಂಕ್ಲ ಅಲ್ಪ ಕುಳ್ಳುನಾರ ಅಜಿಪ್ಪಗೆ ಎಂದು ಎಂಕ್ಲ ಆಶ್ಚರ್ಯ ಈತ ಪಕ್ಕ ಅಜಿಪ್ಪಾಂಡ ಮಾರ ನೆನಂತೆ ಸಮಯ ಉಪ್ಪೊಂದುಗ್ರೆ ಇರ್ತೇನೆ ಆರು ಅಜಿಪ್ಪ ಅಂದಲ್ತಲ್ಲ ಎತ್ತು ಪಂಡೊಂದುಲ್ಲೇರು ಅಜಿಪ್ಪದ ಅಜಕ್ಕೆಪ್ಪುಂಡು ಸೊನ್ಪದ ನಡಕೆಪ್ಪುಂಡು ನೂದೆತ್ತ ಪಯಣ ಒಪ್ಪುಂಡು ಒಂದು ನಿಶ್ಚಿತವಾದ ಸಂಗತಿಗಳು ಆಯ್ತ ಉಳಾಡಿ ನಮ್ಮ ಜಾಗೃತಿ ಆವಡು ಒಂದು ಅಜಿಪ್ಪದ ಬಗ್ಗೆ ಪಂಡಿಜಿನ ತಪ್ಪಾವು ಓ ಅಣ್ಣರಿತ್ತೆ ಪಣ್ಣೇರಿ 60 ಅಲ್ಲಪ್ಪ ಅದು 120 ಒಂದು ಪಣ್ಪೇರಾರು ಎರಡು ಕೇಳಲಿ ದಾದಾನ್ ಪಣ್ಣ ಅನ್ಪೇರು 30 ವರ್ಷದಲ್ಲಿ ಬ್ರಹ್ಮಚರ್ಯ ಬೇಕು 30 ವರ್ಷದಲ್ಲಿ ಗೃಹಸ್ಥಾಶ್ರಮ ಆಗಿರಬೇಕು ಮತ್ತೆ 30 ವರ್ಷದಲ್ಲಿ ವಾನಪಸ್ಯ ಆಗಬೇಕು ಮತ್ತೆ 30 ವರ್ಷದಲ್ಲಿ ಸನ್ಯಾಸದ ಬದುಕು ಮಾಡಬೇಕು ಹೆಜ್ಜಿ ಬ್ರಹ್ಮಚರ್ಯಡು ಸೀದ ಪೋಳಿ ಸನ್ಯಾಸಗಳ ಈ 2 ಭಾಗವನ್ನು ಬಿಡೋಳಿ ಬೋಡಾಂಡ ಬೋಡ್ತನ ಪೋಳಿ ಅಂಚದಾಲ ಅಜ್ಜಿ ಆಂಡ ಆ ಸ್ಥಿತಿನ 120 ವರ್ಷ ಪಂಡೇರಿ ಇತ್ತೆ 30-40 ಅಣಗನೆ ಅವಳು ಬೇನೆ ಮೂಳು ಬೇನೆ ಅಣ್ಣಮಿಗೆ ಮಾತ ಭತ್ತ ಹಾಪುಂಡು ಚೀಪೇನ ಬೊಕ್ಕೊಂಜ BP ಶುಗರ ಮಾತ ರೆಡಿ ಹಾಪುಂಡು ಸ್ವಾಮಿದು ದಾದ ಅನ್ಪುಣೆ ಇಂದು ಒಳ್ತು ಸುರು ಹಾಪುಂಡು ಟೆನ್ಷನ್ ಹಿಡಿದು ಸುರು ಹಾಪುಂಡು ಟೆನ್ಷನ್ ಬೇಡ ಅಟೆನ್ಷನ್ ಆಗಿ ಇಂದು ಪಂಡು ಎನ್ನ ಪಾತೆರು ಉಂಟಾವೆ ಅವಧೂತ್ ಚಿಂತನ್ ಗುರುದೇವದತ್ತ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರ ದೇವರ ದಿವ್ಯ ಸಾನ್ನಿಧ್ಯಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡ್ತಾ ಈ ದಿವ್ಯ ಧಾರ್ಮಿಕ ಸಭೆಯಲ್ಲಿ ನಮಗೆಲ್ಲರಿಗೂ ಆಶೀರ್ವಚನದ ಮುಖಾಂತರ ಧರ್ಮ ಜಾಗೃತಿಯನ್ನು ಮಾಡಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ಭಕ್ತಿಯ ಪ್ರಣಾಮಗಳನ್ನು ಅರ್ಪಿಸ್ತಾ ಇವತ್ತಿನ ಈ ವೇದಿಕೆಯಲ್ಲಿ ನಮಗೆಲ್ಲರಿಗೂ ಆಧ್ಯಾತ್ಮದ ಅರ್ಥಾತ್ ಧಾರ್ಮಿಕದ ಚಿಂತನೆಯನ್ನು ತಮ್ಮ ಧಾರ್ಮಿಕ ಉಪನ್ಯಾಸದ ಬಗ್ಗೆ ಮುಖಾಂತರ ಈ ಸಭೆಯಲ್ಲಿ ನಮಗೆಲ್ಲರಿಗೂ ನೀಡಿರ್ತಕ್ಕಂಥ ಶನೀಶ್ವರ ಮಂದಿರ ಮಂಜೇಶ್ವರ ಇದರ ಧರ್ಮದರ್ಶಿಗಳು ಹಿರಿಯರು ಆಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಭಟ್ ಅವರೇ ಹಾಗೂ ಇವತ್ತಿನ ಈ ಧರ್ಮ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮಗೆಲ್ಲರಿಗೂ ಧಾರ್ಮಿಕದ ಚಿಂತನೆಯನ್ನು ಜಾಗೃತಿಗೊಳಿಸಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಕರಾವಳಿ ಪ್ರಾಧಿಕಾರದ ಅಧ್ಯಕ್ಷರು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಆದರಣೀಯ ಶ್ರೀ ಮಟ್ಟಾರು ರತ್ನಾಕರ ಹೆಗಡೆ ಅವರೇ ಹಾಗೆ ನನ್ನ ಆತ್ಮೀಯರು ಈ ಭಾಗದ ಪ್ರಸಿದ್ಧ ವೈದ್ಯರು ಈ ಕ್ಷೇತ್ರದ ಪ್ರಮುಖರು ಆಗಿರ್ತಕ್ಕಂಥ ಡಾಕ್ಟರ್ ಜೈಪಾಲ್ ಶೆಟ್ಟಿ ಅವರೇ ಹಾಗೂ ನಮ್ಮೆಲ್ಲರ ಹಿರಿಯರು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಾಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಯುತ ಗೋಪಾಲ್ ಶೆಟ್ಟಿ ಅವರೇ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಜಯಶೀಲ ಶೆಟ್ಟಿ ಅವರೇ ಹಾಗೂ ಅಡ್ಕ ಭಗವತಿ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂಥ ಪ್ರಕಾಶ್ ಬಟ್ಟೆಪಾಡಿ ಅವರೇ ಹಾಗೂ ಈ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಭಗವದ್ಭಕ್ತ ಸಜ್ಜನ ಬಂಧುಗಳೇ
ಶ್ರದ್ಧೆಯ ಎಲ್ಲ ತಾಯಂದಿರೇ ಮತ್ತು ಮಾಧ್ಯಮದ ಮಿತ್ರರುಗಳೇ, ಕುಂಜತ್ತೂರಿನಲ್ಲಿ ಯಾವತ್ತೂ ಕೂಡ ನಾನು ಅವಲೋಕನ ಮಾಡಿದಾಗ ಇಲ್ಲಿ ಧಾರ್ಮಿಕದ ಅರ್ಥಾತ್ ಆಧ್ಯಾತ್ಮಿಕದ ವಿಚಾರಧಾರೆಗಳು ಅತ್ಯಂತ ಶ್ರೇಷ್ಠವಾಗಿ ನಡೆಯುವಂತಹ ಒಂದು ಸನಾತನ ಧರ್ಮದ ಒಂದು ಭಾಗ. ಈಗಾಗಲೇ ನಮ್ಮ ಹಿರಿಯರೆಲ್ಲರೂ ಒಂದು ಮಾತನ್ನ ಹೇಳಿದರು, ಈ ಭಾಗ ಸಂಘಟನೆಗೆ ಅತ್ಯಂತ ಪೂರಕವಾಗಿರ್ತಕ್ಕಂಥ ಒಂದು ಜಾಗ ಅಂತ. ಈ ಭಾಗದ ಹಿರಿಯರು, ಯುವಕರು, ತಾಯಂದಿರು, ಮಕ್ಕಳು ಎಲ್ಲರೂ ಕೂಡ ಆಧ್ಯಾತ್ಮಿಕತೆಯನ್ನ ತಮ್ಮ ಜೀವನದ ಒಂದು ಭಾಗ ಅಂತ ಹೇಳುವಂತಹ ಒಂದು ಸ್ವೀಕಾರವನ್ನ ಮಾಡಿ ಈ ಭಾಗದಲ್ಲಿ ವಿಶೇಷವಾಗಿ ಸನಾತನ ಧರ್ಮದ ಏನು ವಿಚಾರಧಾರೆಗಳಿಗೆ ಧಕ್ಕೆ ಆಗತಕ್ಕಂತಹ ಒಂದು ಭಾಗದಲ್ಲಿ ಇದನ್ನ ಉಳಿಸಿ ಬೆಳೆಸಿ ಈ ಒಂದು ಸನಾತನ ಧರ್ಮಕ್ಕೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದನ್ನು ನೋಡಿದರೆ ಖಂಡಿತವಾಗಿ ಈ ಭಾಗದ ಮುಖಾಂತರ ಇಡೀ ಭರತ ಭೂಮಿಗೆ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥ ಭಾಗ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕನ್ವ ತೀರ್ಥ ಚಕ್ರತೀರ್ಥದ ಬಗ್ಗೆ ಮತ್ತು ಈ ಭಾಗದ ವಿದ್ಯಾಲಯದ ಬಗ್ಗೆ, ದೇವಾಲಯದ ಬಗ್ಗೆ ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಯವರು ಹೇಳಿದರು. ಅದಕ್ಕೋಸ್ಕರ ಈ ಭಾಗದ ನೀವು ಯಾರಿದ್ದೀರಿ, ನಿಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮದ ಸಂಘಟನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಈ ದೇಶ ಭಾರತವನ್ನು ಜಗದ್ಗುರು ಮಾಡಲಿಕ್ಕೆ ಒಂದಷ್ಟು ಶಕ್ತಿಯನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂಥ ವಿಚಾರ. ಯಾಕೆಂತ ಕೇಳಿದ್ರೆ ಕಳೆದ ಸಾವಿರಾರು ವರ್ಷಗಳಿಂದ ಈ ದೇಶದ ಅನೇಕ ಋಷಿವರೇಣ್ಯರು, ಸಾಧು ಸಂತರುಗಳು, ದಾರ್ಶನಿಕರು, ಇತಿಹಾಸಕಾರರು ಎಲ್ಲರೂ ಒಂದು ಮಾತನ್ನು ಹೇಳಿದ್ದು ಏನು ಅಂತ ಕೇಳಿದ್ರೆ, ಇಡೀ ಜಗತ್ತಿಗೆ ಒಂದು ಗುರುವಿನ ಸ್ಥಾನವನ್ನು ತುಂಬಲಿಕ್ಕೆ ಅತ್ಯಂತ ಯೋಗ್ಯವಾಗಿರತಕ್ಕಂಥ ದೇಶ ಈ ಜಗತ್ತಲ್ಲಿದ್ರೆ ಅದು ಈ ದೇಶ ಭಾರತ ಅಂತ ಹೇಳಿದರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಇಡೀ ಜಗತ್ತಿಗೆ ಶಾಂತಿಯ, ನೆಮ್ಮದಿಯ ಒಂದು ಬಾಳ್ವೆಯನ್ನ, ಒಂದು ವಾತಾವರಣವನ್ನ ಕೊಡ್ಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ಸಂಸ್ಕೃತಿ ಯಾವುದು ಅಂತ ಕೇಳಿದ್ರೆ ಅದು ಈ ದೇಶದಲ್ಲಿರ್ತಕ್ಕಂಥ ಸನಾತನ ಹಿಂದೂ ಧರ್ಮ ಅಂತ ಹೇಳಿದ್ರು. ಅದು ಎಷ್ಟೊಂದು ಸ್ಪಷ್ಟವಾಗಿ ಇವತ್ತು 2021 ಕಾಲಘಟ್ಟದಲ್ಲಿ ಕೂಡ ನಮ್ಮ ಕಣ್ಣ ಮುಂದೆ ಇದೆ ಅಂತ ಹೇಳುವಂಥದ್ದು ಅದು 1000 ವರ್ಷಗಳ ಹಿಂದೆ ಹೇಳಿರ್ತಕ್ಕಂಥ ಮಾತು ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಇದೆ. ಹೇಗೆ ಇದೆ ಅಂತ ಕೇಳಿದ್ರೆ, ಆಧ್ಯಾತ್ಮದ ಅರ್ಥಾತ್ ಧಾರ್ಮಿಕದ ವಿಚಾರಧಾರೆಗಳು ನಮ್ಮ ದೇಶದಲ್ಲಿ ಎಷ್ಟು ಗಟ್ಟಿ ಇದೆ, ಅದರ ಮುಖಾಂತರ ನಾವೆಲ್ಲರೂ ಇವತ್ತೂ ಕೂಡ ಈ ದೇಶ ಭಾರತ ಇಡೀ ಜಗತ್ತಿಗೆ ಗುರು ಆಗಲಿಕ್ಕೆ ಅತ್ಯಂತ ಯೋಗ್ಯವಾಗಿರ್ತಕ್ಕಂಥ ದೇಶ ಅಂತ ಹೇಳುವಂಥದ್ದಕ್ಕೆ ನಮ್ಮ ಕಣ್ಣ ಮುಂದೆ ಇರ್ತಕ್ಕಂಥ ಗುರು ಪರಂಪರೆ. ಜಗತ್ತಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಹೋಗಿ ಆಧ್ಯಾತ್ಮದ ವಿಚಾರಧಾರೆಗಳನ್ನು ಕೊಡ್ತಿರ್ತಕ್ಕಂಥ ತಾಯಿ ಮಾತಾ ಅಮೃತಾನಂದ ಇರ್ಬೋದು, ಹರೇ ರಾಮ ಹರೇ ಕೃಷ್ಣ ಪಂಥ ಇರ್ಬೋದು, ಪಂಡಿತ್ ರವಿಶಂಕರ್ ಗುರೂಜಿ ಇರ್ಬೋದು, ಹೀಗೆ ಸಾವಿರಾರು ಗುರು ಪರಂಪರೆಗಳು ಇವತ್ತು ಜಗತ್ತಿನಲ್ಲೇ ಸನಾತನ ಧರ್ಮದ ಸಂಸ್ಕೃತಿಯನ್ನ ಜಗತ್ತಿಗೆ ಕೊಟ್ಟು ಜಗತ್ತು ಶಾಂತಿಯ ನೆಮ್ಮದಿಯದ ಬಾಳ್ವೆಯನ್ನ ಮಾಡಲಿಕ್ಕೆ ಪ್ರೇರಣೆಯಾಗಿರುವಂಥದ್ದು ಸ್ಪಷ್ಟ. ಅದಕ್ಕೋಸ್ಕರ ಇವತ್ತಿಗೂ ಕೂಡ ಲಕ್ಷಾಂತರ ವಿದೇಶಿಯರು ಈ ಭೂಮಿ ಭರತ ಭೂಮಿಗೆ ಬರ್ತಾ ಇರುವಂತಹದ್ದು ನಮ್ಮ ಆಧ್ಯಾತ್ಮದ ವಿಚಾರಗಳನ್ನ ಅಭ್ಯಾಸ ಮಾಡಿ ಇಡೀ ಜಗತ್ತಿಗೆ ನೆಮ್ಮದಿಯ ಜೀವನವನ್ನ ಕೊಡಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ಬಂದಿರುವಂತಹದ್ದು. ಅದಕ್ಕೋಸ್ಕರ ಎಲ್ಲ ಗುರು ಪರಂಪರೆಯ ಪಾದ ಪದ್ಮಗಳಲ್ಲಿ ಲಕ್ಷಾಂತರ ವಿದೇಶಿಯರು ಇವತ್ತು ಕೂಡ ಬರುವಂತಹದ್ದು. ಅದಕ್ಕೆ ಮೂಲ ಪ್ರೇರಣೆ ನಮ್ಮ ಆಧ್ಯಾತ್ಮದ ವಿಚಾರಗಳು. ಅದನ್ನ ಈ ಭಾಗದಲ್ಲಿ ಅತ್ಯಂತ ಭದ್ರವಾಗಿ ನೆಲೆಸ್ತಕ್ಕಂಥ ಒಂದು ಕಾರ್ಯವನ್ನ ಈ ಭಾಗದ ಜನ ನೀವು ಮಾಡ್ತಾ ಇದ್ದೀರಿ. ಅತ್ಯಂತ ಪ್ರೇರಣೆಯಂತ ಒಂದು ವಿಚಾರ. ಮುಂದಕ್ಕೆ ನಮ್ಮ ಚಕ್ರತೀರ್ಥದ ಬಗ್ಗೆ ಹೇಳಿದ್ರು, ಮಟ್ಟಾರು ರತ್ನಾಕರ್ ಶೆಟ್ರು ಹೇಳಿದ್ರು, ಒಂದು ತೀರ್ಥಕ್ಕೆ ಒಂದು ಬ್ರಹ್ಮಕಲಶವನ್ನ ಮಾಡುವಂತಹದ್ದು ನೋಡಿರುವಂತಹ ಒಂದು ಉದಾಹರಣೆ ಈ ಭಾಗದಲ್ಲಿ ನೋಡಿದೆ ಅಂತೇಳಿ. ಖಂಡಿತವಾಗಿ ನಮ್ಮ ಸಂಸ್ಕೃತಿ ಅಂತ ಹೇಳಿದೆ ನಾನು. ಇಡೀ ಜಗತ್ತಿನಲ್ಲಿ ವಾಸ ಮಾಡತಕ್ಕಂಥ ಜನ ಎಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ತಮ್ಮ ತಮ್ಮ ದೇಶವನ್ನ ಅವರು ಒಂದು ಭೋಗ ಭೂಮಿ ಅಂತೇಳಿ ಸ್ವೀಕಾರ ಮಾಡಿದ್ದಾರೆ.
ಅಥವಾ ಯಾವುದೇ ಸಂಸ್ಕೃತಿಗಳು ಈ ಜಗತ್ತಿನಲ್ಲಿ ಈ ಪರಿಸರದಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಆರಾಧನೆ ಮಾಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲ. ಆದರೆ ಸನಾತನ ಧರ್ಮದ ಅಡಿಯಲ್ಲಿ ನಾವು ಬಾಳ್ತಕ್ಕಂಥ ಈ ಭಾರತೀಯರು ನಮ್ಮ ದೇಶವನ್ನು ನಾವು ಭೂಮಿ ಮಾತ್ರ ಅಂತ ಹೇಳಲಿಲ್ಲ, ನಾವು ಮಾತೃಭೂಮಿ ಅಂತ ಹೇಳಿದ್ದೇವೆ. ಅದಕ್ಕೋಸ್ಕರ ಈ ಭೂಮಿಯಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಆರಾಧನೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಬೆಳೆಸಿಕೊಂಡವರು ನಾವು. ಅದು ಕಲ್ಲಿರ್ಬೋದು, ಮಣ್ಣಿರ್ಬೋದು, ಸೂರ್ಯ ಚಂದ್ರ ಇರ್ಬೋದು, ಗುಡ್ಡ ಏನು ಸಮುದ್ರಗಳಿರ್ಬೋದು, ನದಿಗಳಿರ್ಬೋದು, ಹಾಗೆ ಎಲ್ಲವನ್ನೂ ಕೂಡ ಆರಾಧನೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಜಗತ್ತಲ್ಲಿದ್ರೆ ಅದು ಸನಾತನ ಹಿಂದೂ ಸಂಸ್ಕೃತಿ ಅಂತ ಹೇಳ್ತದೆ. ಅದಕ್ಕೋಸ್ಕರ ಇಡೀ ಜಗತ್ತಿಗೆ ಒಂದು ಪ್ರೇರಣೆ ಕೊಡ್ತಕ್ಕಂಥ ಸಂಸ್ಕೃತಿ. ಈಗಾಗಲೇ ಕೃಷ್ಣ ಭಟ್ರು ಆಧ್ಯಾತ್ಮದ ಬಗ್ಗೆ ಏನು ಮಹಾಭಾರತ, ರಾಮಾಯಣ, ಪುರಾಣ, ಉಪನಿಷತ್ತು, ವೇದಗಳ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದರು. ಅದೆಲ್ಲವನ್ನ ನಾವು ಸ್ವೀಕಾರ ಮಾಡ್ತಾ ನಾವು ಸಂಘಟನಾತ್ಮಕವಾಗಿ ಕೂಡ ಏನು ಇವತ್ತು ಗೋಪಾಲ್ ಶೆಟ್ಟಿ ಹೇಳಿದ್ರು, ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರ ಸಂಘಟನೆಯಲ್ಲಿ ಸೇರಿಕೊಂಡು ನಾವು ಈ ಭರತ ಭೂಮಿಯನ್ನ ರಾಷ್ಟ್ರಗುರುವಾಗಿ ಜಗದ್ಗುರುವಾಗಿ ಮಾಡಬೇಕು ಅಂತ ಹೇಳುವಂತ ಮಾತನ್ನು ಕೂಡ ಅವರು ಈ ವೇದಿಕೆಯಲ್ಲಿ ಹೇಳಿದರು. ಅದಕ್ಕೋಸ್ಕರ ಒಟ್ಟು ಇವತ್ತಿನ ಧಾರ್ಮಿಕ ಸಭೆ ಅದು ಆಧ್ಯಾತ್ಮದ, ಧಾರ್ಮಿಕದ, ಸಂಘಟನಾತ್ಮಕವಾಗಿರ್ತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನ ಹೊಂದಿ ಅದರ ಮುಖಾಂತರ ನಿಮ್ಗೊಂದು ಬೆಳಕು ಕೊಡ್ತಕ್ಕಂತಹ ಒಂದು ಧರ್ಮಸಭೆಯಾಗಿ ಮೂಡಿ ಬಂದಿರುವಂಥದ್ದು ನಮ್ಮೆಲ್ಲರ ಭಾಗ್ಯ. ಧರ್ಮಸಭೆಯಲ್ಲಿ ಪೂಜ್ಯ ಸ್ವಾಮೀಜಿಗಳು ಕೂಡ ಅನೇಕ ವಿಚಾರಗಳನ್ನು ಹೇಳಿದರು. ಆದರೆ ಪೂಜ್ಯ ಸ್ವಾಮೀಜಿಗಳ 60ರ ಷಷ್ಠಬ್ದ ಸಂಭ್ರಮದ ಬಗ್ಗೆ ಒಂದೆರಡು ಮಾತನ್ನ ನಾನು ಹೇಳಲೇಬೇಕಾಗ್ತದೆ. ಮಂಗಳೂರು ವಲಯದ ಕಾರ್ಯಾಧ್ಯಕ್ಷನಾಗಿ ನಾನು ಪೂಜ್ಯ ಸ್ವಾಮೀಜಿಗಳ ಪ್ರಾರಂಭದ ಸಂಪರ್ಕದಿಂದ ಆ ಒಂದು ಕಾರ್ಯಕ್ರಮದಲ್ಲಿದ್ದೇನೆ. 60ರ ಸಂಭ್ರಮವನ್ನು ಆಚರಣೆ ಮಾಡತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಗಳಲ್ಲಿ ಇಡೀ ಭಕ್ತವೃಂದ ಹೋಗಿ ನಿಮ್ಮ ಷಷ್ಠಬ್ದ ಸಂಭ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ಹೇಳುವಂತ ಬೇಡಿಕೆಯನ್ನು ಇಟ್ಟರು. ಆಗ ಪರಮ ಪೂಜ್ಯ ಸ್ವಾಮೀಜಿಗಳು ಹೇಳಿರ್ತಕ್ಕಂಥ ಒಂದು ಮಾತು ಅದು ಅದ್ಭುತವಾಗಿತ್ತು. ಯಾಕೆಂತ ಕೇಳಿದ್ರೆ ಪೂಜ್ಯ ಸ್ವಾಮೀಜಿಗಳು ಹೇಳಿದರು, ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿರ್ತಕ್ಕಂಥವ್ರು, ನಮಗೆ ಷಷ್ಠಬ್ದದ ಏನು ಸಂಭ್ರಮದ ಅವಶ್ಯಕತೆ ಇಲ್ಲ. ಆದರೆ ನಮ್ಮ ಷಷ್ಠಬ್ದದ ಮುಖಾಂತರ ಏನು ಸಮಾಜಕ್ಕೆ ನೀವು ಸೇವೆಯನ್ನು ಕೊಡುವುದಾದ್ರೆ ಖಂಡಿತವಾಗಿಯೂ ಸಮಾಜದಲ್ಲಿರ್ತಕ್ಕಂಥ ಅನೇಕ ಬಡಬಗ್ಗರ ಏನು ಕಷ್ಟ ಕಾರ್ಪಣ್ಯಗಳನ್ನು ನೀವು ನಿವಾರಣೆ ಮಾಡುವುದಾದ್ರೆ ಅಥವಾ ಏನು ಸನಾತನ ಸಂಸ್ಕೃತಿಯ ಆಧ್ಯಾತ್ಮದ ವಿಚಾರಗಳ ಜಾಗೃತಿಯನ್ನ ಮಾಡುವುದಾದ್ರೆ ಖಂಡಿತವಾಗಿಯೂ ನನ್ನ ಷಷ್ಠಬ್ದವನ್ನು ಆಚರಣೆ ಮಾಡಿ ಅಂತ ಹೇಳುವಂತ ಒಂದು ಮಾತನ್ನು ಹೇಳಿದಾಗ ಇಡೀ ಭಕ್ತ ಸಮೂಹ ಅದನ್ನು ಸ್ವೀಕಾರ ಮಾಡಿ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಇಡೀ ಸನಾತನ ಧರ್ಮದ ಒಂದು ಜಾಗೃತಿಯನ್ನ ಪೂಜ್ಯ ಸ್ವಾಮೀಜಿಗಳ ಮುಖಾಂತರ ಮಾಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಅದು ಚಾಲನೆ ನೀಡಿದೆ. ಈಗಾಗಲೇ ಅನೇಕ ಪ್ರಾದೇಶಿಕ ಸಮಿತಿಗಳಾಗಿದೆ, ಕೇಂದ್ರ ಸಮಿತಿಗಳಾಗಿದೆ, ಕಾರ್ಯಕ್ರಮಗಳು ಆಗ್ತಾ ಇದೆ. ಅಂತೂ ಆಗಸ್ಟ್ 8 ತಾರೀಕಿನವರೆಗೆ ನಿರಂತರವಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಭಾಗದಲ್ಲೂ ಅನೇಕ ಸಮಿತಿಗಳ ಮುಖಾಂತರ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಖಂಡಿತವಾಗಿಯೂ ಪೂಜ್ಯ ಸ್ವಾಮೀಜಿಗಳ ಷಷ್ಠಬ್ದ ಸಂಭ್ರಮವನ್ನ ಸಮಾಜಮುಖಿಯಾಗಿ ಮಾಡತಕ್ಕಂಥ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇವತ್ತಿನ ಈ ಧರ್ಮ ಸಭೆಯಲ್ಲಿ ನೀವೆಲ್ಲರೂ ಸೇರಿಕೊಂಡು ಈ ಒಂದು ಚಕ್ರತೀರ್ಥದ ಪುನರ್ ಪ್ರತಿಷ್ಠೆಯನ್ನ ಬ್ರಹ್ಮಕಲಶವನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ರಿ. ಈ ಕಾರ್ಯಕ್ರಮ ಏನು ಒಂದು 8 ತಿಂಗಳ ಹಿಂದೆನೆ ನಡೀಬೇಕಿತ್ತು. ಆದರೆ ಇಡೀ ಜಗತ್ತಿಗೆ ಬಂದಿರತಕ್ಕಂಥ ಮಹಾಮಾರಿ ಕೊರೋನಾದ ಮುಖಾಂತರ ಈ ಒಂದು ಕಾರ್ಯಕ್ರಮ ಒಂದು 6-7 ತಿಂಗಳು ಅದನ್ನ ಮುಂದೆ ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀರಿ. ಭಕ್ತಿಪೂರ್ವಕವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ಈ ಒಂದು ಏನು ನಾಳೆ ಬೆಳಿಗ್ಗೆ ನಡೀತಕ್ಕಂಥ ಕಲಶಾಭಿಷೇಕದ ಮುಖಾಂತರ ಆ ಚಕ್ರತೀರ್ಥದಲ್ಲಿರ್ತಕ್ಕಂಥ ಎಲ್ಲ ದೇವರ ಸಾನ್ನಿಧ್ಯಗಳು ಏನು ಆ ಒಂದು ಶಕ್ತಿಯನ್ನ ತುಂಬಿಸಿಕೊಂಡು ಈ ಭಾಗದ ಜನರಿಗೆ ಅವರ ಇಷ್ಟಾರ್ಥಗಳನ್ನು ಪೂರೈಸಲಿಕ್ಕೆ ದೇವರ ಅನುಗ್ರಹ ಮಾಡಲಿ. ಹಾಗೆಯೇ ನಮ್ಮೆಲ್ಲ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇವತ್ತು
ಈ ಒಂದು ಸಮಿತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಕೂಡ ಏನು ಪೂರ್ತಿಯಾಗಿ ಅದಕ್ಕೆ ನಮಗೆ ಕೆಲಸ ಮಾಡತಕ್ಕಂಥ ಅವಕಾಶ ಇಲ್ಲದಿದ್ರೂ ಕೂಡ ನಮ್ಮ ಏನು ಸೇವೆ ನಿರಂತರವಾಗಿ ಈ ಭಾಗದಲ್ಲಿ ಮಾಡಲಿಕ್ಕೆ ಆ ದೇವರು ನಮಗೆ ಅವಕಾಶ ಕೊಡಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಶ್ರೀರಾಮ್. ಸ್ವಾಮೀಜಿ ಶ್ರೀ ಗುರುದೇವ ದತ್ತ ಸಂಸ್ಥಾನ ಒಡೆಯವರು ಇವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಆದರಪೂರ್ವಕವಂತಹ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ನಿಮಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ.